ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ವಂದನೆಗಳು. ಈಗಾಗಲೇ ಭಾರತದ ಭೌಗೋಳಿಕ ಹಿನ್ನೆಲೆಯಲ್ಲಿ ಭಾಗ 1ರಲ್ಲಿ ನಿಮಗೆ ಭಾರತದ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಪರಿಕಲ್ಪನೆ ನೀಡಿದ್ದೇನೆ. ಇಂದು ಭಾರತದ ಒಂದು ಭೂಗಡಿಗಳ ಬಗ್ಗೆ, ಆ ಭೂಗಡಿಗಳ ಮೇಲೆ ಹೇಗೆ ನಾವು ಓದಬೇಕು, ಆ ಭೂಗಡಿಯಲ್ಲಿರುವಂಥ ಒಂದು ರೇಖೆಗಳೇನು, ಹಾಗಾದ್ರೆ ಅಲ್ಲಿ ಒಂದು ರೇಖೆಗಳು ಎಳಿಬೇಕಂದ್ರೆ ಒಂದು ಒಪ್ಪಂದಗಳು ಹೇಗಾದವು, ಅದರ ಮೂಲಕ ಇವತ್ತು ನಾನು ಭಾರತದ ಭೌಗೋಳಿಕ ಹಿನ್ನೆಲೆಯಲ್ಲಿ ಭಾಗ 2 ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ಹಾಗಾದ್ರೆ ಈಗ ಬಂದುಬಿಡಿ ಭಾಗ 2ರಲ್ಲಿ ಭಾರತದ ಭೌಗೋಳಿಕ ಹಿನ್ನೆಲೆ. ಇಲ್ಲಿ ನಿಮಗಾಗಲೇ ಗೊತ್ತಿದೆ ಏನಂದರೆ ಭಾರತದ ಮೇಲೆ ಅಕ್ಷಾಂಶ ಏನಾದೋಗಿದೆ, ರೇಖಾಂಶ ಆದೋಗಿದೆ. ಹಾಗಾದರೆ ಅಕ್ಷಾಂಶ ಯಾಕೆ ಬೇಕು, ರೇಖಾಂಶವನ್ನು ಯಾಕೆ ನಾವು ಬೇಕಾಗುತ್ತಾ, ಅದರ ಬಗ್ಗೆ ನಿನ್ನಾಗಲೇ ನಾನು ನಿಮಗೆಲ್ಲ ಇನ್ಫಾರ್ಮೇಷನನ್ನು ನೀಡ್ತಾ ಹೋಗಿದ್ದೀನಿ. ಆದರೆ ಇವತ್ತು ತರಗತಿಯಲ್ಲಿ ಭಾರತದ ಬಗ್ಗೆ ಒಂದು ವಿಸ್ತೀರ್ಣ ಮತ್ತು ಆ ಭೂಗಡಿ ಬಗ್ಗೆ, ಹಾಗಾದ್ರೆ ಆ ಭೂಗಡಿಯಲ್ಲಿರುವಂಥ ಯಾವ್ಯಾವ ದೇಶಗಳಿವೆ, ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಇದೆ, ಅಲ್ಲಿ ಒಂದು ಭಾರತ ಮತ್ತು ಆ ದೇಶಗಳ ನಡುವೆ ಯಾವ್ಯಾವ ವಿವಾದಿತ ಸ್ಥಳಗಳಿವೆ, ಅದರ ಬಗ್ಗೆ ಮಾಹಿತಿ ನಿಮ್ಮ ಜೊತೆ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ನೋಡೋದಾದರೆ ಇಲ್ಲಿ ನಿಮಗೆಲ್ಲ ಭಾರತ ಕಾಣಿಸುತ್ತದೆ. ಹಾಗಾದ್ರೆ ಈ ಭಾರತ ಕಂಡ್ರೆ ಪ್ರಪಂಚದಲ್ಲಿ ಭಾರತದ ಒಂದು ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾನ. ಪ್ರಪಂಚದಲ್ಲಿ ಭಾರತದ ಒಟ್ಟು ವಿಸ್ತೀರ್ಣ ಅಂತ ಕೇಳಿದ್ರೆ ಎಷ್ಟೈತೆ ಅಂತ ಕೇಳಿದ್ರೆ, ಪ್ರಪಂಚದಲ್ಲಿ ಭಾರತದ ಒಟ್ಟು ವಿಸ್ತೀರ್ಣ ನಿಮಗೆಲ್ಲ ಗೊತ್ತಿದೆ, 32,87,263 ಚದರ ಕಿಲೋಮೀಟರ್. ಓಕೆ, ಪ್ರಪಂಚದಲ್ಲಿ ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ಪ್ರಪಂಚದಲ್ಲಿ ಭಾರತದ ವಿಸ್ತೀರ್ಣವಾಗಿದೆ. ನೆಕ್ಸ್ಟ್ ಒಂದು ಬರೋಣ, ಭಾರತದ ಒಂದು ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡೈತೆ ಅಂತ ಕೇಳಿದ್ರೆ 7ನೇ ಸ್ಥಾನ. ಎಷ್ಟನೇ ಸ್ಥಾನ? 7ನೇ ಸ್ಥಾನ. ಹಾಗಾದ್ರೆ ಪ್ರಪಂಚದಲ್ಲಿ ಭಾರತದ ಒಂದು ಸ್ಥಾನ ಎಷ್ಟು ಅಂದ್ರೆ 7ನೇ ಸ್ಥಾನ. ಒಂದು ಸಲ ಎಕ್ಸಾಮ್ ಒಳಗೆ ಏನು ಕೇಳಿದ್ನಂದರೆ ಪ್ರಪಂಚದಲ್ಲಿ 5ನೇ ಅತಿ ದೊಡ್ಡ ದೇಶ ಯಾವುದಂತ ಕೇಳಿಬಿಟ್ಟದ. ಹಾಗಾಗಿ ನಾವು ಓನ್ಲಿ ಏನಪ್ಪ ಅಂದರೆ ಭಾರತದ ಒಂದು ಸ್ಥಾನ 7ನೇ ಸ್ಥಾನ ಅಂತ ಅಂದ್ಕೊಳ್ತೀವಿ. ಹಾಗಾದ್ರೆ ಅವನು ಏನು ಮಾಡಿಬಿಡ್ತಾನೆ, ಒಂದು 4 ದೊಡ್ಡ ದೇಶಗಳು ಕೊಟ್ಟು ಇವನ ಕಾಲಾನುಕ್ರಮ ಅತಿ ದೊಡ್ಡ ದೇಶಗಳನ್ನು 4 ಕಾಲಾನುಕ್ರಮದಲ್ಲಿ ಗುರುತಿಸ್ತಂತಾರೆ. ಹಾಗಾಗಿ ನಮಗೆ ಗೊತ್ತಿರಲಿ, ಪ್ರಪಂಚದಲ್ಲಿ ಒಂದು ಅತಿ ದೊಡ್ಡದಾದಂಥ ಒಂದು ದೇಶ ಯಾವುದಂತ ಕೇಳಿದ್ರೆ ರಷ್ಯಾ ಸ್ನೇಹಿತರೆ. ಯಾವ ದೇಶ? ರಷ್ಯಾ. ನಿಮಗೆಲ್ಲ ಗೊತ್ತಿದೆ, ಆದರೂ ಸಹಿತ ನಾನು ಬೇಸಿಕ್ ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಏಕೆಂದರೆ ಭಾರತದ ಬಗ್ಗೆ ಒಂದು ಹಿನ್ನೆಲೆ ಬೇಕಾದರೆ ಸ್ವಲ್ಪ ಬೇಸಿಕ್ ಆಗಿ ತಿಳಿಯೋಣ. ಮುಂದೆ ಬರ್ತಾ ಬರ್ತಾ ನಮಗೆ ಅಪ್ಲೈಡ್ ಹೇಗೆ ಪ್ರಶ್ನೆಗಳು ಬರುತ್ತೋ ಅಂತ ನೋಡೋಣ. ಈಗ ಹಾಗಾದ್ರೆ ಒಂದು ರಷ್ಯಾ ಇದೆ ಸ್ನೇಹಿತರೆ. ಹಾಗಾದ್ರೆ 2ನೇ ಅತಿ ದೊಡ್ಡದಾದಂಥ ದೇಶ ಯಾವುದಂತ ಕೇಳಿದ್ರೆ ಕೆನಡಾ. 2ನೇ ಅತಿ ದೊಡ್ಡದಾದ ದೇಶ ಕೆನಡಾ. ಹಾಗಾದ್ರೆ 3ನೇ ಅತಿ ದೊಡ್ಡದಾದ ದೇಶ ಯಾವುದಂತ ಕೇಳಿದ್ರೆ ಒಂದು ಚೀನಾ 3ನೇ ಅತಿ ದೊಡ್ಡದಾದ ದೇಶವಾಗಿದೆ. ಅದರಂತೆ 4ನೇ ಅತಿ ದೊಡ್ಡದಾದ ದೇಶ ಯಾವುದಂತ ಕೇಳಿದ್ರೆ ಅಮೇರಿಕಾ 4ನೇ ಅತಿ ದೊಡ್ಡದಾದ ದೇಶವಾಗಿದೆ. ಹಾಗಾದ್ರೆ 5ನೇ ಅತಿ ದೊಡ್ಡ ದೇಶ ಯಾವುದಪ್ಪ ಅಂತ ಕೇಳಿದ್ರೆ ಬ್ರೆಜಿಲ್. ಯಾವುದು? ಬ್ರೆಜಿಲ್ 5ನೇ ಅತಿ ದೊಡ್ಡದಾದ ದೇಶವಾಗಿದೆ. ಹಾಗಾದ್ರೆ 6ನೇ ಅತಿ ದೊಡ್ಡದಾದ ದೇಶ ಯಾವುದಂತ ಕೇಳಿದ್ರೆ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಏನಾಗಿದೆ? 6ನೇ ಅತಿ ದೊಡ್ಡದಾದ ದೇಶವಾಗಿದೆ. ಅದರಂತೆ 7ನೇ ಅತಿ ದೊಡ್ಡದಾದ ದೇಶ ನಿಮಗೆಲ್ಲ ಗೊತ್ತಿದೆ. ಹಾಗಾದ್ರೆ 7ನೇ ಅತಿ ದೊಡ್ಡ ದೇಶ ಯಾವುದಾಗಿದೆ? ಭಾರತ. ಯಾವುದು? ಭಾರತ ದೇಶ 7ನೇ ಅತಿ ದೊಡ್ಡದಾದ ದೇಶವಾಗಿದೆ. ಹಾಗಾದ್ರೆ 8ನೇ ಅತಿ ದೊಡ್ಡ ದೇಶ ಯಾವುದಂತ ಕೇಳಿದ್ರೆ ಅರ್ಜೆಂಟೈನಾ. ಯಾವುದು? ಅರ್ಜೆಂಟೈನಾ. ಇದು 8ನೇ ಅತಿ ದೊಡ್ಡ ದೇಶವಾಗಿದೆ. ನಾವೇನು ಮಾಡ್ತೀವಿ ಅಂದರೆ ಕೇವಲ ಭಾರತ ಮಾತ್ರ ಓದ್ಕೊಂತೀವಿ. ಆದರೆ ಭಾರತ 7ನೇ ಸ್ಥಾನ ಪಡ್ಕೊಂಡಿದೆ. 8ನೇ ಸ್ಥಾನ ಯಾವುದಂತ ಕೇಳಿದರೆ ಅರ್ಜೆಂಟೈನಾ ಇದೆ. ಹಾಗಾದ್ರೆ 9ನೇ ಸ್ಥಾನ ಯಾವುದಂತ ಕೇಳಿದರೆ 9ನೇ ಸ್ಥಾನ ಕಜಕಿಸ್ತಾನ್. ಯಾವುದು? ಕಜಕಿಸ್ತಾನ್. 9ನೇ ಸ್ಥಾನ ಕಜಕಿಸ್ತಾನ್ ಪಡ್ಕೊಂಡಿದೆ. ಹಾಗಾದ್ರೆ 10ನೇ ಅತಿ ದೊಡ್ಡ ದೇಶ ಯಾವುದಂತ ಕೇಳಿದರೆ ಅಲ್ಜೇರಿಯಾ. ಯಾವುದು? ಅಲ್ಜೇರಿಯಾ. ಓಕೆ ಸ್ನೇಹಿತರೆ, ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿರುವ ಟಾಪ್ 10 ಅತಿ ದೊಡ್ಡ ದೇಶಗಳಂತ ಕೇಳಿದ್ರೆ ನಾನು ಕೊಟ್ಟಿದ್ದೀನಿ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶ ಯಾವುದಂದ್ರೆ ರಷ್ಯಾ. ಹಾಗಾದ್ರೆ 2ನೇ ದೇಶ ಯಾವುದಂತ ಕೇಳಿದ್ರೆ ಕೆನಡಾ. ಹಾಗಾದ್ರೆ 3ನೇ ದೇಶ ಯಾವುದಂತ ಕೇಳಿದ್ರೆ ಚೀನಾ. ನೆಕ್ಸ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಅಮೇರಿಕಾ. ಅದರಂತೆ ಬ್ರೆಜಿಲ್, ಅದರಂತೆ ಆಸ್ಟ್ರೇಲಿಯಾ, ಭಾರತ, ಅರ್ಜೆಂಟೈನಾ,
ಕಜಕಿಸ್ತಾನ್, ಹಾಗಾದ್ರೆ ಅಲ್ಜೇರಿಯಾ. ಹಾಗಾದರೆ ಇವು ಟಾಪ್ 10 ಏನಪ್ಪ ಅಂದರೆ ಪ್ರಪಂಚದಲ್ಲಿರುವ ಅತಿ ದೊಡ್ಡ ದೇಶಗಳಾಗಿವೆ. ಹಾಗಾದ್ರೆ ಒಂದ್ಸಲ ನಮ್ಮ ಎಕ್ಸಾಮ್ ಕೇಳ್ಕೊಂಬಿಟ್ರು, ಪ್ರಪಂಚದ 5ನೇ ಅತಿ ದೊಡ್ಡ ದೇಶ ಯಾವುದಂತ ಕೇಳ್ಯಾರ. ಪ್ರಪಂಚದಲ್ಲಿ 5ನೇ ಅತಿ ದೊಡ್ಡ ದೇಶ ಯಾವುದಿದೆ? ಬ್ರೆಜಿಲ್. ಈಗ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ಯಾರ. ಹಾಗಾದ್ರೆ ಏನೇ ಕೇಳಿ, ಹಾಗಾದ್ರೆ ನಮ್ಮ ಬೇಸಿಕ್ ನಾಲೆಡ್ಜ್ ಆಗಿ ಹಾಗಾದ್ರೆ ಅತಿ ದೊಡ್ಡ ದೇಶಗಳ ಬಗ್ಗೆ ಮಾಹಿತಿ ಗೊತ್ತಿರಲಿ. ಹಾಗಾದ್ರೆ ಪ್ರಪಂಚದಲ್ಲಿ ಭಾರತದ ಸ್ಥಾನ ಎಷ್ಟಿದೆ? 7ನೇ ಸ್ಥಾನ. ಹಾಗಾದ್ರೆ ನೆಕ್ಸ್ಟ್ ಬನ್ನಿ, ಪ್ರಪಂಚದಲ್ಲಿ ಭಾರತದ ಪಾಲು ಎಷ್ಟಿದೆ ಅಂದರೆ ಪರ್ಸೆಂಟೇಜ್ ಎಷ್ಟಿದೆ? ಹಾಗಾದ್ರೆ ಒಟ್ಟು ಒಂದು 100%ನಲ್ಲಿ ಭಾರತದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದರೆ 2.24%. ಹಾಗಾದ್ರೆ ಭಾರತದ ಒಟ್ಟು ಪಾಲು ಎಷ್ಟಿದೆ? 2.4% ಪ್ರಪಂಚದಲ್ಲಿ ಒಂದು ಭಾರತದ ಒಂದು ಏನಪ್ಪ ಅಂದರೆ ಸ್ಥಾನ ಇದೆ. ಹಾಗಾದರೆ ನೆಕ್ಸ್ಟ್ ಬರೋಣ. ಹಾಗಾದ್ರೆ ಭಾರತದ ಒಟ್ಟು ಭೂಗಡಿ ಎಷ್ಟಿದೆ ಅಂತ ಕೇಳ್ತಾನೆ. ಭಾರತದ ಭೂಗಡಿ ಕೇಳಿದರೆ 15,200 ಕಿಲೋಮೀಟರ್. ಇವತ್ತು ಈ ಒಂದು ಭೂಗಡಿ ಬಗ್ಗೆ ಮಾತನಾಡೋಣ. ನೆಕ್ಸ್ಟ್ ಕರಾವಳಿ ಗಡಿ ಎಷ್ಟಿದೆ? ಹಾಗಾದ್ರೆ ನೆಕ್ಸ್ಟ್ ಆ ಕರಾವಳಿ ಗಡಿಯ ಜೊತೆಗೆ ನಾಟಿಕಲ್ ಅಂದರೆ ಏನು? ಹಾಗಾದ್ರೆ ನಾವೆಲ್ಲ ಒಂದು ಹೇಳ್ತೀವಿ, ಒಂದು ನಾಟಿಕಲ್ ಅಂದ್ರೆ ಏನು? ಹಾಗಾದ್ರೆ ಅದನ್ನು ಮೀಟರ್ ಒಳಗೆ ಹೇಳ್ರಿ ಅಂತ ಹೇಳ್ತಾನ. ಹಾಗಾದ್ರೆ ಭಾರತದ ಒಟ್ಟು ನಾಟಿಕಲ್ ಕೇಳ್ತಾನ. ಹಾಗಾದ್ರೆ ನಾಟಿಕಲ್ ಜೊತೆ ಭಾರತದ ನಾಟಿಕಲ್ ಒಟ್ಟು ಕಿಲೋಮೀಟರ್ ಎಷ್ಟು ಅಂತ ಕೇಳ್ತಾನ. ಅದನ್ನ ನೆಕ್ಸ್ಟ್ ಈ ಕರಾವಳಿ ಗಡಿ ಹೇಳುವಾಗ ಅದ್ರ ಬಗ್ಗೆ ವ್ಯಕ್ತಪಡಿಸ್ತೀನಿ. ಈಗ ನಾನು ಹೇಳ್ತಿದ್ದೀನಿ ಭಾರತದ ಭೂಗಡಿ ಎಷ್ಟಿದೆ ಅಂತ ಕೇಳಿದ್ರೆ 15,200. ಹಾಗಾದ್ರೆ 15,200 ಕಿಲೋಮೀಟರ್ ಭಾರತದ ಒಂದು ಭೂಗಡಿ. ಇಲ್ಲಿ ನೋಡಿ, ಇಲ್ಲಿಂದ ನಮ್ಮ ಭಾರತದ ಭೂಗಡಿ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲ ಭಾರತದ ಒಂದು ಭೂಗಡಿ ಸ್ನೇಹಿತರೆ. ಹಾಗಾದ್ರೆ ಇದೆಲ್ಲ ಭಾರತದ ಭೂಗಡಿ ಬನ್ನಿ ಅಂದ್ರೆ ಈ ತರ ಬಂದು ಭಾರತದ ಭೂಗಡಿ ಹಂಚಿಕೆ ಆಗಿದೆ. ಹಾಗಾದ್ರೆ ಭಾರತದ ಇದು ಒಟ್ಟು ಎಷ್ಟು ಭೂಗಡಿ ಐತೆ ಅಂತ ಕೇಳಿದ್ರೆ 15,200 ಕಿಲೋಮೀಟರ್ ಭಾರತದ ಟೋಟಲ್ ಭೂಗಡಿ ಆಗಿದೆ. ಓಕೆ, ಪ್ರಶ್ನೆ ಕೇಳಿ, ಪ್ರಪಂಚದಲ್ಲಿ ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಪ್ರಪಂಚದಲ್ಲಿ ಭಾರತದ ಸ್ಥಾನ ಎಷ್ಟಂದ್ರೆ 7ನೇ ಸ್ಥಾನವಾಗಿದೆ. ಹಾಗಾದ್ರೆ ಟಾಪ್ 10 ದೇಶಗಳ ಕಾಲಾನುಕ್ರಮ ಕೇಳಿಕೊಂಡ್ರೆ ಹಾಗಾದ್ರೆ 1 ರಷ್ಯಾ, ನೆಕ್ಸ್ಟ್ ಕೆನಡಾ, ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಚೀನಾ, ಅಮೆರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ, ಅರ್ಜೆಂಟೈನಾ, ಹಾಗಾದ್ರೆ ಕಜಕಿಸ್ತಾನ್ ಮತ್ತು ಅಲ್ಜೇರಿಯಾ. ಇವು ಟಾಪ್ 10 ದೇಶಗಳು ಕೇಳಿದರೆ ಏನು ಕೇಳಿದ್ರು ಆನ್ಸರ್ ಮಾಡಿಕೊಳ್ಳಿ. ಓಕೆ, ಹಾಗಾದ್ರೆ ಪ್ರಪಂಚದಲ್ಲಿ ಭಾರತದ ಒಂದು ಪಾಲು ಅಥವಾ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ರೆ 2.4%. ಹಾಗಾದ್ರೆ ಭಾರತದ ಭೂಗಡಿ ಎಷ್ಟೈತೆ ಅಂತ ಕೇಳಿದ್ರೆ 15,200 ಕಿಲೋಮೀಟರ್ ಭಾರತದ ಭೂಗಡಿ ಇದೆ. ಹಾಗಾದ್ರೆ ಆ ಭಾರತದ ಭೂಗಡಿಯಲ್ಲಿ ಒಂದು ವಿಶೇಷವಾಗಿ ಬರೋಣ. ಏನಂತ ಕೇಳಿದ್ರೆ ಈ ಭಾರತದ ಭೂಗಡಿಯಲ್ಲಿ ಒಂದು ಏನಪ್ಪ ಅಂದ್ರೆ ಪ್ರಮುಖವಾಗಿ ಭಾರತದ ಭೂಗಡಿಯನ್ನ ಒಂದು ಭಾರತದ ಇಲ್ಲಿ ನೋಡ್ತೀವಲ್ಲ, ಇದರ ಒಟ್ಟು ನೆರೆ ರಾಷ್ಟ್ರಗಳು ಎಷ್ಟು ಅಂತ ಕೇಳ್ತಾನೆ. ಭಾರತದ ಒಟ್ಟು ನೆರೆ ರಾಷ್ಟ್ರಗಳು ಎಷ್ಟದ ಒಂದು ಕೇಳಿದ್ರೆ ನೆರೆ ರಾಷ್ಟ್ರ ಎಷ್ಟು ಅಂತ ಕೇಳಿದ್ರೆ 11 ನೆರೆ ರಾಷ್ಟ್ರಗಳಿವೆ. ಭಾರತದ ಒಟ್ಟು ನೆರೆ ರಾಷ್ಟ್ರಗಳಂತ ಕೇಳಿದ್ರೆ 11 ದೇಶಗಳು ಭಾರತದ ನೆರೆ ರಾಷ್ಟ್ರಗಳಿವೆ. ಅಂದ್ರೆ ಭಾರತದ ಭೂಗಡಿ ಆಗಿರ್ಬೋದು, ಜಲಗಡಿ ಆಗಿರ್ಬೋದು, ಭಾರತದ ಸುತ್ತ ಇರುವಂತ ಒಟ್ಟು ನೆರೆ ರಾಷ್ಟ್ರಗಳು ಎಷ್ಟಿವೆ? 11. ಆ 11ರೊಳಗ ಯಾವ ಅಂತ ಕೇಳಿದ್ರೆ ಒಂದು ಯಾವುದು? ಪಾಕಿಸ್ತಾನ್. ಹಾಗಾದ್ರೆ 2 ಯಾವುದು? ಅಫ್ಘಾನಿಸ್ತಾನ್. ಹಾಗಾದ್ರೆ 3 ಯಾವ್ದಂತ ಕೇಳಿದ್ರೆ ಚೀನಾ. 4 ಯಾವ್ದಂತ ಕೇಳಿದ್ರೆ ನೇಪಾಳ. ಹಾಗಾದ್ರೆ 5 ಯಾವ್ದಂತ ಕೇಳಿದ್ರೆ ಭೂತಾನ್. 5 ಯಾವುದು? ಭೂತಾನ್. ಹಾಗಾದ್ರೆ ಇಲ್ಲಿ ಯಾವ್ದೈತೆ ಅಂತ ಕೇಳಿದ್ರೆ ಮಯನ್ಮಾರ್. ನೋಡಿ ಸ್ವಲ್ಪ ಮ್ಯಾಪ್ ಬಗ್ಗೆ ನೋಡ್ಕೊಳ್ಳಿ. ಮಯನ್ಮಾರ್ ಇಲ್ಲಿ ಯಾವ್ದು ಕೇಳ್ತೈತೆ ಅಂತ ಕಂಡು ಬರುತ್ತೆ ಅಂತ ಕೇಳಿದ್ರೆ ಬಾಂಗ್ಲಾದೇಶ. ಯಾವ ದೇಶ? ಬಾಂಗ್ಲಾದೇಶ. ಹಾಗಾದ್ರೆ ಇಲ್ಲೊಂದಿದೆ ಯಾವ್ದಂತ ಕೇಳಿದ್ರೆ ಥೈಲ್ಯಾಂಡ್. ಯಾವುದು? ಥೈಲ್ಯಾಂಡ್. ಹಾಗಾದ್ರೆ ಈ ಭಾಗದಲ್ಲಿ ಒಂದೈತಿ, ಈ ಭಾಗದಲ್ಲಿ ಯಾವ್ದೈತೆ ಅಂತ ಕೇಳಿದ್ರೆ ಇಂಡೋನೇಷ್ಯಾ. ಯಾವ ನೇಷ್ಯಾ? ಇಂಡೋನೇಷ್ಯಾ. ಹಾಗಾದ್ರೆ ಇಲ್ಲೊಂದು ಕಾಣಿಸ್ತೈತಿ, ಯಾವುದು? ಶ್ರೀಲಂಕಾ. ಯಾವುದು? ಶ್ರೀಲಂಕಾ. ಹಾಗಾದ್ರೆ ನೆಕ್ಸ್ಟ್ ನಿಮಗೆಲ್ಲ ಗೊತ್ತಿದೆ, ಇಲ್ಲೊಂದು ದೇಶ ಕಾಣಿಸುತ್ತಾ? ಇದು ಎಲ್ಲ ನಮಗೆ ಭಾರತ ಮತ್ತು ಈ ದೇಶ ನಡುವೆ ಇತ್ತೀಚೆಗೆಲ್ಲ ಒಂದು ವಿವಾದಿತವಾಗಿತ್ತು. ಹಾಗಾದರೆ ನೆಕ್ಸ್ಟ್ ಆ ದೇಶದವರು ಹೇಳ್ತಾರೆ ಭಾರತದ ಮಿಲಿಟರಿ ಪಡೆ ಆ ದೇಶದಲ್ಲಿ ನೆಲೆ ಊರಿತು, ಆ ಮಿಲಿಟರಿ ಪಡೆಯನ್ನು ನೀವು ಹಿಂದಕ್ಕೆ ಕರೆಸ್ಕೊಂಬಿಡಿ, ನಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಬೇಡ ಅಂತೇಳಿ ಮತ್ತೆ ಇವತ್ತು ಭಾರತ ಇಲ್ಲಾಂದ್ರೆ ನಾವು ಬದುಕಕ್ಕೆ ಸಾಧ್ಯವಿಲ್ಲ ಅಂತೇಳಿ ಆ ದೇಶದವರು ಮತ್ತೆ ನೀವು ಭಾರತದ ಜೊತೆ ಒಂದು ನಮಗೆ ಸಹಾಯ ಮಾಡಿರಿ ಅಂತ ಇವತ್ತು ಇತ್ತೀಚೆಗೆ ಏನಪ್ಪ ಅಂದರೆ ಮತ್ತೆ ಭಾರತದ ಸಹಾಯವನ್ನು ಮಾಡಬೇಕಂತೇಳಿ ನಮ್ಮ ಭಾರತವನ್ನು ಕೇಳ್ತಿದೆ. ಅಂಥ ಒಂದು ದೇಶ ಯಾವುದಂತ ಕೇಳಿದ್ರೆ ಮಾಲ್ಡೀವ್ಸ್. ಯಾವುದು? ಮಾಲ್ಡೀವ್ಸ್.
ಓಕೆ ಸ್ನೇಹಿತರೆ, ಹಾಗಾದ್ರೆ ಭಾರತದ ಒಟ್ಟು ನೆರೆಯ ರಾಷ್ಟ್ರಗಳು ಯಾವಂತ ಒಂದು ಸಲ ಸಿಂಪಲ್ ಆಗಿ ನಮ್ಮ ಒಂದು ದೇಹನ ಒಂದೇನಪ್ಪ ಅಂದರೆ ಭಾರತ ಮಾಡಿಕೊಂಬಿಡಿ. ಹಾಗಾದ್ರೆ ನೆರೆಯ ರಾಷ್ಟ್ರ ಕೇಳಿದ್ರೆ ಈ ಕಡೆ ಭಾಗದಲ್ಲಿ ಏನಿದೆ ಇದು ಭಾರತ ಅಂದ್ಕೊಳ್ಳಿ, ಈ ಕಡೆ ಭಾಗದಲ್ಲಿ ಪಾಕಿಸ್ತಾನ ಇದೆ, ಇಲ್ಲಿ ಯಾವ್ದೈತೆ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ ಇದೆ, ಈ ಕಡೆ ಭಾಗದಲ್ಲಿ ಯಾವ್ದೈತಿ ಚೀನಾ ಇದೆ, ಇಲ್ಲಿ ನೇಪಾಳ ಇದೆ, ಇಲ್ಲಿ ಭೂತಾನ್ ಇದೆ, ಇಲ್ಲಿ ಮಯನ್ಮಾರ್ ಇದೆ, ಇಲ್ಲಿ ಬಾಂಗ್ಲಾದೇಶ ಇದೆ. ಹಾಗಾದ್ರೆ ಇಲ್ಲಿ ಥೈಲ್ಯಾಂಡ್ ಇದೆ, ಅಲ್ಲಿ ಕೆಳಭಾಗದಲ್ಲಿ ಏನಿದೆ ಇಂಡೋನೇಷಿಯಾ, ಅದರಂತೆ ಭಾರತದ ಮತ್ತೆ ಕೆಳಭಾಗದಲ್ಲಿ ಶ್ರೀಲಂಕಾ ಇದೆ, ಈ ಸೈಡ್ ಭಾಗದಲ್ಲಿ ಯಾವ್ದೈತಿ ಮಾಲ್ಡೀವ್ಸ್ ಇದೆ. ಹಾಗಾದ್ರೆ ಭಾರತದ ಒಟ್ಟು ನೆರೆ ರಾಷ್ಟ್ರಗಳಂತ ಕೇಳಿದ್ರೆ ಎಷ್ಟು ನೆರೆ ರಾಷ್ಟ್ರಗಳಿವೆ? 11 ನೆರೆ ರಾಷ್ಟ್ರಗಳು. ಈಗ ಎಷ್ಟು ತಿಳ್ಕೊಳ್ಳೋಣ. ಮುಂದಿನ ಒಂದು ಕ್ಲಾಸ್ ಒಳಗೆ ಬಂದರೆ ಒಂದು ಮಾಲ್ಡೀವ್ಸ್ ಮತ್ತು ಭಾರತದ ಮಧ್ಯದಲ್ಲಿರುವಂಥ ಒಂದು ರೇಖೆ ಯಾವುದಿದೆ, ಹಾಗಾದ್ರೆ ನೆಕ್ಸ್ಟ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ಕೊಡ್ತಾ ಹೋಗ್ತಿದ್ರಿ. ಈಗ ಬೇಸಿಕ್ ಆಗಿ ನಮಗೆ ಒಟ್ಟು ನೆರೆ ರಾಷ್ಟ್ರ ಕೇಳಿದರೆ 11 ನೆರೆ ರಾಷ್ಟ್ರಗಳು. ಹಾಗಾದ್ರೆ ಎರಡನೇ ಸ್ಟೆಪ್ ಕೊಡೋಣ. ಏನಂದರೆ ಭಾರತದೊಂದಿಗೆ ಭೂಗಡಿ ಹೊಂದಿರುವ ದೇಶ. ಯಾವ ಗಡಿ? ಭೂಗಡಿ ಹೊಂದಿರುವ ದೇಶ. ಎಷ್ಟು ಭೂಗಡಿ ಹೊಂದಿರುವ ಭಾರತದೊಂದಿಗೆ? 7 ದೇಶಗಳು. ಭಾರತದೊಂದಿಗೆ ಭೂಗಡಿ ಹೊಂದಿರುವ ದೇಶಗಳು ಎಷ್ಟು ಅಂದರೆ 7 ದೇಶಗಳು. ಆ 7 ದೇಶಗಳು ಯಾವಂತ ಕೇಳಿದ್ರೆ 1 ಪಾಕಿಸ್ತಾನ್, 2 ಅಫ್ಘಾನಿಸ್ತಾನ್, 3 ಚೀನಾ, 4 ನೇಪಾಳ, 5 ಯಾವುದು ಭೂತಾನ್, 6 ಮಯನ್ಮಾರ್, 7 ಬಾಂಗ್ಲಾದೇಶ್. ಇವು ಭಾರತದೊಂದಿಗೆ ಭೂಗಡಿ ಹೊಂದಿರುವ ದೇಶಗಳು ಯಾವಂತ ಕೇಳಿದ್ರೆ 1 ಬಾಂಗ್ಲಾದೇಶ, ಮಯನ್ಮಾರ್, ನೆಕ್ಸ್ಟ್ ಬಂದಂದ್ರೆ ಭೂತಾನ್, ಹಾಗಾದ್ರೆ ನೆಕ್ಸ್ಟ್ ಕೇಳಿದ್ರೆ ನೇಪಾಳ, ಚೀನಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್. ಗೊತ್ತಿದೆಯಲ್ವ? ನಾವು ಹೆಂಗೆ ಹೇಳ್ಬೇಕು, ನೆನಪಿಡ್ಕೋಬೇಕಂದ್ರೆ ಈ ಭಾಗದಲ್ಲಿ ಯಾವ್ದೈತಿ ಪಾಕಿಸ್ತಾನ್, ಇಲ್ಲಿ ಯಾವ್ದೈತಿ ಅಫ್ಘಾನಿಸ್ತಾನ್ ಇದೆ, ಚೀನಾ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಮಯನ್ಮಾರ್ ಇದೆ, ಬಾಂಗ್ಲಾದೇಶ ಇದೆ. ಹಾಗಾದ್ರೆ ಭಾರತದೊಂದಿಗೆ ಭೂಗಡಿ ಹೊಂದಿರುವ ದೇಶಗಳು ಎಷ್ಟಂತ ಕೇಳಿದ್ರೆ 7 ದೇಶಗಳು ಭಾರತನ ಭೂಗಡಿ ಹೊಂದಿವೆ. ಮತ್ತೊಂದು ಪ್ರಶ್ನೆ ಬರ್ತೇನೆ ಈಗ. ಭಾರತದೊಂದಿಗೆ ಜಲಗಡಿ ಹೊಂದಿರುವ ದೇಶಗಳು. ಯಾವ ಗಡಿ? ಜಲಗಡಿ ಹೊಂದಿರುವ ದೇಶಗಳು. ಅವು ಸಹಿತ ಎಷ್ಟದವು? 7 ದೇಶಗಳು ಭಾರತದೊಂದಿಗೆ ಜಲಗಡಿ ಹೊಂದಿವೆ. ಆ 7 ದೇಶಗಳು ಯಾವಪ್ಪ ಅಂದ್ರೆ ಭಾರತ ಜಲಗಡಿ ಹೊಂದೈತೆ ಅಂದ್ರೆ ಈ ಪಾಕಿಸ್ತಾನ ಸಹಿತ ಭೂಗಡಿನ ಹೊಂದೈತಿ, ಜಲಗಡಿನ ಹೊಂದಿದೆ 1. ಹಾಗಾದ್ರೆ ನೆಕ್ಸ್ಟ್ ಈ ಮಯನ್ಮಾರ್ ಐತಲ್ಲ, ಮಯನ್ಮಾರ್ ಸಹಿತ ಜಲಗಡಿನ ಹೊಂದೈತಿ, ಭೂಗಡಿ ಹೊಂದಿದೆ 2. ಹಾಗಾದ್ರೆ ಬಾಂಗ್ಲಾದೇಶ ಜಲಗಡಿನ ಹೊಂದೈತಿ, ಭೂಗಡಿ ಹೊಂದಿದೆ 3ನೇ ದೇಶ. ಹಾಗಾದ್ರೆ ನಂತರ ಥೈಲ್ಯಾಂಡು ಇದು ಕೇವಲ ಜಲಗಡಿ ಹೊಂದಿದೆ 4. ಇಂಡೋನೇಷಿಯಾ ಇದು ಜಲಗಡಿ ಹೊಂದೈತಿ 5ನೇ ದೇಶ. ಅದರಂತೆ 6ನೇ ದೇಶ ಶ್ರೀಲಂಕಾ, ಇದು ಸಹಿತ ಜಲಗಡಿ ಹೊಂದೈತಿ 6ನೇ ದೇಶವಾಗಿದೆ. ಅದರ ಮಾಲ್ಡೀವ್ಸ್ ಇದು ಸಹಿತ ಏನು ಹೊಂದೈತಿ? ಜಲಗಡಿ ಹೊಂದಿದೆ. ಹಾಗಾದ್ರೆ ಭಾರತದೊಂದಿಗೆ ಜಲಗಡಿ ಹೊಂದಿರುವ ದೇಶಗಳು ಎಷ್ಟಂತ ಕೇಳಿದ್ರೆ ಒಂದು ನೋಡಿ, ಈ ಕಡೆ ಭಾಗದಲ್ಲಿ ಕೆಳಗ ಏನು ಕಾಣಿಸುತ್ತೆ ಅಂದರೆ ಮಾಲ್ಡೀವ್ಸ್ ಇದೆ, ನೆಕ್ಸ್ಟ್ ಶ್ರೀಲಂಕಾ ಇದೆ, ನೆಕ್ಸ್ಟ್ ಇಂಡೋನೇಷಿಯಾ ಇದೆ, ನೆಕ್ಸ್ಟ್ ಥೈಲ್ಯಾಂಡ್ ಇದೆ, ನೆಕ್ಸ್ಟ್ ಬಾಂಗ್ಲಾದೇಶ ಇದೆ, ಮಯನ್ಮಾರ್ ಇದೆ, ನೆಕ್ಸ್ಟ್ ಯಾವುದಪ್ಪ ಪಾಕಿಸ್ತಾನ್ ಇದೆ. ಹಾಗಾದ್ರೆ ಭಾರತದೊಂದಿಗೆ ಜಲಗಡಿ ಹೊಂದಿರುವ ಒಟ್ಟು ದೇಶಗಳು ಎಷ್ಟಂತ ಕೇಳಿದ್ರೆ 7 ದೇಶಗಳು ಭಾರತದೊಂದಿಗೆ ಜಲಗಡಿ ಹೊಂದಿವೆ. ನೆಕ್ಸ್ಟ್ 4ನೇ ಸ್ಟೆಪ್ ಬರ್ತೀನಿ. ಏನಂತ ಕೇಳಿದ್ರೆ ಜಲ ಮತ್ತು ಭೂಗಡಿ ಹೊಂದಿರುವ ದೇಶಗಳು ಎಷ್ಟಂತ ಕೇಳ್ತಾರ? 3 ದೇಶಗಳು. ಓಕೆ, ಪ್ರಶ್ನೆ ಕೇಳಿ ನೋಡಿ. ಭಾರತದೊಂದಿಗೆ ಜಲನೂ ಇರಬೇಕು ಮತ್ತು ಭೂಗಡಿನೂ ಇರಬೇಕು. ಅವು ಎಷ್ಟು ದೇಶಗಳಂತ ಕೇಳಿದ್ರೆ 3 ದೇಶಗಳು ಭಾರತದೊಂದಿಗೆ ಜಲಗಡಿನ ಹೊಂದಿವೆ, ಭೂಗಡಿ ಹೊಂದಿವೆ. ಹಾಗಾದ್ರೆ ಜಲಗಡಿ ಮತ್ತು ಭೂಗಡಿ ಹೊಂದಿರುವ 3 ದೇಶಗಳು ಯಾವಂತ ಕೇಳಿದ್ರೆ 1 ಸ್ನೇಹಿತರೆ ಯಾವುದು? ಪಾಕಿಸ್ತಾನ್. ಹಾಗಾದ್ರೆ 2 ಯಾವುದಪ್ಪ ಅಂತ ಕೇಳಿದ್ರೆ ಮಯನ್ಮಾರ್. ಹಾಗಾದ್ರೆ 3 ಯಾವುದಂತ ಕೇಳಿದ್ರೆ ಬಾಂಗ್ಲಾದೇಶ. ಅಂದರೆ ಭಾರತದೊಂದಿಗೆ ಜಲಗಡಿ ಹಾಗೂ ಭೂಗಡಿ ಹೊಂದಿರುವ ದೇಶಗಳು 3 ದೇಶಗಳಿವೆ. ಆ 3 ದೇಶಗಳು ಯಾವಂತ ಕೇಳಿದ್ರೆ 1 ಬಾಂಗ್ಲಾದೇಶ ಜಲಗಡಿ ಇದೆ, ಭೂಗಡಿ ಇದೆ. 2ನೇದು ಯಾವುದಂತ ಕೇಳಿದ್ರೆ ಮಯನ್ಮಾರ್ ಜಲಗಡಿ ಇದೆ, ಭೂಗಡಿ ಇದೆ. ಅದರಂತೆ ಪಾಕಿಸ್ತಾನ ಸಹಿತ ಜಲಗಡಿ ಇದೆ, ಭೂಗಡಿ ಇದೆ. ಹಾಗಾದ್ರೆ ಭಾರತದ ಒಟ್ಟು ನೆರೆ ರಾಷ್ಟ್ರಗಳಂತ ಕೇಳಿದ್ರೆ 11 ನೆರೆ ರಾಷ್ಟ್ರಗಳಿವೆ. ಹಾಗಾದ್ರೆ ಭಾರತದ ಒಟ್ಟು ಭೂಗಡಿ ದೇಶಗಳಂತ ಕೇಳಿದ್ರೆ 7 ದೇಶಗಳಿವೆ. ಹಾಗಾದ್ರೆ ಭಾರತದ ಒಟ್ಟು ಭಾರತದ ಜಲಗಡಿ ಹೊಂದಿರುವ ದೇಶಗಳಂತ ಕೇಳಿದ್ರೆ 7 ದೇಶಗಳಿವೆ. ಹಾಗಾದ್ರೆ ಭಾರತದೊಂದಿಗೆ ಜಲಗಡಿ ಹಾಗೂ ಭೂಗಡಿ ಹೊಂದಿರುವ ದೇಶಗಳು ಎಷ್ಟಂತ ಕೇಳಿದ್ರೆ 3 ದೇಶಗಳು. ಎಸ್, ಅಂಡರ್ಸ್ಟ್ಯಾಂಡ್. ಇದರ ಬಗ್ಗೆ ನಾನು ಬೇಸಿಕ್ ಆಗಿ ನೀವು ತಿಳ್ಕೊಂತ ಹೋಗಿ. ಹಾಗಾದ್ರೆ ಏನಪ್ಪ ಅಂದ್ರೆ ನಮಗೆ ಜಲಗಡಿ ಎಷ್ಟದವು, ಭೂಗಡಿ ಎಷ್ಟದವು ಎಲ್ಲ ಗೊತ್ತಿರಲಿ. ಹಾಗಾದ್ರೆ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ, ಪ್ರಪಂಚದಲ್ಲಿ ಭಾರತ ಎಷ್ಟನೇ ಸ್ಥಾನ ಆಗಿದೆ? 7ನೇ ಸ್ಥಾನವಾಗಿದೆ. ಬೇಕಾದ್ರೆ ಒಂದ್ಸಲ ನೋಡ್ಕೊಂಬಿಡಿ. ಹಾಗಾದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ನೀಡುತ್ತಿದ್ದೇನೆ.
ನೋಡಿ ಈಗ ತಗೊಂಬರೋಣ. ಭಾರತದ ಒಟ್ಟು ಏನಪ್ಪ ಅಂದ್ರೆ ಎಷ್ಟನೇ ಸ್ಥಾನ ಇತ್ತು ಅಂತ ಹೇಳಿದ್ದೇನೆ, ಭಾರತ 7ನೇ ಸ್ಥಾನ. ಅದಕ್ಕಿಂತ ಭಾರತದ ಓಕೆ, ಇಲ್ಲಿ ನೋಡಿ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಟಾಪ್ 10 ದೇಶಗಳು ಯಾವ ದೇಶಗಳು? ಟಾಪ್ 10 ದೇಶಗಳು. ಹಾಗಾದ್ರೆ ಆ ಟಾಪ್ 10 ದೇಶಗಳು ಪ್ರಪಂಚದಲ್ಲಿ ಅದವು. ಆ ಟಾಪ್ 10 ದೇಶದಲ್ಲಿ ಅತಿ ದೊಡ್ಡ ದೇಶ ಯಾವುದಂತ ಕೇಳಿದ್ರ ರಷ್ಯಾ, ನಾನು ಹೇಳಿದ್ದೀನಿ. ಎರಡನೇದು ಯಾವುದಂತ ಕೇಳಿದ್ರ ಕೆನಡಾ. 3 ಯಾವುದಂತ ಕೇಳಿದ್ರ ಚೀನಾ. 4 ಯಾವುದಂತ ಕೇಳಿದ್ರ ಅಮೇರಿಕಾ. 5 ಯಾವುದಂತ ಕೇಳಿದ್ರ ಬ್ರಾಜಿಲ್. 6 ಯಾವುದಂತ ಕೇಳಿದ್ರ ಆಸ್ಟ್ರೇಲಿಯಾ. 7 ಯಾವುದಂತ ಕೇಳಿದ್ರ ಭಾರತ. ಹಾಗಾದ್ರೆ 8 ಯಾವುದಂತ ಕೇಳಿದ್ರ ಅರ್ಜೆಂಟೈನಾ. 9 ಯಾವುದಂತ ಕೇಳಿದ್ರ ಕಜಕಿಸ್ತಾನ್. 10 ಯಾವುದಂತ ಕೇಳಿದ್ರ ಅಲ್ಜೇರಿಯಾ. ಇಲ್ಲೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ನೋಡು, ಬ್ರಾಜಿಲ್, ಆಸ್ಟ್ರೇಲಿಯಾ, ಭಾರತ, ಅರ್ಜೆಂಟೈನ್, ಕಜಕಿಸ್ತಾನ್ ಮತ್ತು ಯಾವುದು ಅಲ್ಜೇರಿಯಾ. ಇವು ಏನಪ್ಪ ಅಂದರೆ ಪ್ರಪಂಚದಲ್ಲಿ ಒಂದು ಟಾಪ್ 10 ದೇಶಗಳು, ಅಂದರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶಗಳು ಹಾಗಾದ್ರೆ ಇವು ಆಗಿವೆ. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಸ್ಟಾರ್ಟ್ ಮಾಡೋಣ. ಒಂದು ಭಾರತದ ಏನಾಗಿದೆ ಅಂದರೆ ಭೂಗಡಿ ಬಗ್ಗೆ ನೋಡ್ಕೊಂತ ಹೋಗೋಣ. ಹಾಗಾದ್ರೆ ಭಾರತದ ಒಂದು ಭೂಗಡಿ ಯಾವ ರೂಪದಲ್ಲಿದೆ ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡೋಣ. ಭಾರತದ ಒಂದು ಭೂಗಡಿ. ಓಕೆ ಸ್ನೇಹಿತರೆ, ಇಲ್ಲಿ ಭಾರತದ ಭೂಗಡಿಯನ್ನು ಎಷ್ಟು ದೇಶಗಳು ಹಂಚಿಕೊಂಡು ಅಂತ ಹೇಳಿದ್ದೀನಿ? 7 ದೇಶಗಳು. ಎಷ್ಟು ದೇಶಗಳು? 7 ದೇಶಗಳು ಭಾರತದ ಭೂಗಡಿ ಹೊಂದಿವೆ. ಹಾಗಾದ್ರೆ 7 ದೇಶಗಳು ಭಾರತದೊಂದಿಗೆ ಭೂಗಡಿ ಹೊಂದಿದ್ರೆ ಆ ಭೂಗಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಯಾಕಂದರೆ ಇವತ್ತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಏನಪ್ಪ ಅಂದ್ರೆ ಇವತ್ತೆಲ್ಲ ಅಪ್ಲೈಡ್ ಮಾಡ್ತಿರೋದ್ರಿಂದ ಹಾಗಾದ್ರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚ್ಕೊಳ್ಳೋಣ. ಹಾಗಾದರೆ ಫಸ್ಟ್ ಒಂದು ಬನ್ನಿ ಸ್ನೇಹಿತರೆ, ಯಾವುದಂತ ಕೇಳಿದ್ರೆ ಇಲ್ಲಿ ಪಾಕಿಸ್ತಾನ ಇದೆ. ಯಾವುದಿದೆ? ಪಾಕಿಸ್ತಾನ ಇದೆ. ಹಾಗಾದ್ರೆ ಈ ಪಾಕಿಸ್ತಾನ ಭಾರತದೊಂದಿಗೆ ಎಷ್ಟು ಕಿಲೋಮೀಟರ್ ಭೂಗಡಿ ಹೊಂದಿತ್ತು ಅಂದರೆ 3310 ಕಿಲೋಮೀಟರ್. 3310 ಕಿಲೋಮೀಟರ್. ಹಾಗಾದ್ರೆ ಪಾಕಿಸ್ತಾನ ಗಡಿಯಲ್ಲಿರುವ ಭಾರತದ ರಾಜ್ಯಗಳು ಯಾವಂತ ಕೇಳಿದ್ರೆ ಒಂದು ಸ್ನೇಹಿತರೆ ಯಾವುದಂತ ಕೇಳಿದ್ರೆ ಗುಜರಾತ್. ಯಾವುದು? ಗುಜರಾತ್. ಓಕೆ. ಹಾಗಾದ್ರೆ ನೆಕ್ಸ್ಟ್ ಯಾವುದಂತ ಕೇಳಿದ್ರೆ ರಾಜಸ್ಥಾನ್. ಯಾವುದು? ರಾಜಸ್ಥಾನ್. 3 ಯಾವುದಂತ ಕೇಳಿದ್ರೆ ಪಂಜಾಬ್. ಯಾವುದು? ಪಂಜಾಬ್. ಹಾಗಾದ್ರೆ ಇನ್ನು 2 ಕೇಂದ್ರಾಡಳಿತಗಳದವು. ಒಂದು ಜಮ್ಮು ಮತ್ತು ಕಾಶ್ಮೀರ್. ಜಮ್ಮು ಮತ್ತು ಕಾಶ್ಮೀರ್. ಹಾಗಾದ್ರೆ ಇನ್ನೊಂದು ಯಾವುದಂತ ಕೇಳಿದ್ರೆ ಲಡಾಖ. ಯಾವುದು? ಲಡಾಖ. ಓಕೆ. ಹಾಗಾದ್ರೆ ಭಾರತದೊಂದಿಗೆ ಒಂದು ಪಾಕಿಸ್ತಾನ ಒಟ್ಟು ಎಷ್ಟು ಕಿಲೋಮೀಟರ್ ಭೂಗಡಿ ಹೊಂದೈತೆ ಅಂತ ಕೇಳಿದ್ರೆ 3310 ಕಿಲೋಮೀಟರ್. ಓಕೆ ಸ್ನೇಹಿತರೆ, ಹಾಗಾದ್ರೆ ನಮಗೆ ಪ್ರಶ್ನೆ ಕೇಳ್ತಾನ ಏನಪ್ಪ ಅಂದರೆ ಪಾಕಿಸ್ತಾನ ಗಡಿಯಲ್ಲಿರುವ ಭಾರತದ ರಾಜ್ಯ ಮತ್ತು ಕೇಂದ್ರಾಡಳಿತ ಅಂದರೆ ಒಟ್ಟು ರಾಜ್ಯಗಳು 3. ಹಾಗಾದ್ರೆ ಪಾಕಿಸ್ತಾನ ಗಡಿಯಲ್ಲಿ ಅದವು. 2 ಕೇಂದ್ರಾಡಳಿತಗಳು ಸಹಿತ ಪಾಕಿಸ್ತಾನ ಗಡಿಯಲ್ಲಿದ್ದವು. ಹಾಗಾದ್ರೆ ಆ 3 ರಾಜ್ಯಗಳು ಯಾವಂತ ಕೇಳಿದ್ರೆ ಗುಜರಾತ್, ರಾಜಸ್ಥಾನ್, ನೆಕ್ಸ್ಟ್ ಯಾವುದು? ಪಂಜಾಬ್. ಹಾಗಾದ್ರೆ 2 ಕೇಂದ್ರಾಡಳಿತ ಪ್ರದೇಶ ಯಾವಂತ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರ್, ಮತ್ತೊಂದು ಯಾವುದು? ಲಡಾಖ. ಇವು ಏನಪ್ಪ ಅಂದ್ರೆ ಪಾಕಿಸ್ತಾನ ಗಡಿಯಲ್ಲಿರುವ ಭಾರತದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ನೆಕ್ಸ್ಟ್ ಬನ್ನಿ ಹೋಗೋಣ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ನೆಕ್ಸ್ಟ್ ಏನು ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಒಂದು 3310 ಕಿಲೋಮೀಟರ್ ನೋಡಿದ್ವಿ. ಹಾಗಾದ್ರೆ ಯಾವ ರೇಖೆ ಅಂತ, ಇಲ್ಲಿ ಯಾವ ರೇಖೆ ಇದೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಅಂತ ಕೇಳ್ತಾರ. ಇಲ್ಲಿ ಆ ರೇಖೆ ಇಲ್ಲಿಂದ ಇರುತ್ತದೆ. ಆ ರೇಖೆ ಇಲ್ಲಿದೆ. ಆ ರೇಖೆ ಹೆಸರು ಏನಂತ ಕೇಳಿದ್ರೆ ರ್ಯಾಡ್ ಕ್ಲಿಪ್. ಯಾವ ಕ್ಲಿಪ್ಪು? ರ್ಯಾಡ್ ಕ್ಲಿಪ್ಪು. ಇದೇನಪ್ಪ ಅಂದರೆ ಒಂದು ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿರುವಂಥ ರೇಖೆ ರ್ಯಾಡ್ ಕ್ಲಿಪ್ ರೇಖೆ. ಹಾಗಾದ್ರೆ ನಮಗೆ ರ್ಯಾಡ್ ಕ್ಲಿಪ್ ರೇಖೆಯ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚ್ಕೊಳ್ತೀನಿ ನಿಮ್ಮ ಜೊತೆಗೆ. ಒಂದು ಭಾರತ ಸ್ವಾತಂತ್ರ್ಯ ಪಡೆಯುವಂಥ ಸಂದರ್ಭದಲ್ಲಿ ಹಾಗಾದರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಒಂದು ರೇಖೆ ಎಳಿಬೇಕಂತೇಳಿ ಒಬ್ಬ ವ್ಯಕ್ತಿನ ಸೂಚಿಸ್ತೀವಿ. ಯಾರು ಅಂದರೆ ಸಿರಿಯಲ್ ರ್ಯಾಡ್ ಕ್ಲಿಪ್. ಯಾವ ರ್ಯಾಡ್ ಕ್ಲಿಪ್ ಅವ? ಸಂಪೂರ್ಣ ಹೆಸರು ಸಿರಿಯಲ್ ರ್ಯಾಡ್ ಕ್ಲಿಪ್. ಸಿರಿಯಲ್ ರ್ಯಾಡ್ ಕ್ಲಿಪ್.
ಈ ಸಿರಿಲ್ ರ್ಯಾಡ್ಕ್ಲಿಫ್ ಅನ್ನ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ರೇಖೆ ಎಳೆಯೋದಕ್ಕೋಸ್ಕರ ಈ ವ್ಯಕ್ತಿಯನ್ನು ಸೂಚಿಸಲಾಗುತ್ತೆ. ಈ ರ್ಯಾಡ್ಕ್ಲಿಫ್ ಅನ್ನೋರು ಯಾವ ದೇಶದವರು ಅಂತ ಕೇಳಿದ್ರೆ ಇವ ಬ್ರಿಟಿಷ್ ವ್ಯಕ್ತಿ. ಅದರ ಇಂಗ್ಲೆಂಡಿನಲ್ಲಿ ಇವರೊಬ್ಬರು ವಕೀಲರಾಗಿದ್ರು. ಅಂದರೆ ಈ ರ್ಯಾಡ್ಕ್ಲಿಫ್ ಏನಪ್ಪ ಅಂದರೆ ಮಹಮ್ಮದ್ ಅಲಿ ಜಿನ್ನರವರ ಏನಪ್ಪ ಅಂದರೆ ಆತ್ಮೀಯ ಸ್ನೇಹಿತ. ನಿಮಗೆಲ್ಲ ಗೊತ್ತು ಮಹಮ್ಮದ್ ಅಲಿ ಜಿನ್ನ ಯಾರಪ್ಪ ಅಂದರೆ ಮುಸ್ಲಿಂ ಲೀಗದ ನಾಯಕ. ಆ ಮುಸ್ಲಿಂ ಲೀಗದ ನಾಯಕನಾದಂಥ ಯಾರಂದರೆ ಮಹಮ್ಮದ್ ಅಲಿ ಜಿನ್ನ. ಆಗರ ಸ್ನೇಹಿತ ರ್ಯಾಡ್ಕ್ಲಿಫ್ ಆಗರ ಮಹಮ್ಮದ್ ಅಲಿ ಜಿನ್ನ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ರೇಖೆ ಎಳಿಬೇಕಂದ್ರೆ ರ್ಯಾಡ್ಕ್ಲಿಫ್ ಒಂದು ಏನಪ್ಪ ಅಂದ್ರೆ ಮೂಲಕ ಎಳಿಸೋಣ ಅಂತ ತಿಳಿಸ್ತಾರ. ಹಾಗಾಗಿ ಕಾಂಗ್ರೆಸ್ನವರು ಅಂದರೆ ಕಾಂಗ್ರೆಸ್ನ ಪ್ರತಿನಿಧಿಗಳು ಅದಕ್ಕೂ ಸಹಿತ ಒಮ್ಮತ ವ್ಯಕ್ತಪಡಿಸ್ತಾರೆ. ಆಯಿತು, ರ್ಯಾಡ್ಕ್ಲಿಫ್ ಮೂಲಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ರೇಖೆ ಎಳೆಯೋಣ ಅಂತೇಳಿ ಈ ರ್ಯಾಡ್ಕ್ಲಿಫ್ ಆಯೋಗ ರಚನೆ ಆಗುತ್ತಾ. ರ್ಯಾಡ್ಕ್ಲಿಫ್ ಆಯೋಗ ರಚನೆ ಆದಾಗ ಆಗ ರ್ಯಾಡ್ಕ್ಲಿಫ್ ಹೇಳ್ತಾನೆ, ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ರೇಖೆ ಎಳಿಬೇಕಂದ್ರೆ ನನಗೆ 2 ವರ್ಷ ಆದರೂ ಬೇಕು ಅಂತ ಕೇಳಿದಾಗ ಆಗ ಭಾರತದಲ್ಲಿದ್ದ ಬ್ರಿಟಿಷ್ ವೈಸರಾಯ ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳ್ತಾನೆ, ನಿನಗೆ 2 ವರ್ಷಗಳ ಕಾಲ ಕೊಡಲು ಸಾಧ್ಯವಿಲ್ಲ, ಹಾಗಾದ್ರೆ 5 ವಾರದ ಒಳಗ ನೀವು ರೇಖೆ ಎಳಿಬೇಕಂತೇಳಿ ರ್ಯಾಡ್ಕ್ಲಿಫ್ಗೆ ತಿಳಿಸಲಾಗುತ್ತಾ. ಹಾಗಾಗಿ ಈ ರ್ಯಾಡ್ಕ್ಲಿಫ್ ಏನು ಮಾಡ್ತಾರಪ್ಪ ಅಂದರೆ ಹಾಗಾದರೆ ಭಾರತಕ್ಕೆ ಬಂದದ್ದು ಯಾವಾಗಂದರೆ 1947 ಒಂದು ಜುಲೈ ತಿಂಗಳಿನಲ್ಲಿ ಈ ರ್ಯಾಡ್ಕ್ಲಿಫ್ ಭಾರತಕ್ಕೆ ಬರ್ತಾನೆ. ಹಾಗಾದರೆ ರ್ಯಾಡ್ಕ್ಲಿಫ್ ಭಾರತಕ್ಕೆ ಬಂದದ್ದು 1947 ಜುಲೈ ತಿಂಗಳಿನಲ್ಲಿ ರ್ಯಾಡ್ಕ್ಲಿಫ್ ಭಾರತಕ್ಕೆ ಬಂದು ಹಾಗಾದರೆ ಈತನಿಗೆ ಕೊಟ್ಟದ್ದು ಎಷ್ಟು ವಾರಗಳು? 5 ವಾರಗಳು ಮಾತ್ರ ಗಡುವು ಕೊಡ್ತಾರ. ಅದರ 5 ವಾರಗಳಲ್ಲಿ ರ್ಯಾಡ್ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಒಂದು ರೇಖೆ ಎಳಿತಾನ. ಅದೇ ರ್ಯಾಡ್ಕ್ಲಿಫ್ ರೇಖೆ. ರ್ಯಾಡ್ಕ್ಲಿಫ್ ರೇಖೆ ಅಂತಿಮವಾಗಿ ತನ್ನ ವರದಿ ಕೊಟ್ಟದ್ದು 1947 ಆಗಸ್ಟ್ 17ನೇ ತಾರೀಕು. ಪ್ರಶ್ನೆ ಕೇಳಿ, ರ್ಯಾಡ್ಕ್ಲಿಫ್ ಒಂದು ಏನಪ್ಪ ಅಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅಂತಿಮವಾಗಿ ರೇಖೆ ಎಳೆದು ವರದಿ ಕೊಟ್ಟದ್ದು ಯಾವಾಗಂತ ಕೇಳಿದರೆ 1947 ಆಗಸ್ಟ್ 17ನೇ ತಾರೀಕಿನಂದು ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ರ್ಯಾಡ್ಕ್ಲಿಫ್ ರೇಖೆ ಎಳೆದು ಇದು ಅಂತಿಮವಾಗಿ ವರದಿ ಕೊಡುತ್ತಾ. ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಬರೋಣ, ಏನಪ್ಪ ಅಂದರೆ ರ್ಯಾಡ್ಕ್ಲಿಫ್ ಯಾವ ರೂಪದಲ್ಲಿ ರೇಖೆ ಎಳೆಯುತ್ತೆ ಅಂತ ಅದರ ಬಗ್ಗೆ ಬರೋಣ. ಈಗ ಇಲ್ಲಿ ರ್ಯಾಡ್ಕ್ಲಿಫ್ ಆಯೋಗ 2 ಏನಪ್ಪ ಅಂದ್ರೆ ರೀತಿಯಲ್ಲಿ ಅಳೆಯುತ್ತಾ. ಏನಂದರೆ ಈ ಭಾಗದಲ್ಲಿ ಇದನ್ನು ಏನಂತ ಕರೀತಾರೆ ಅಂದರೆ ಪಂಜಾಬ್ ವಲಯ. ಯಾವ ವಲಯ ಇದು? ಪಂಜಾಬ್ ವಲಯ. ಮತ್ತೊಂದು ವಲಯದ ಈ ಭಾಗವನ್ನು ಎಂದು ಕರೀತಾರ ಬಂಗಾಳ ವಲಯ. ಯಾವ ವಲಯ? ಬಂಗಾಳ ವಲಯ. ಆಗ ರ್ಯಾಡ್ಕ್ಲಿಫ್ ಆಯೋಗ 2 ರೀತಿಯಲ್ಲಿ ರೇಖೆ ಎಳೆಯುತ್ತಾ. ಒಂದು ಪಂಜಾಬ್ ಭಾಗದಲ್ಲಿ, ಮತ್ತೊಂದು ಯಾವ ಭಾಗದಲ್ಲಿ? ಬಂಗಾಳ ಭಾಗದಲ್ಲಿ. ಹಾಗಾದ್ರೆ ಈ ರ್ಯಾಡ್ಕ್ಲಿಫ್ 2 ರೀತಿಯಲ್ಲಿ ಎಳೆಯುತ್ತಾ. ಇವತ್ತು ಬಂಗಾಳ ಏನಾಯ್ತು ಅಂದ್ರೆ ಅದನ್ನ ಮುಂದೆ ಮೊದಲು ಪೂರ್ವ ಪಾಕಿಸ್ತಾನ ಅಂತಂದ್ರು, ಆದರೆ 1971 ಅದು ಏನಾಗುತ್ತಾ? ಬಾಂಗ್ಲಾದೇಶ ಆಗುತ್ತಾ. ಹಾಗಾದ್ರೆ ರ್ಯಾಡ್ಕ್ಲಿಫ್ ಹಾಗಾದ್ರೆ 2 ರೀತಿಯಲ್ಲಿ ರೇಖೆ ಎಳಿತಾನ. ಒಂದ್ಯಾವುದು? ಪಂಜಾಬ್ ವಲಯ, ಮತ್ತೊಂದು ಯಾವುದು? ಬಂಗಾಳ ವಲಯ. ಮತ್ತೊಂದು ಕೇಳ್ತಾರ, ರ್ಯಾಡ್ಕ್ಲಿಫ್ ಒಬ್ಬರ ಎಳೆದ್ರು ಅಥವಾ ಅದರಿಗೆ ಯಾರಾದರೂ ನ್ಯಾಯಾಧೀಶರಿದ್ರು ಅಂತ ಕೇಳ್ತಾರ. ಇಲ್ಲ, ರ್ಯಾಡ್ಕ್ಲಿಫ್ ರೇಖೆ ಎಳಿಬೇಕಾದ್ರೆ ಅದರಲ್ಲಿ ಏನಪ್ಪ ಅಂದ್ರೆ 5 ಜನ ಸದಸ್ಯರಿದ್ರು. ಎಷ್ಟು ಜನ ಸದಸ್ಯರು? 5 ಜನ ಸದಸ್ಯರಿದ್ರು. ಆ 5 ಜನ ಸದಸ್ಯರಿದ್ರು ಅಂದ್ರೆ ಪಂಜಾಬ್ ವಲಯದಲ್ಲಿ 5 ಜನ ಸದಸ್ಯರು. ಆ 5 ಜನ ಸದಸ್ಯರಲ್ಲಿ ಒಬ್ರು ಯಾರು? ರ್ಯಾಡ್ಕ್ಲಿಫ್. ಯಾವ ಕ್ಲಿಪ್ಪು? ರ್ಯಾಡ್ಕ್ಲಿಫ್. ಒಬ್ಬ ಸದಸ್ಯರು ರ್ಯಾಡ್ಕ್ಲಿಫ್. ರ್ಯಾಡ್ಕ್ಲಿಫ್ ಏನಾಗಿದ್ನಂದ್ರೆ ಇದರ ನೇತೃತ್ವ ವಹಿಸಿಕೊಂಡಿದ್ದ. ಹಾಗಾದ್ರೆ ಇದರಲ್ಲಿ ಮತ್ತೆ ಏನಪ್ಪ ಅಂದ್ರೆ ಮತ್ತೆ 4 ಜನ ಸದಸ್ಯರಿದ್ರು. ನೇತೃತ್ವ ರ್ಯಾಡ್ಕ್ಲಿಫ್ ಇದ್ದ, ಅದರ ಸದಸ್ಯರು 4 ಜನ ಇದ್ರು. ಅದರಲ್ಲಿ ಒಬ್ಬ ಸದಸ್ಯ ಯಾರಂತ ಕೇಳಿದ್ರೆ ಮೇಹರ್ ಚಂದ. ಯಾವ ಚಂದ? ಮೇಹರ್ ಚಂದ. ಈ ಮೇಹರ್ ಚಂದ ಕಾಂಗ್ರೆಸ್ನ ಪ್ರತಿನಿಧಿಯಾಗಿದ್ದ ಮತ್ತು ಈತ ನ್ಯಾಯಮೂರ್ತಿ. ಹಾಗಾದ್ರೆ ಇನ್ನೊಬ್ಬ ವ್ಯಕ್ತಿ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಯಾರಾಗಿದ್ರು? ತೇಜ್ ಸಿಂಗ್. ಯಾವ ಸಿಂಗ್? ತೇಜ್ ಸಿಂಗ್. ಹಾಗಾದ್ರೆ ಕಾಂಗ್ರೆಸ್ನ ಪ್ರತಿನಿಧಿಗಳಾಗಿ ಇಬ್ಬರಿದ್ರು. ಒಬ್ಬರು ಮೇಹರ್ ಚಂದ, ಇನ್ನೊಬ್ರು ಯಾರು? ತೇಜ್ ಸಿಂಗು. ಹಾಗಾದ್ರೆ ನೆಕ್ಸ್ಟ್ ಮುಸ್ಲಿಂ ಲೀಗದ ಸದಸ್ಯರು ಇಬ್ಬರಿದ್ರು. ಆ ಮುಸ್ಲಿಂ ಲೀಗದ ಸದಸ್ಯರಲ್ಲಿ ಒಬ್ರು ಯಾರಂದ್ರೆ ದೀನ್ ಮೊಹಮ್ಮದ್. ಯಾವ ಮೊಹಮ್ಮದ್? ದೀನ್ ಮೊಹಮ್ಮದ್. ಹಾಗಾದ್ರೆ ಇನ್ನೊಬ್ಬ ಮುಸ್ಲಿಂ ಲೀಗನ ಸದಸ್ಯ ಇದ್ದ. ಅವ್ರು ಯಾರಂತ ಕೇಳಿದ್ರ ಇನ್ನೊಬ್ಬ ಮುಸ್ಲಿಂ ಲೀಗದ ಸದಸ್ಯ ಯಾರಪ್ಪ ಅಂದ್ರೆ ಮೊಹಮ್ಮದ್ ಮುನಿರಾ.
ಓಕೆ, ನೆನಪಿಡ್ಕೊಂಬಿಡಿ ಇದ್ರ ಬಗ್ಗೆ. ಅಂದರೆ ಪಂಜಾಬ್ ಭಾಗದಲ್ಲಿ ಒಂದು ರ್ಯಾಡ್ಕ್ಲಿಫ್ ರೇಖೆಯನ್ನು ಎಳಿಬೇಕಾದ್ರೆ ಈ ಪಂಜಾಬ್ ವಲಯದಲ್ಲಿ ಒಟ್ಟು 5 ಜನ ಸದಸ್ಯರಿದ್ರು. ಅದರ ನೇತೃತ್ವ ಯಾರು ವಹಿಸಿಕೊಂಡರು? ರ್ಯಾಡ್ಕ್ಲಿಫ್. ಹಾಗಾದ್ರೆ ಇನ್ನು 4 ಜನ ಸದಸ್ಯರಲ್ಲಿ ಇಬ್ರು ಕಾಂಗ್ರೆಸ್ನ ಪ್ರತಿನಿಧಿಗಳು, ಇಬ್ರು ಮುಸ್ಲಿಂ ಲೀಗ್ನ ಪ್ರತಿನಿಧಿಗಳು. ಹಾಗಾದ್ರೆ ಕಾಂಗ್ರೆಸ್ನ ಪ್ರತಿನಿಧಿಗಳು ಯಾರಂತ ಕೇಳಿದ್ರೆ ಮೇಹರ್ ಚಂದ. ಹಾಗಾದ್ರೆ ಇನ್ನೊಬ್ಬ ವ್ಯಕ್ತಿ ಯಾರಂತ ಕೇಳಿದ್ರೆ ಕಾಂಗ್ರೆಸ್ನ ಪ್ರತಿನಿಧಿ ತೇಜ್ ಸಿಂಗ್. ಇವರಿಬ್ಬರು ಕಾಂಗ್ರೆಸ್ನ ಪ್ರತಿನಿಧಿಗಳು. ಹಾಗಾದ್ರೆ ಇನ್ನಿಬ್ರು ಮುಸ್ಲಿಂ ಲೀಗದ ಪ್ರತಿನಿಧಿಗಳಾಗಿದ್ರು. ಆ ಮುಸ್ಲಿಂ ಲೀಗದ ಇಬ್ರು ಪ್ರತಿನಿಧಿಗಳು ಯಾರಂದ್ರೆ ಒಬ್ರು ದೀನ್ ಮಹಮ್ಮದ್. ಹಾಗಾದ್ರೆ ಇನ್ನೊಬ್ರು ಯಾರಂತ ಕೇಳಿದ್ರ ಯಾರಾಗಿದ್ರು? ಇನ್ನೊಬ್ಬ ವ್ಯಕ್ತಿ ಮುನೀರ್ ಮಹಮ್ಮದ್ ರವರು. ಹಾಗಾಗಿ ಇಬ್ರು ಮುಸ್ಲಿಂ ಲೀಗಿನ ಪ್ರತಿನಿಧಿಗಳು, ಇಬ್ರು ಯಾರಾಗಿದ್ರು? ಕಾಂಗ್ರೆಸ್ನ ಪ್ರತಿನಿಧಿಗಳು. ಇವರು 4 ಜನ ಸಹಿತ ಯಾರಾಗಿದ್ರು? ನ್ಯಾಯಮೂರ್ತಿಗಳು. ಓಕೆ, ಹಾಗಾದ್ರೆ ಇದು ಪಂಜಾಬ್ ಭಾಗದಲ್ಲಿ ಎಳೆದಂತ ಒಂದು ರೇಖೆ. ಬಂಗಾಳ ಭಾಗಕ್ಕೆ ಬರೋಣ. ಬಂಗಾಳ ಭಾಗದಲ್ಲಿ ಸಹಿತ ಇಲ್ಲಿ ಸಹಿತ ಎಷ್ಟು ಜನ ಸದಸ್ಯರಿದ್ರು? 5 ಜನ ಸದಸ್ಯರಿದ್ರು. ಇಲ್ಲಿ ಸಹಿತ ಬಂಗಾಳ ಭಾಗದಲ್ಲಿ 5 ಜನ ಸದಸ್ಯರು. ಅದರ ನೇತೃತ್ವ ಯಾರು ವಹಿಸಿಕೊಂಡಿದ್ರು ಅಂತ ಕೇಳಿದ್ರೆ ರ್ಯಾಡ್ ಕ್ಲಿಪ್. ಯಾವ ಕ್ಲಿಪ್ಪು? ರ್ಯಾಡ್ ಕ್ಲಿಪ್, ಸಿರಿಯಲ್ ರ್ಯಾಡ್ ಕ್ಲಿಪ್. ಹಾಗಾದ್ರೆ ಸದಸ್ಯರು ಯಾರು ಅಂತ ಕೇಳಿದ್ರೆ ಒಬ್ಬ ಸದಸ್ಯ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಯಾರು ವಹಿಸಿದ್ರಪ್ಪ ಅಂದ್ರೆ ಸಿ ಬಿಸ್ವಾಸ್. ಯಾವ ಬಿಸ್ವಾಸ್? ಸಿ ಬಿಸ್ವಾಸ್. ನೆನಪಿಡ್ಕೊಂಬೇಡಿ, ಯಾಕಂದ್ರೆ ಇವತ್ತೆಲ್ಲ ನಮಗೆ KS ಎಕ್ಸಾಮ್ ಅಪ್ಲೈಡ್ ಹೆಂಗೆ ಬಂದದಲ್ಲ, ನಾಳೆ ಇವನು ಪ್ರಶ್ನೆಗಳು ಕೇಳ್ತಾರ. ಹಾಗಾಗಿ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಒಬ್ರು ಸಿ ಬಿಸ್ವಾಸ್ ಆಗಿದ್ರ. ಇನ್ನೊಬ್ಬ ವ್ಯಕ್ತಿ ಯಾರಂತ ಕೇಳಿದ್ರ ಇನ್ನೊಬ್ಬ ವ್ಯಕ್ತಿ ಕಾಂಗ್ರೆಸ್ನ ಪ್ರತಿನಿಧಿ ಆಗಿದ್ದ. ಆ ವ್ಯಕ್ತಿ ಯಾರಾಗಿದ್ರ ಅಂದ್ರೆ BK ಮುಖರ್ಜಿ. ಯಾವ ಮುಖರ್ಜಿ? BK ಮುಖರ್ಜಿ. ಇವರಿಬ್ಬರು ಯಾರಾಗಿದ್ರು? ಕಾಂಗ್ರೆಸ್ನ ಪ್ರತಿನಿಧಿಗಳು, ಅಂದರೆ ಕಾಂಗ್ರೆಸ್ನಿಂದ ಪ್ರತಿನಿಧಿಸಿದರು. ಹಾಗಾದ್ರೆ ಮುಸ್ಲಿಂ ಲೀಗದ ಇಬ್ರು ಆಗಿದ್ರು. ಮುಸ್ಲಿಂ ಲೀಗದಿಂದ ಇಬ್ರು ಯಾರಪ್ಪ ಅಂದ್ರೆ ಅಕ್ರಮ್. ಯಾರು? ಅಕ್ರಮ್ ಏನಪ್ಪ ಅಂದ್ರೆ ಅಕ್ರಮ್ ಅಬ್ರಾಮ್. ಹಾಗಾದ್ರೆ ಇನ್ನೊಬ್ಬ ವ್ಯಕ್ತಿ ಯಾರಂತ ಕೇಳಿದ್ರೆ ರೆಹಮಾನ್. ಯಾರು? ರೆಹಮಾನ್. ಓಕೆ, ಇವನ್ನ ನೆನಪಿಡ್ಕೊಳ್ಳಿ. ಏನಪ್ಪ ಅಂದ್ರೆ ಬಂಗಾಳ ಭಾಗದಲ್ಲಿ ಒಂದು ರ್ಯಾಡ್ಕ್ಲಿಫ್ ನೇತೃತ್ವದಲ್ಲಿ ಇಲ್ಲಿ ರೇಖೆ ಎಳೆದಾಗ ಹಾಗಾದ್ರೆ ಇದರ ನೇತೃತ್ವ ಯಾರಾಗಿತ್ತು? ರ್ಯಾಡ್ಕ್ಲಿಫ್. ಅದರಲ್ಲಿದ್ದ ಸದಸ್ಯರು ಯಾರಂತ ಕೇಳಿದ್ರೆ ಕಾಂಗ್ರೆಸ್ನ ಪ್ರತಿನಿಧಿಗಳಾಗಿ ಸಿ ಬಿಸ್ವಾಸ್ ರವರು. ನೆಕ್ಸ್ಟ್ ಇನ್ನೊಬ್ರು ಯಾರು? BK ಮುಖರ್ಜಿ. ಹಾಗಾದ್ರೆ ನೆಕ್ಸ್ಟ್ ಅಬ್ರಾಮ್ ರವರು. ನೆಕ್ಸ್ಟ್ ಇನ್ನೊಬ್ರು ಯಾರು? ರೆಹಮಾನ್ ರವರು. ಇವರು ಮುಸ್ಲಿಂ ಲೀಗದ ಪ್ರತಿನಿಧಿಗಳಾಗಿದ್ದರು ಸ್ನೇಹಿತರೆ. ಹಾಗಾದ್ರೆ ನಿಮಗೆ ಗೊತ್ತಿರಲಿ, ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಯಾವ ರೇಖೆ ಕಂಡು ಬರುತ್ತಾ? ನಾವೆಲ್ಲರೂ ಇವತ್ತೇನು ಮಾಡಿವಿ ಅಂದರೆ ರ್ಯಾಡ್ಕ್ಲಿಫ್ ಅಂತ ಅಷ್ಟೇ ತಿಳ್ಕೊಳ್ತೀವಿ. ಆಗ ರ್ಯಾಡ್ಕ್ಲಿಫ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಅದರಿಗಿದ್ದ ಸದಸ್ಯರು ಯಾರಾಗಿದ್ರು ತಿಳ್ಕೊಳ್ಳಿ. ಅಂದರೆ 2 ರೀತಿಯಲ್ಲಿ ರೇಖೆ ಎಳೆದರ. ಒಂದು ಯಾವುದು? ಪಂಜಾಬ್ ವಲಯ ಇದೆ, ಇನ್ನೊಂದು ಯಾವುದು? ಬಂಗಾಳ ವಲಯ ಇದೆ. ಒಂದು ಪಂಜಾಬ್ ವಲಯ ಮತ್ತು ಬಂಗಾಳ ವಲಯ ಅಂತ ನೋಡಿಕೊಂಡ್ರೆ ಈ ಪಂಜಾಬ್ ವಲಯದಲ್ಲಿ ರ್ಯಾಡ್ಕ್ಲಿಫ್ ನೇತೃತ್ವ ವಹಿಸಿಕೊಂಡ್ರೆ ಇಲ್ಲಿ 4 ಜನ ಸದಸ್ಯರು ಯಾರಂತ ಕೇಳ್ತಾರೆ? ಕಾಂಗ್ರೆಸ್ನ ಪ್ರತಿನಿಧಿಗಳಾಗಿ ಯಾರು ಭಾಗವಹಿಸಿದ್ರು ಇಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿಗಳಾಗಿ? ಹಾಗಾದ್ರೆ ಇಬ್ಬರು ಸದಸ್ಯರು ನ್ಯಾಯಮೂರ್ತಿಗಳು. ಒಬ್ಬ ವ್ಯಕ್ತಿ ಯಾರಂತ ಕೇಳಿದ್ರೆ ಮೇಹರ್ ಚಂದ್ ರವರು. ಇನ್ನೊಬ್ಬ ವ್ಯಕ್ತಿ ಯಾರಂತ ಕೇಳಿದ್ರೆ ತೇಜ್ ಸಿಂಗ್ ರವರು. ಹಾಗಾದ್ರೆ ಮುಸ್ಲಿಂ ಲೀಗಿನ ಪ್ರತಿನಿಧಿಗಳು ಯಾರಂದ್ರೆ ದೀನ್ ಮಹಮ್ಮದ್ ರವರು. ಇನ್ನೊಬ್ಬ ವ್ಯಕ್ತಿ ಮಹಮ್ಮದ್ ಮುನೀರಾ. ಅದರಂತೆ ಬಂಗಾಳ ಭಾಗದಲ್ಲಿ ಒಂದು ರೇಖೆ ಇತ್ತು, ರ್ಯಾಡ್ಕ್ಲಿಫ್ ರೇಖೆ. ಇಲ್ಲಿ ಸಹಿತ ಈ ಭಾಗದಾಗಿದೆ. ಹಾಗಾದ್ರೆ ಅದರ ನೇತೃತ್ವ ಯಾರು ವಹಿಸಿಕೊಂಡ್ರು ಅಂದ್ರೆ ರ್ಯಾಡ್ಕ್ಲಿಫ್. ಅದರ ಸದಸ್ಯರು ಯಾರಾಗಿದ್ರು ಅಂತ ಕೇಳಿದ್ರೆ ಒಬ್ರು ಸಿ ಬಿಸ್ವಾಸ್. ಹಾಗಾದ್ರೆ ಇನ್ನೊಬ್ರು BK ಮುಖರ್ಜಿ. ಇವರ ಕಾಂಗ್ರೆಸ್ನ ಪ್ರತಿನಿಧಿಗಳು. ಹಾಗಾದ್ರೆ ಮುಸ್ಲಿಂ ಲೀಗದ ಪ್ರತಿನಿಧಿಗಳು ಯಾರಪ್ಪ ಅಂದ್ರೆ ಅಬ್ರಾಮ್ ರವರು. ಇನ್ನೊಬ್ಬ ವ್ಯಕ್ತಿ ಯಾರಂತ ಕೇಳಿದ್ರೆ ರೆಹಮಾನ್ ರವರು. ಓಕೆ, ನಾನು ಚೆಂದಾಗಿ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮುಂದೆ ಏನು ಕೇಳ್ತಾನಂದ್ರೆ ಆ ಗಡಿರೇಖೆಯನ್ನು ಬಿಡುತ್ತಾನೆ. ಆ ಗಡಿರೇಖೆ ಎಳೆದ ಒಂದು ಪಂಜಾಬ್ ಹೊಲದಲ್ಲಿ ಗಡಿರೇಖೆ ಎಳೆದಂಥ ಈ ಕೆಳಗಿನ ಯಾವ ಸದಸ್ಯರು ಆಗಿದ್ದಾರೆ ಅದು ಸರಿಯಾಗಿರೋದನ್ನು ಗುರುತಿಸಿ ಅಂತ ಕೇಳ್ತಾರ. ನಿಮಗೆಲ್ಲ ಇದು ಗೊತ್ತಿರಲಿ. ಮತ್ತೆ ಕೇಳ್ತಾನ ಬಂಗಾಳ ವಲಯದಲ್ಲಿ ಅದರ ನಂತರ ಗಡಿರೇಖೆ ಎಳೆದಂಥ ಅಂದ್ರೆ ರ್ಯಾಡ್ಕ್ಲಿಫ್ ನೇತೃತ್ವದ ಗಡಿರೇಖೆ ಎಳೆಯಲಾಯಿತು. ಅದರ ಭಾಗವಹಿಸಿದ ಸದಸ್ಯರು ಯಾರು ಅಂತ ಕೇಳ್ತಾರ. ಕೇಳಿದಾಗ ಇದನ್ನು ಆನ್ಸರ್ ಮಾಡಿಕೊಳ್ಳಿ. ಹಾಗಾದ್ರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವುದೇ ರೂಪದಲ್ಲಿ ಪ್ರಶ್ನೆಗಳು ಕೇಳಿದ್ರು ಸಹಿತ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಈಗ ನೋಡೋಣ. ಈಗ
ಮುಂದೇನಿದೆ ಅಂದರೆ ಈಗ ರ್ಯಾಡ್ಕ್ಲಿಪ್ ರೇಖೆ ನೋಡಿಕೊಂಡ್ವಿ. ಆಗ ರ್ಯಾಡ್ಕ್ಲಿಪ್ ರೇಖೆಯನ್ನು ಹಾಗಾದ್ರೆ ಒಂದು ಯಾರಪ್ಪ ಅಂದ್ರೆ ರ್ಯಾಡ್ಕ್ಲಿಪ್ಪು ಒಂದು ಇಂಗ್ಲೆಂಡ್ ವ್ಯಕ್ತಿಯಾಗಿದ್ದ. ಹಾಗಾದ್ರೆ 1947 ಜುಲೈ ತಿಂಗಳದ ಬಂದ 1947 ಆಗಸ್ಟ್ 17ಕ್ಕೆ ತನ್ನ ವರದಿಯನ್ನು ಕೊಡ್ತಾನ. ಯಾರಂದ್ರೆ ರ್ಯಾಡ್ಕ್ಲಿಪ್. ಓಕೆ ಸ್ನೇಹಿತರೆ, ಎಕ್ಸಾಮ್ ಕೇಳ್ತಾರ ರ್ಯಾಡ್ಕ್ಲಿಪ್ಪು ವರದಿ ಅಂತಿಮವಾಗಿ ಒಂದು ಏನಪ್ಪ ಅಂದರೆ ಅಂಗೀಕಾರವಾಗಿದೆ ಯಾವಾಗ ಅಂದ್ರೆ 1947 ಯಾವಾಗ ಆಗಸ್ಟ್ 17ನೇ ತಾರೀಕು. ಹಾಗಾದ್ರೆ ಈ ಒಂದು ಏನಪ್ಪ ಅಂದ್ರೆ ಪಾಕಿಸ್ತಾನ ಗಡಿಯಲ್ಲಿರುವಂಥ ರಾಜ್ಯಗಳು ಹೇಳಿದೆ. ಒಂದು ಯಾವುದು? ಗುಜರಾತ್, ನೆಕ್ಸ್ಟು ರಾಜಸ್ಥಾನ್, ನೆಕ್ಸ್ಟು ಪಂಜಾಬ್. ಹಾಗಾದ್ರೆ ಇಲ್ಲಿ ಏನು ಕಾಣಿಸುತ್ತೆ ಅಂದ್ರೆ ಇದು ಕಾಶ್ಮೀರ್ ಇದೆ. ಇದು ಯಾವುದಪ್ಪ ಅಂತ ಕೇಳಿದ್ರೆ ಲಡಾಖ್. ಓಕೆ, ಇದು ಲಡಾಖ್ ಆಗಿದೆ, ಇದು ಕಾಶ್ಮೀರ್ ಆಗಿದೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಈ ಪಾಕಿಸ್ತಾನ ಏನು ಮಾಡ್ತಾರೆ ಅಂದ್ರೆ ಭಾರತದೊಂದಿಗೆ ಸುಮ್ಮನೆ ಇರೋದಿಲ್ಲ, ಜಗಳಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಹಾಗಾದ್ರೆ ಈ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅನೇಕವಾದಂಥ ವಿವಾದಿತ ಸ್ಥಳಗಳಿವೆ. ಎಕ್ಸಾಮ್ ಕೇಳ್ತಾನೆ, ವೆರಿ ವೆರಿ ಇಂಪಾರ್ಟೆಂಟು. ಯಾವ್ಯಾವ ಒಂದು ವಿವಾದಿತ ಸ್ಥಳಗಳದು ಅಂತ ಕೇಳಿದರೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಪ್ರದೇಶ ಐತಿ ಸ್ನೇಹಿತರೆ. ಯಾವುದು ಗೊತ್ತಾ? ಇದು ರನ್ ಆಫ್ ಕಚ್. ರನ್ ಆಫ್ ಕಚ್. ಈ ರನ್ ಆಫ್ ಕಚ್ ನಮ್ದು ಅಂತ ಹೇಳ್ತಾರೆ ಯಾರು? ಈ ಒಂದು ಪಾಕಿಸ್ತಾನದವರು. ಆದರೆ ರನ್ ಆಫ್ ಕಚ್ಚು ಒಂದು ಗುಜರಾತಿನಲ್ಲಿದೆ. ಇದು ಭಾರತದ ಒಂದು ಪ್ರದೇಶ ರನ್ ಆಫ್ ಕಚ್ಚು. ಆದ್ರೆ ಈ ಪಾಕಿಸ್ತಾನ ರನ್ ಆಫ್ ಕಚ್ಚು ನಮ್ದು ಅಂತ ಹೇಳ್ತಾರೆ. ಅದ್ರ ಬಿಡಿ ಮತ್ತೊಂದು ಏನು ಮಾಡ್ತಾರೆ ಅಂದರೆ ಇಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟು 24 ಡಿಗ್ರಿ ಉತ್ತರ ಅಕ್ಷಾಂಶ ಇದೆ. ಈ ಉತ್ತರ ಅಕ್ಷಾಂಶ ಈ ಭಾಗ ನಮ್ದು ಅಂತೇಳಿ ಈ ಪಾಕಿಸ್ತಾನರು ವಾದ ಮಾಡ್ತಾರೆ. ಅಂದರೆ 24 ಡಿಗ್ರಿ ನಿಮ್ಗೆ ಎಕ್ಸಾಮ್ ಕೇಳ್ತಾರೆ. 24 ಡಿಗ್ರಿ ಉತ್ತರ ಅಕ್ಷಾಂಶ ಯಾವ ಯಾವ ದೇಶಗಳ ವಿವಾದಿತ ಸ್ಥಳವಾಗಿದೆ? ಭಾರತ ಮತ್ತು ಪಾಕಿಸ್ತಾನ. ಮತ್ತೊಂದು ಪ್ರಶ್ನೆ ಕೇಳ್ತಾರ, 24 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗಾದರೆ ಗುಜರಾತಿನ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ ಕೇಳಿದ್ರೆ ರನ್ ಆಫ್ ಕಚ್. ಓಕೆ, ಪ್ರಶ್ನೆ ಮಾಡಿದ್ರೆ ಆನ್ಸರ್ ಮಾಡಿ. ಅಂದರೆ ಗುಜರಾತಿನಲ್ಲಿ ಒಂದು ಪಾಕಿಸ್ತಾನ ಮತ್ತು ಭಾರತ ನಡುವೆ ವಿವಾದಿತ ಸ್ಥಳಗಳು ರನ್ ಆಫ್ ಕಚ್ ಇದೆ. ಇನ್ನೊಂದು ಯಾವುದಿದೆ? 24 ಡಿಗ್ರಿ ಉತ್ತರ ಅಕ್ಷಾಂಶ ಇದೆ. ನೆಕ್ಸ್ಟ್ ಬನ್ನಿ, ಈ ಪಾಕಿಸ್ತಾನದಲ್ಲಿ ಏನು ಮಾಡ್ತಾರೆ ಅಂದರೆ ಕ್ರಿಸ್ತಶಕ 1947ರಲ್ಲಿ ಒಂದು ಪ್ರದೇಶ ಆಕ್ರಮಿಸ್ತಾರ. ಅದನ್ನು ಏನು ಕರಿತೀವತ್ತು? POK ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತೀವಿ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ್ ಅಂತೀವಿ. ಎಷ್ಟರಲ್ಲಿ ಆಕ್ರಮಿಸಿಕೊಂಡ್ರಂದ್ರೆ 1947ರಲ್ಲಿ. ಹಾಗಾದರೆ ಈ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅನೇಕವಾದಂಥ ವಿವಾದಿತ ಒಂದು ಜಗಳ ಸ್ಟಾರ್ಟ್ ಆಗುತ್ತೆ. ಆಗ ಒಂದು ಏನು ಮಾಡ್ತಾರೆ ಅಂದರೆ ಈ ಭಾರತ ಪಾಕಿಸ್ತಾನದವರು 1972ರಲ್ಲಿ ನಾವಿಬ್ಬರು ಜಗಳ ಮಾಡೋದು ಬೇಡ, ಇವತ್ತಿನಿಂದ ಕದನ ವಿರಾಮ ಮಾಡೋಣ ಅಂತೇಳಿ 1972ರಲ್ಲಿ ಒಂದು ಸಿಮ್ಲಾ ಒಪ್ಪಂದ ಆಗುತ್ತಾ. ಆ ಸಿಮ್ಲಾ ಒಪ್ಪಂದ ಮಾಡಿಕೊಳ್ಳೋದ್ರ ಮೂಲಕ ಅಲ್ಲಿ ಒಂದು ರೇಖೆ ಎಳಿತಾರ. ಯಾವ ರೇಖೆ ಕಂಡು ಬರುತ್ತದೋ? LOC. LOCಯನ್ನು ಹಾಗಾದ್ರೆ ಎಷ್ಟರಲ್ಲಿ ಅಂಗೀಕರಿಸಲಾಯಿತು ನಾವು? 1972. ಅಂದರೆ LOC ಅಂದರೆ ಯಾವುದು? ಲೈನ್ ಆಫ್ ಕಂಟ್ರೋಲ್. ಅಂದರೆ ಲೈನ್ ಆಫ್ ಕಂಟ್ರೋಲ್ ಅಂದರೆ ಕದನ ವಿರಾಮ ಅಂತ ಕರಿತೀವಿ ನಾವು. ಹಾಗಾದ್ರೆ ಈ LOCಯನ್ನು 1972ರಲ್ಲಿ ಹಾಗಾದರೆ ಯಾವ ಒಪ್ಪಂದದ ಮೂಲಕ ಅಂಗೀಕರಿಸಿಕೊಂಡು ಅಂತ ಕೇಳಿದ್ರೆ 1972ರಲ್ಲಿ ಸಿಮ್ಲಾ ಒಪ್ಪಂದದ ಮೂಲಕ ಸ್ನೇಹಿತರೆ. ಹಾಗಾದ್ರೆ ಈ LOC ಎಷ್ಟು ಕಿಲೋಮೀಟರ್ ಉದ್ದ ಐತೆ ಅಂತ ಕೇಳಿದ್ರೆ 776 ಕಿಲೋಮೀಟರ್ ಉದ್ದ ಇದೆ. ಎಷ್ಟು ಕಿಲೋಮೀಟರ್ ಉದ್ದ ಇದೆ? 776 ಕಿಲೋಮೀಟರ್ ಉದ್ದ ಯಾವುದೈತಿ? LOC ಇದೆ. ಹಾಗಾದ್ರೆ LOC ಏನು ಮಾಡುತ್ತಂದ್ರೆ ಇದು ಒಂದು ಈ ಥರ ಹೋಗುವಾಗ ಯಾವ್ಯಾವ ಪ್ರದೇಶ ಒಂದು ಏನಪ್ಪ ಅಂದ್ರೆ ಪ್ರದೇಶ ಮೇಲೆ ಐತೆ ಅಂದರೆ ಬಲೂಚಿಸ್ತಾನ್. ಯಾವ ಸ್ಥಾನ? ಬಲೂಚಿಸ್ತಾನ. ಬಲೂಚಿಸ್ತಾನ. ಮತ್ತೊಂದು ಯಾವುದಪ್ಪ ಅಂದರೆ ಬಲೂಚಿಸ್ತಾನ ಮೂಲಕ ಮತ್ತೊಂದು ಪ್ರದೇಶ ಮೇಲೆ ಅದು ಹೋಗುತ್ತೆ. ಯಾವುದು? ಗಿಲ್ಗಿಟ. ಯಾವುದು? ಗಿಲ್ಗಿಟ್. ಕೇಳ್ತಾನೆ ಎಕ್ಸಾಮ್. ಗಿಲ್ಗಿಟ್ ಎಲ್ಲಿ ಬರುತ್ತೆ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ. ಹಾಗಾದರೆ ಯಾವುದಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಒಂದು ಗಿಲ್ಗಿಟ್ ಕಾಣಿಸ್ತೈತಿ, ಅಲ್ಲೇ ಒಂದು ಬಲೂಚಿಸ್ತಾನ್ ಇದೆ. ಹಾಗಾದರೆ ಪ್ರಶ್ನೆ ನೋಡಿ ಸ್ನೇಹಿತರೆ, ಹಾಗಾದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅನೇಕವಾದ ವಿವಾದಿತ ಸ್ಥಳಗಳಿವೆ. ಅಂದರೆ ಒಂದು ರನ್ ಆಫ್ ಕಚ್ ಆಗಿದೆ, ಮತ್ತೊಂದು 24 ಡಿಗ್ರಿ ಉತ್ತರ ಅಕ್ಷಾಂಶವಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಯಾವುದು ಅಂತ ಕೇಳಿದ್ರೆ LOC ಇದೆ. LOCಯನ್ನು ಯಾವ ಒಪ್ಪಂದದ ಮೂಲಕ ಎಳೆಯಲಾಯಿತು ಅಂತ ಕೇಳಿದ್ರೆ 1972ರಲ್ಲಿ ಒಂದು ಸಿಮ್ಲಾ ಒಪ್ಪಂದದ ಮೂಲಕ ಸ್ನೇಹಿತರೆ.
ಅದರಂತೆ ನೆಕ್ಸ್ಟ್ ಬನ್ನಂದ್ರೆ ಇಲ್ಲಿ ಒಂದು ವಿಶೇಷವಾಗಿ LOC ಎಷ್ಟು ಕಿಲೋಮೀಟರ್ ಉದ್ದ ಐತೆ ಅಂದ್ರೆ 776. ಹಾಗಾದ್ರೆ LOC ಯಾವ ಯಾವ ಎರಡು ದೇಶಗಳ ಮಧ್ಯದಲ್ಲಿ ಐತೆ ಅಂತ ಕೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನ. ಹಾಗಾದ್ರೆ LOC ಹಾಗಾದ್ರೆ ಭಾರತದ ಮೂಲಕ ಎಲ್ಲಿಂದ ಹೆಂಗ ಹಾದು ಹೋಗುತ್ತೆ ಅಂತ ಕೇಳಿದ್ರೆ ಇದು ಏನಪ್ಪಾ ಅಂದ್ರೆ ಕಾಶ್ಮೀರದಿಂದ ಹಾಗಾದ್ರೆ ಬಲೂಚಿಸ್ತಾನ್ ಮತ್ತು ಗಿಲ್ಗಿಟ್ಟದ ಮೂಲಕ ಹಾದು ಹೋಗುತ್ತದೆ. ಅಂದ್ರೆ ಪಾಕಿಸ್ತಾನದಿಂದ ಏನಪ್ಪಾ ಅಂದ್ರೆ ಕಾಶ್ಮೀರದಿಂದ ಬಲೂಚಿಸ್ತಾನದಿಂದ ಗಿಲ್ಗಿಟ್ಟದವರೆಗೆ ಒಂದು ಹಾದು ಹೋಗುತ್ತಾ. ಈ ಪಾಕ್ ಅಂದರೆ POK ನಮ್ದು ಅಂತ ಹೇಳಿ ಯಾರು ವಾದ ಮಾಡ್ತಿದ್ದಾರೆ, ಯಾರು ಕಾನೂನು ಬಾಹಿರವಾಗಿ ವಾದ ಮಾಡ್ತಿರುವರು ಯಾರು, ಈ ಪಾಕಿಸ್ತಾನ. ನಾವು ಸುಮ್ಮನೆ ಇರ್ತೀವ ಸ್ನೇಹಿತರೆ. ಹಾಗಾದ್ರೆ ಪಾಕಿಸ್ತಾನ ಏನಿದ್ರು ಭಾರತದ ಒಂದು ಸ್ಥಳ, ನಾವು ಇದನ್ನು ಬಿಟ್ಟು ಕೊಡೋದು ಸಾಧ್ಯವಿಲ್ಲ. ಹಾಗಾದ್ರೆ ಪಾಕ್ ಏನಪ್ಪ ಹಕ್ಕುಬೇಡ ಕಾಶ್ಮೀರ ಅವರ ಆಕ್ರಮಿಸಿಕೊಂಡಾರ. ಅದರ ಮೂಲವಾಗಿ ನಮ್ಮ ಭಾರತ ದೇಶಕ್ಕೆ ಒಳಪಟ್ಟಂತ ಒಂದು ಪ್ರದೇಶ ಯಾವುದು POK. ಓಕೆ ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿರುವ ರೇಖೆ ಯಾವುದಂತ ಕೇಳಿದ್ರೆ ರ್ಯಾಡ್ ಕ್ಲಿಪ್ ರೇಖೆ. ರ್ಯಾಡ್ ಕ್ಲಿಪ್ ರೇಖೆಯನ್ನು ಎಷ್ಟರಲ್ಲಿ ಕೂಡ ಎಳೆಯಲಾಯಿತು ಅಂದರೆ 1947 ಆಗಸ್ಟ್ 17. ಹಾಗಾದರೆ ಪಾಕಿಸ್ತಾನ ಗಡಿಯಲ್ಲಿರುವ ಭಾರತದ ರಾಜ್ಯಗಳು ಯಾವಂತ ಕೇಳಿದ್ರೆ ಗುಜರಾತ್, ರಾಜಸ್ಥಾನ್, ಪಂಜಾಬ್. ಹಾಗಾದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಯಾವಂತ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರ್, ಇನ್ನೊಂದು ಯಾವುದು ಲಡಾಖ. ಓಕೆ, ಹಾಗಾದರೆ ಇದರ ಬಗ್ಗೆ ನೋಡಿಕೊಂಡ್ವಿ. ನೆಕ್ಸ್ಟ್ ಬನ್ನಿ ಹೋಗೋಣ ಅಫ್ಘಾನಿಸ್ತಾನ ಬಗ್ಗೆ ನೋಡ್ಕೊಂತ ಹೋಗೋಣ. ಈಗ ಇಲ್ಲಿ ನಮಗೆ ಅಫ್ಘಾನಿಸ್ತಾನ ಈ ಭಾಗದಲ್ಲಿ ಕಂಡು ಬರುತ್ತದೆ. ಇಲ್ಲಿ ಅಫ್ಘಾನಿಸ್ತಾನದ ಕಂಡು ಬರುತ್ತದೆ. ಹಾಗಾದ್ರೆ ಈ ಅಫ್ಘಾನಿಸ್ತಾನ ಭಾರತದೊಂದಿಗೆ ಎಷ್ಟು ಕಿಲೋಮೀಟರ್ ಭೂಗಡಿ ಐತೆ ಅಂತ ಕೇಳಿದ್ರೆ 80 ಕಿಲೋಮೀಟರ್. ಸ್ವಲ್ಪ ಇದೆ, ಬಹಳ ಏನಿಲ್ಲ, 80. ಅಂದ್ರೆ ಅತಿ ಕಡಿಮೆ ಭೂಗಡಿ ಹೊಂದಿರುವಂತ ದೇಶ ಯಾವುದಂತ ಕೇಳಿದ್ರೆ ಅಫ್ಘಾನಿಸ್ತಾನ. ಭಾರತದೊಂದಿಗೆ ನಾನು ಹೇಳೋದು ಮತ್ತು ಪ್ರಪಂಚದಲ್ಲ, ಭಾರತದೊಂದಿಗೆ ಅತಿ ಕಡಿಮೆ ಭೂಗಡಿ ಹೊಂದಿರುವ ದೇಶ ಯಾವುದಂತ ಕೇಳಿದ್ರೆ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನ ಮತ್ತು ಭಾರತದ ಮಧ್ಯದಲ್ಲಿ ಒಂದು ರೇಖೆ ಕಾಣಿಸುತ್ತಾ, ಆ ರೇಖೆ ಯಾವುದಂತ ಕೇಳಿದ್ರ ಅದು ಯಾವುದು, ಇಲ್ಲಿ ನೋಡಿ, ಇಲ್ಲಿ ಎಳೆದಿ ನೋಡು, ಇದು ರೇಖೆ. ಯಾವ ರೇಖೆ ಅದು? ಡ್ಯೂರೆಂಡ. ಯಾವುದು? ಡ್ಯೂರೆಂಡ ರೇಖೆ. ಯಾವ ರೇಖೆ? ಡ್ಯೂರೆಂಡ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯದಲ್ಲಿರುವಂಥ ರೇಖೆಯಾಗಿದೆ. ಹಾಗಾದ್ರೆ ಅಫ್ಘಾನಿಸ್ತಾನ ಗಡಿಯಲ್ಲಿರುವ ಭಾರತದ ಒಂದು ಪ್ರದೇಶ ಯಾವುದನ್ನು ಕೇಳ್ತಾನೆ? ಅಫ್ಘಾನಿಸ್ತಾನ ಗಡಿಯಲ್ಲಿರುವ ಭಾರತದ ಒಂದು ಪ್ರದೇಶ ಯಾವುದನ್ನು ಕೇಳಿದ್ರೆ ಯಾವ ಪ್ರದೇಶ? ಲಡಾಖ. ಓಕೆ, ಆನ್ಸರ್ ಮಾಡ್ಕೊಂಬಿಡಿ. ಭಾರತದ ಒಂದು ಪ್ರದೇಶವಾಗಿರುವ ಲಡಾಖ ಅಫ್ಘಾನಿಸ್ತಾನ ಗಡಿಯಲ್ಲಿದೆ. ಯಾವ ಗಡಿಯಲ್ಲಿದೆ? ಅಫ್ಘಾನಿಸ್ತಾನ ಗಡಿಯಲ್ಲಿದೆ. ಹಾಗಾದ್ರೆ ಭಾರತ ಮತ್ತು ಈ ಅಫ್ಘಾನಿಸ್ತಾನ ಮಧ್ಯದಲ್ಲಿರೋ ರೇಖೆ ಯಾವುದಂತ ಕೇಳಿದ್ರೆ ಡ್ಯೂರೆಂಡ ರೇಖೆ. ಈ ಡ್ಯೂರೆಂಡ ರೇಖೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಾನು, ನೋಡ್ಕೊಂಬಿಡಿ. ಈ ಡ್ಯೂರೆಂಡ ರೇಖೆಯನ್ನ ಎಷ್ಟರಲ್ಲಿ ಎಳೆಯಲಾಯಿತು ಅಂತ ಕೇಳಿದ್ರೆ ಕ್ರಿಸ್ತ ಶಕ ಎಷ್ಟರಲ್ಲಿ? 1893 ನವೆಂಬರ್ ಎಷ್ಟನೇ ತಾರೀಕು? 12ನೇ ತಾರೀಕು. ಓಕೆ, 1893 ನವೆಂಬರ್ 12ನೇ ತಾರೀಕಿನಂದು ಭಾರತ ಮತ್ತೆ ಯಾವುದಪ್ಪ ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ ಮಧ್ಯದಲ್ಲಿ ಯಾವ ರೇಖೆ ಹೇಳಿದ್ರು ಅಂತ ಕೇಳಿದ್ರೆ ಡ್ಯೂರೆಂಡ ರೇಖೆ. ಡ್ಯೂರೆಂಡ ರೇಖೆಯನ್ನ 1893 ನವೆಂಬರ್ 12ನೇ ತಾರೀಕಿನಂದು ಯಾವ ಒಪ್ಪಂದದ ಮೂಲಕ ಎಳೆಯಲಾಯಿತು ಅಂತ ಕೇಳಿದ್ರೆ ಕಾಬೂಲ್ ಒಪ್ಪಂದ. ಯಾವ ಒಪ್ಪಂದ? ಕಾಬೂಲ್ ಒಪ್ಪಂದದ ಮೂಲಕ. ಹಾಗಾದ್ರೆ ಡ್ಯೂರೆಂಡ ರೇಖೆ ಹಾಗಾದ್ರೆ ಎರಡೂ ದೇಶಗಳ ಒಂದು ಒಪ್ಪಂದದ ಮೇರೆಗೆ ಎಳೆಯಲಾಯಿತು. ಹಾಗಾದ್ರೆ ಎರಡೂ ದೇಶಗಳ ಒಪ್ಪಂದ ಅಂದ್ರೆ ಒಂದು, ಆಗ ಭಾರತದಲ್ಲಿದ್ದಂಥ ಯಾರಪ್ಪ ಅಂದ್ರೆ ಬ್ರಿಟಿಷ್ ಒಂದು ಕಾರ್ಯದರ್ಶಿ ಇದ್ದ. ಭಾರತದಲ್ಲಿದ್ದಂಥ ಬ್ರಿಟಿಷ್ ಕಾರ್ಯದರ್ಶಿ ಯಾರಂತ ಕೇಳಿದ್ರೆ ಅವರೇ ಯಾರಾಗಿದ್ರು? ಹೆನ್ರಿ ಡ್ಯೂರೆಂಡ. ಯಾವ ಡ್ಯೂರೆಂಡ? ಹೆನ್ರಿ ಡ್ಯೂರೆಂಡ. ಹೆನ್ರಿ ಡ್ಯೂರೆಂಡ. ಹೆನ್ರಿ ಡ್ಯೂರೆಂಡ ಈತ ಭಾರತದಲ್ಲಿದ್ದಂಥ ಬ್ರಿಟಿಷ್ ಕಾರ್ಯದರ್ಶಿ. ಅದರಂತೆ ಇನ್ನೊಬ್ಬರು ಯಾರಪ್ಪ ಅಂದ್ರೆ ಅಫ್ಘಾನಿಸ್ತಾನದ ಒಬ್ಬ ಆಡಳಿತಗಾರ ಇದ್ದ. ನೋಡಿ, ಓದುವಾಗ ಎಲ್ಲ ತಿಳ್ಕೊಂಬಿಡಿ. ಹಾಗಾದ್ರೆ ಅಫ್ಘಾನಿಸ್ತಾನದ ಒಬ್ಬ ಆಡಳಿತಗಾರ ಯಾರಂದ್ರೆ ಎಮೀರ್ ಅಬ್ದುಲ್ ರೆಹಮಾನ್. ಎಮೀರ್ ಅಬ್ದುಲ್ ರೆಹಮಾನ್ ಗೊತ್ತಿಡ್ಕೊಂಬೇಡಿ. ಹಾಗಾದ್ರೆ ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯದಲ್ಲಿ ಯಾವ ರೇಖೆ ಎಳೆಯಲಾಯಿತು ಅಂದ್ರೆ ಡ್ಯೂರೆಂಡ ರೇಖೆ. ಎಷ್ಟರಲ್ಲಿ ಎಳೆಯಲಾಯಿತು ಅಂದ್ರೆ ಕ್ರಿಸ್ತ ಶಕ 1893 ನವೆಂಬರ್ 12ನೇ ತಾರೀಕಿನಂದು. ಹಾಗಾದ್ರೆ ಇವು ಎರಡೂ ದೇಶಗಳ ಒಂದು ಜಂಟಿ ಒಪ್ಪಂದದ ಮೂಲಕ ಮಾಡ್ತಾರೆ. ಯಾವ ಒಪ್ಪಂದ? ಕಾಬೂಲ್ ಒಪ್ಪಂದದ ಮೂಲಕ. ಹಾಗಾದ್ರೆ ಭಾರತದಲ್ಲಿದ್ದ ಬ್ರಿಟಿಷ್ ಕಾರ್ಯದರ್ಶಿ ಯಾರಂತ ಕೇಳಿದ್ರೆ ಅವರು ಯಾರು? ಹೆನ್ರಿ ಡ್ಯೂರೆಂಡ. ಅದರಂತೆ ನೆಕ್ಸ್ಟ್ ಅವಾಗ ಅಫ್ಘಾನಿಸ್ತಾನದ ಒಬ್ಬ ಆಡಳಿತ
ಅಧಿಕಾರಿ ಯಾರಂತ ಕೇಳಿದ್ರ ಯಾರು? ಎಮೀರ್ ಅಬ್ದುಲ್ ರೆಹಮಾನ್ ರವರಾಗಿದ್ರು. ಇಬ್ಬರು ನೇತೃತ್ವದಲ್ಲಿ ಹಾಗಾದ್ರೆ ಏನಾಯ್ತು ಅಂದ್ರೆ 1893 ನವೆಂಬರ್ 12ನೇ ತಾರೀಕಿನಂದು ಈ ರೇಖೆ ಎಳಿತಾರೆ. ಹಾಗಾದ್ರೆ ಈ ಡ್ಯುರೆಂಡ್ ರೇಖೆ ಎಷ್ಟು ಕಿಲೋಮೀಟರ್ ದೂರ ಐತೆ ಅಂತ ಕೇಳಿದ್ರೆ, ಎಷ್ಟು ಕಿಲೋಮೀಟರ್ ಐತಿ ಅಂತ ಕೇಳಿದ್ರೆ ಅದನ್ನ ಎಷ್ಟು? 2640 ಕಿಲೋಮೀಟರ್ ಸ್ನೇಹಿತರೆ. ಹಾಗಾದ್ರೆ ಡ್ಯುರೆಂಡ್ ರೇಖೆ ಹಾಗಾದ್ರೆ ಎಷ್ಟು ಕಿಲೋಮೀಟರ್ ದೂರ ಐತೆ ಅಂತ ಕೇಳಿದ್ರೆ 2640 ಕಿಲೋಮೀಟರ್ ಈ ಡ್ಯುರೆಂಡ್ ರೇಖೆ ಆಗಿದೆ. ಹಾಗಾದ್ರೆ ಡ್ಯುರೆಂಡ್ ರೇಖೆ ಇದು ಭಾರತಕ್ಕೆ ಮಾತ್ರ ಅಲ್ಲ, ಇದೇನಾಗೈತಿ ಪಾಕಿಸ್ತಾನಕ್ಕೂ ಒಳಪಡುತ್ತದೆ. ಯಾವ ಸ್ಥಾನಕ್ಕ? ಹಾಗಾದ್ರೆ ಅತಿ ಹೆಚ್ಚಾಗಿ ಪಾಕಿಸ್ತಾನದ ಮೇಲೆ ಆದೋಗುತ್ತೆ. ಅಂದ್ರೆ ಡ್ಯುರೆಂಡ್ ರೇಖೆ ಇಲ್ಲಿ ಕಾಶ್ಮೀರದಿಂದ ಹಿಡಿದು ಯಾವ ದೇಶದವರೆಗೆ ಐತೆ ಅಂತ ಕೇಳಿದ್ರೆ ಇರಾನ್ ದೇಶದವರೆಗೆ. ಯಾವ ದೇಶದವರೆಗೆ? ಇರಾನ್ ದೇಶದವರೆಗಿದೆ. ಹಾಗಾದ್ರೆ ಪ್ರಶ್ನೆ ಮಾಡ್ತಾನೆ, ಡ್ಯುರೆಂಡ್ ರೇಖೆ ಈ ಕೆಳಗಿನ ದೇಶಗಳ ಮಧ್ಯದಲ್ಲಿ ಐತೆ ಅಂತ ಕೇಳಿದ್ರ ಓಕೆ, ಭಾರತ ಮತ್ತು ಅಫ್ಘಾನಿಸ್ತಾನ ಕೊಟ್ರೆ ಆನ್ಸರ್ ಮಾಡಿ. ಅವನೇನ್ ಮಾಡ್ತಾನೆ, ಭಾರತ ಅಫ್ಘಾನಿಸ್ತಾನ ಕೊಡ್ಲಾರದೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಕೊಟ್ರೆ ಸರಿಯಾದ ಉತ್ತರ ಮಾಡಿ. ಎಸ್ ಓಕೆ, ಸರಿಯಾದ ಉತ್ತರ. ಹಾಗಾದ್ರೆ ಡ್ಯುರೆಂಡ್ ರೇಖೆಯನ್ನ ಎಷ್ಟರಲ್ಲಿ ಅಂತಿಮ ಎಳೆಯಲಾಯ್ತು ಅಂದ್ರೆ 1893 ನವೆಂಬರ್ 12ನೇ ತಾರೀಕು. ಸ್ನೇಹಿತರೆ, ಎಷ್ಟು ಕಿಲೋಮೀಟರ್ ಉದ್ದ ಐತೆ ಅಂತ ಕೇಳಿದ್ರೆ 2640 ಕಿಲೋಮೀಟರ್ ಇದೆ. ಹಾಗಾದ್ರೆ ನಂತರ ಅಫ್ಘಾನಿಸ್ತಾನದಿಂದ ಯಾವ ಪ್ರದೇಶದವರೆಗೆ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇರಾನ್ ದೇಶದವರೆಗೆ. ಅವರ ಅಫ್ಘಾನಿಸ್ತಾನ ಗಡಿಯಲ್ಲಿರುವ ಭಾರತದ ಒಂದು ಪ್ರದೇಶ ಯಾವುದಂತ ಕೇಳಿದ್ರೆ ಲಡಾಖ. ಯಾವ ಪ್ರದೇಶ? ಲಡಾಖ ಪ್ರದೇಶವಾಗಿದೆ. ಓಕೆ, ಹಾಗಾದ್ರೆ ಇದು ಯಾವುದಪ್ಪ ಅಂದ್ರೆ ಒಂದು ಪ್ರಮುಖವಾಗಿ ಯಾವುದು ನೋಡಿದೀವಿ ನಾವು, ಇದನ್ನ ಯಾವುದು ಒಂದು ಅಫ್ಘಾನಿಸ್ತಾನ ಗಡಿಯಲ್ಲಿರುವ ಅಂಶಗಳು. ನೆಕ್ಸ್ಟ್ ಬನ್ನಿ ಹೋಗೋಣ. ನೆಕ್ಸ್ಟ್ ಅಂದ್ರೆ ನಿಮ್ಗೆ ಗೊತ್ತಾಗತ್ತಾ? ನೆಕ್ಸ್ಟ್ ಯಾವುದು ಬರುತ್ತಾ? ಚೀನಾ. ಯಾವುದಿದೆ? ಚೀನಾ. ಚೀನಾ ಭಾರತದೊಂದಿಗೆ ಎಷ್ಟು ಕಿಲೋಮೀಟರ್ ಭೂಗಡಿ ಐತೆ ಅಂದ್ರೆ 3917 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ಇದೆ? 3917 ಕಿಲೋಮೀಟರ್ ಆಗಿದೆ. ನಿಮಗೆ ಬಹಳ ಒಂದು ಏನಪ್ಪ ಅಂದರೆ ಅತಿ ಹೆಚ್ಚು ಸ್ವಲ್ಪ ಅಪ್ಲೈಡ್ ಏನಪ್ಪ ಅಂದರೆ ಅತಿ ಹೆಚ್ಚು ವಿಸ್ತರಣೆ ಮೂಲಕ ನಾನು ತಿಳಿಸ್ತಿದ್ದೀನಿ. ಎಕ್ಸ್ಪ್ಲೇನ್ ಹೆಚ್ಚಿರುತ್ತಾ, ಯಾಕಂದರೆ ನಮಗೆ ಏನೇ ಪ್ರಶ್ನೆಗಳು ಕೇಳಿದ್ರೆ ಉತ್ತರ ಮಾಡೋಕ್ಕೆ ನಾವು ತಯಾರಾಗೋಣ. ಓಕೆ ಇರಲಿ. ಹಾಗಾದ್ರೆ ಚೀನಾ ಭಾರತದೊಂದಿಗೆ ಎಷ್ಟು ಕಿಲೋಮೀಟರ್ ಭೂಗೋಡಿಯಿಂದ ಇತ್ತಂತ ಕೇಳಿದ್ರೆ 3917 ಕಿಲೋಮೀಟರ್ ಆಗಿದೆ. ಹಾಗಾದ್ರೆ ಈ ಚೀನಾ ಗಡಿಯಲ್ಲಿರುವ ಭಾರತದ ಒಂದು ಏನಪ್ಪ ಅಂದರೆ ಒಂದು ರಾಜ್ಯ ಮತ್ತು ಪ್ರದೇಶ ಅಂತ ಕೇಳ್ತಾರ. ಇದು ಯಾವುದಪ್ಪ ಅಂದರೆ ಇದು ಯಾವ ಪ್ರದೇಶ? ಲಡಾಖ. ಯಾವ ಪ್ರದೇಶ? ಲಡಾಖ ಒಂದು ಪ್ರದೇಶ. ಹಾಗಾದ್ರೆ ಇದು ಯಾವುದಂತ ಕೇಳ್ತಾರ. ಇದು ಯಾವುದಂತ ಕೇಳಿದ್ರ ಹಿಮಾಚಲ ಪ್ರದೇಶ. ಯಾವ ಪ್ರದೇಶ? ಹಿಮಾಚಲ ಪ್ರದೇಶ. ಹಾಗಾದ್ರೆ ಇದು ಯಾವುದಂತ ಕೇಳಿದ್ರೆ ಉತ್ತರಾಖಂಡ. ಯಾವ ಖಂಡ? ಉತ್ತರಾಖಂಡ. ಹಾಗಾದ್ರೆ ಇದು ಯಾವುದಂತ ಕೇಳ್ತಾನ. ಇದು ಯಾವುದು? ಯಾವ ರಾಜ್ಯ ಐತಿ? ಬಿಹಾರ್. ಸಾರಿ, ಬಿಹಾರ್ ಬರೋದಿಲ್ಲ. ಯಾವುದು ಬರುತ್ತಾ? ಸಿಕ್ಕಿಂ ಬರುತ್ತಾ. ಯಾವುದು? ಸಿಕ್ಕಿಂ. ಸಿಕ್ಕಿಂ. ಹಾಗಾದ್ರೆ ಇದು ಯಾವುದಂತ ಕೇಳಿದ್ರೆ ಯಾವುದು? ಅರುಣಾಚಲ ಪ್ರದೇಶ. ಯಾವ ಚಲ ಪ್ರದೇಶ? ಅರುಣಾಚಲ ಪ್ರದೇಶ. ಓಕೆ. ಚೀನಾ ಗಡಿಯಲ್ಲಿರುವ ಭಾರತದ ರಾಜ್ಯಗಳು ಯಾವಂತ ಕೇಳಿದ್ರೆ ರಾಜ್ಯ ಮತ್ತು ಪ್ರದೇಶ. ಒಂದು ಪ್ರದೇಶ ಅಂದ್ರೆ ಒಂದು ಕೇಂದ್ರಾಡಳಿತ ಯಾವುದಂತ ಕೇಳಿದ್ರೆ ಲಡಾಖ. ಹಾಗಾದ್ರೆ 4 ರಾಜ್ಯಗಳು ಯಾವಂತ ಕೇಳಿದ್ರೆ ಒಂದು ಹಿಮಾಚಲ ಪ್ರದೇಶ. ಸೀರಿಯಲ್ ಆಗಿ ಬಂದ್ಬಿಡಿ. ಹಿಮಾಚಲ ಪ್ರದೇಶ ಆದ್ಮೇಲೆ ನೆಕ್ಸ್ಟ್ ಯಾವ್ದೈತಿ? ಉತ್ತರಾಖಂಡ ಇದೆ. ಉತ್ತರಾಖಂಡ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಾ? ಸಿಕ್ಕಿಂ ಬರುತ್ತಾ. ನೆಕ್ಸ್ಟ್ ಯಾವ್ದು ಬರುತ್ತಾ? ಅರುಣಾಚಲ ಪ್ರದೇಶ. ಓಕೆ. ಹಾಗಾದ್ರೆ ಇಲ್ಲಿ 4 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಇದೆ. ಒಂದು ಅರುಣಾಚಲ ಪ್ರದೇಶ, 2 ಸಿಕ್ಕಿಂ, 3 ಉತ್ತರಾಖಂಡ, 4 ಹಿಮಾಚಲ ಪ್ರದೇಶ, ಒಂದು ಯಾವುದು? ಲಡಾಖ. ಓಕೆ, ಮಾಹಿತಿ ನೋಟ್ ಮಾಡ್ಕೊಂತ ಹೋಗ್ರಿ. ಇದು ನೀವು ವಿಡಿಯೋ ಕೇಳ್ತಿರುವಾಗ ಸ್ವಲ್ಪ ಪಾಯಿಂಟ್ ಮಾಡ್ಕೊಂತ ಹೋಗ್ತೀರಿ, ಅವ ನಿಮ್ಮ ಮತ್ತಿಟ್ಟು ಐಡಿಯಾ ನಿಮಗೆ ಸಿಗುತ್ತಿರುತ್ತಾ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರೋಣ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಭಾರತ ಮತ್ತು ಏನಂದ್ರೆ ಒಂದು ಚೀನಾದಲ್ಲಿ ನೋಡಿದ್ವಿ. ಹಾಗಾದ್ರೆ ಭಾರತ ಮತ್ತು ಚೀನಾದಲ್ಲಿ ಹಾಗಾದ್ರೆ ಗಡಿಯಲ್ಲಿ ಒಟ್ಟು ಎಷ್ಟು ಕಿಲೋಮೀಟರ್ ಇದೆ? 3310 ಕಿಲೋಮೀಟರ್ ಆಗಿದೆ. ಹಾಗಾದ್ರೆ ಆ ಗಡಿಯಲ್ಲಿರುವ ಒಂದು ರೇಖೆ ಯಾವುದನ್ನು ಕೇಳ್ತಾರ. ಯಾವ ರೇಖೆ? ಮ್ಯಾಕ್ ಮೋಹನ್ ರೇಖೆ. ಯಾವ ರೇಖೆ? ಮ್ಯಾಕ್ ಮೋಹನ್ ರೇಖೆ. ನೆಕ್ಸ್ಟ್ ಪ್ರಶ್ನೆ ಮಾಡ್ತಾನೆ. ಏನ್ ಮಾಡ್ತಾನ? ಮ್ಯಾಕ್ ಮೋಹನ್ ರೇಖೆಯನ್ನು ಎಷ್ಟರಲ್ಲಿ ಎಳೆಯಲಾಯಿತು? ಕ್ರಿಸ್ತಶಕ 1914ರಲ್ಲಿ. ಹಾಗಾದ್ರೆ ಮ್ಯಾಕ್ ಮೋಹನ್ ರೇಖೆಯನ್ನ ಯಾವ ಒಪ್ಪಂದ ಅಂದ್ರೆ ಭಾರತ ಮತ್ತು ಚೀನಾ ಜಂಟಿಯಾಗಿ ಯಾವ ಒಪ್ಪಂದದ ಮೇರೆಗೆ ಎಳೆಯಲಾಯಿತು ಅಂತ ಕೇಳಿದ್ರೆ ಯಾವ ಒಪ್ಪಂದದ ಮೂಲಕ? ಸಿಮ್ಲಾ ಒಪ್ಪಂದ. ಯಾವ ಒಪ್ಪಂದ? ಸಿಮ್ಲಾ ಒಪ್ಪಂದ. ಸಿಮ್ಲಾ ಒಪ್ಪಂದ. ಓಕೆ, ಪ್ರಶ್ನೆ ಏನಾರು ಮಾಡಿಕೊಳ್ಳಿ, ಅವನು ಆನ್ಸರ್ ಮಾಡ್ಕೊಂತ ಹೋಗ್ಬೇಡಣ.
ಚೀನಾ ಗಡಿಯಲ್ಲಿರುವ ಭಾರತದ ರಾಜ್ಯ ಮತ್ತು ಪ್ರದೇಶ ಅಂದ್ರೆ ಲಡಾಖ್. ಹಾಗಾದ್ರೆ ನೆಕ್ಸ್ಟ್ ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ನೆಕ್ಸ್ಟ್ ಸಿಕ್ಕಿಂ, ಮತ್ತೊಂದು ಅರುಣಾಚಲ ಪ್ರದೇಶ. ಓಕೆ, ಹಾಗಾದ್ರೆ ಭಾರತದೊಂದಿಗೆ ಚೀನಾ ಎಷ್ಟು ಕಿಲೋಮೀಟರ್ ಭೂಗಡಿ ಐತೆ ಅಂತ ಕೇಳಿದ್ರೆ ಎಷ್ಟೈತೆ ಅಂತ ಕೇಳಿದ್ರೆ 3917 ಕಿಲೋಮೀಟರ್ ಆಗಿದೆ. ಹಾಗಾದ್ರೆ ಭಾರತ ಮತ್ತು ಚೀನಾ ಮಧ್ಯದಲ್ಲಿರುವ ಒಂದು ರೇಖೆ ಯಾವುದನ್ನು ಕೇಳಿದ್ರೆ ಮ್ಯಾಕ್ ಮೋಹನ್ ರೇಖೆ. ಹಾಗಾದ್ರೆ ಮ್ಯಾಕ್ ಮೋಹನ್ ರೇಖೆಯನ್ನು ಎಷ್ಟರಲ್ಲಿ ಎಳೆಯಲಾಯಿತು ಅಂತ ಕೇಳಿದ್ರೆ 1914ರಲ್ಲಿ. ಯಾವ ಒಪ್ಪಂದದ ಮೂಲಕ ಮಾಡಲಾಯಿತು ಅಂತ ಕೇಳಿದ್ರೆ ಸಿಮ್ಲಾ ಒಪ್ಪಂದದ ಮೂಲಕ ಇದು ಭಾರತ ಮತ್ತು ಚೀನಾ ಮಧ್ಯದಲ್ಲಿ ರೇಖೆ ಎಳ್ಕೊಂಡ್ವಿ. ಹಾಗಾದ್ರೆ ನಮಗೆ ಮತ್ತೆ ಹೆಂಗ್ ಕ್ವಶನ್ ಕೇಳ್ತಾನಂದ್ರೆ ಅದರ ಬಗ್ಗೆ ಗಮನ ಕೊಡೋಣ. ಈಗ ಮತ್ತೆ ಹೆಂಗ್ ಬರುತ್ತೆ ನಮಗೆ ಕ್ವಶನ್. ಹಾಗಾದರೆ ಈ ಭಾರತ ಮತ್ತು ಚೀನಾ ಮಧ್ಯದಲ್ಲಿ ಅನೇಕವಾದ ಪ್ರದೇಶಗಳು ವಿವಾದಿತ ಸ್ಥಳ ಆಗಿದೆ, ಅಂದ್ರೆ ಜಗಳಕ್ಕೊಳಗಾಗ್ಯವು, ವಿವಾದಿತ ಸ್ಥಳಗಳಿವೆ. ಅದನ್ನು ಒಂದು ವಿವಾದಿತ ಸ್ಥಳವನ್ನ 3 ಪ್ರಕಾರಗಳಾಗಿ ವರ್ಗೀಕರಿಸ್ತೀವಿ. ಒಂದು ಯಾವುದಂತ ಕೇಳಿದ್ರೆ ಪೂರ್ವ ವಲಯ. ಯಾವ ವಲಯ? ಪೂರ್ವ ವಲಯ. 2 ಯಾವುದಂತ ಕೇಳಿದ್ರ ಮಧ್ಯ ವಲಯ. ಯಾವ ವಲಯ? ಮಧ್ಯ ವಲಯ. 3 ಯಾವುದಂತ ಕೇಳಿದ್ರ ಪಶ್ಚಿಮ ವಲಯ. ಯಾವ ವಲಯ? ಪಶ್ಚಿಮ ವಲಯ. 3 ಪ್ರಕಾರ ಮಾಡ್ತೀವಿ. ಹಾಗಾದರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಒಂದು ವಿವಾದಿತ ಸ್ಥಳವನ್ನು 3 ಪ್ರಕಾರಗಳಾಗಿ ವರ್ಗೀಕರಿಸ್ತೀವಿ. ಅಂದರೆ ಒಂದು ಭಾರತ ಮತ್ತು ಚೀನಾ 3 ವಿವಾದಿತ ಸ್ಥಳಗಳು ಯಾವಂದರೆ ಒಂದು ಪೂರ್ವ ವಲಯ, ಇನ್ನೊಂದು ಮಧ್ಯ ವಲಯ, ಇನ್ನೊಂದು ಪಶ್ಚಿಮ ವಲಯ. ಈಗ ಫಸ್ಟ್ ಒಂದು ಬರ್ತೀನಿ. ಈಗ ಯಾವುದು? ಪೂರ್ವ ವಲಯ. ಇಲ್ಲಿ ಪೂರ್ವ ವಲಯ ಏನೈತೆ ಅಂದರೆ ಇದೇನಾಗೈತಪ್ಪ ಅಂತ ಕೇಳಿದ್ರೆ ಇಲ್ಲಿ ಭೂತಾನ್ ಇದೆ. ಹಾಗಾದರೆ ಭೂತಾನದಿಂದ ಹಿಡಿದು ಒಂದು ಭೂತಾನದಿಂದ ಪೂರ್ವ ಭಾಗದವರೆಗೆ ಇರುವ ವಲಯ ಯಾವುದೆಂದು ಕರೀತಾರ? ಪೂರ್ವ ವಲಯ. ಗೊತ್ತಿಡ್ಕೊಳ್ಳಿ. ಹಾಗಾದ್ರೆ ಪೂರ್ವ ವಲಯ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಈ ಪೂರ್ವ ವಲಯ ಏನಾಗೈತೆ ಅಂದರೆ ಒಂದು ಭೂತಾನ್ ದೇಶ ಇದೆಯಲ್ಲ, ಭೂತಾನ್ ದೇಶದಿಂದ ಪೂರ್ವದ ಒಂದು ಭಾಗದ ಕಡೆಗೆ ಒಂದು ಪೂರ್ವ ವಲಯ ಕಂಡು ಬರುತ್ತದೆ. ಈ ಪೂರ್ವ ವಲಯದಲ್ಲೇ ಯಾವ ರೇಖೆ ಕಂಡು ಬರುತ್ತೆ ಅಂತ ಕೇಳಿದ್ರೆ ಮ್ಯಾಕ್ ಮೋಹನ್ ರೇಖೆ. ನೋಡಿ, ಎಲ್ಲಿ ಬೇಕಲ್ಲಿ ಹುಡುಕ್ಬೇಡ್ರಿ. ಮ್ಯಾಕ್ ಮೋಹನ್ ರೇಖೆ, ಇದು ಮ್ಯಾಕ್ ಮೋಹನ್ ರೇಖೆ. ಇದು ಏನೈತಲ್ಲ ಇದು ಮ್ಯಾಕ್ ಮೋಹನ್ ರೇಖೆ. ಇದು ಮ್ಯಾಕ್ ಮೋಹನ್ ರೇಖೆ ಆಗಿದೆ. ಹಾಗಾದ್ರೆ ಮ್ಯಾಕ್ ಮೋಹನ್ ರೇಖೆ ಹಾಗಾದ್ರೆ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ್. ಯಾವ ಪ್ರದೇಶ? ಅರುಣಾಚಲ ಪ್ರದೇಶದಲ್ಲಿ. ಯಾವ ಪ್ರದೇಶದಲ್ಲಿ? ಅರುಣಾಚಲ ಪ್ರದೇಶದಲ್ಲಿ. ಪ್ರಶ್ನೆ ಕೇಳ್ತಾನೆ, ಹಾಗಾದರೆ ಮ್ಯಾಕ್ ಮೋಹನ್ ರೇಖೆ ಯಾವ ರಾಜ್ಯದಲ್ಲಿ ಐತೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ. ಹಾಗಾದರೆ ಮ್ಯಾಕ್ ಮೋಹನ್ ರೇಖೆ ಯಾವ ವಲಯದಲ್ಲಿದೆ? ಪೂರ್ವ ವಲಯ, ಪಶ್ಚಿಮ ವಲಯ, ಮಧ್ಯ ವಲಯ? ಯಾವುದೂ ಅಲ್ಲ. ಹಾಗಾದರೆ ಯಾವ ವಲಯ? ಪೂರ್ವ ವಲಯದಲ್ಲಿ ಮ್ಯಾಕ್ ಮೋಹನ್ ರೇಖೆ ಇದೆ. ಮತ್ತೊಂದು ಪ್ರಶ್ನೆ ಮಾಡ್ತಾನೆ, ಅಂದರೆ ಇಲ್ಲಿ ಏನಾಗತ್ತೆ ಅಂದರೆ ಇಲ್ಲಿ ಒಂದು ಚೀನಾ ಬರುತ್ತೆ, ಈ ಕಡೆ ಭಾಗ ಚೀನಾ ಬಂತು. ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲೊಂದು ಮಯನ್ಮಾರ್ ಇದೆ. ನೋಡಿ, ಇದು ಚೀನಾ, ಇದು ಚೀನಾ, ಇದು ಯಾವುದು? ಮಯನ್ಮಾರ್. ಮಯನ್ಮಾರ್. ಹಾಗಾದ್ರೆ ಇದು ಯಾವುದು? ಭಾರತ. ಇದ್ಯಾವುದು? ಭಾರತ. ಈ ಮಯನ್ಮಾರು, ಚೀನಾ ಮತ್ತು ಭಾರತ 3 ಟ್ರೈ ಜಂಕ್ಷನ್. ಯಾವ ಜಂಕ್ಷನ್ನು? ಟ್ರೈ ಜಂಕ್ಷನ್. ಟ್ರೈ ಜಂಕ್ಷನ್. ಹಾಗಾದ್ರೆ ಟ್ರೈ ಜಂಕ್ಷನ್ ಅಂದ್ರೆ 3 ಸಂಧಿ ಸ್ಥಳ. ಹಾಗಾದ್ರೆ 3 ಸಂಧಿ ಸ್ಥಳ ಯಾವ್ದಪ್ಪ ಅಂದ್ರೆ ಚೀನಾ, ಭಾರತ, ಮಯನ್ಮಾರ್ 3 ಸಂಧಿ ಸ್ಥಳವಾಗಿರೋ ಒಂದು ಸ್ಥಳ ಯಾವುದಂತ ಕೇಳ್ತಾನೆ. ಈಗಾಗಲೇ ನಿಮ್ಮ ಎಕ್ಸಾಮ್ ಕೇಳ್ಯಾರ ಸ್ನೇಹಿತರೆ, ಆ ಸ್ಥಳ ಯಾವುದಂತ ಕೇಳಿದ್ರೆ ಆ ಸ್ಥಳನೇ ಒಂದು ಈ ಭಾಗದಲ್ಲಿದೆ. ಆ ಸ್ಥಳದ ಹೆಸರೇನು? ಡೀಪ್ ಕಣಿವೆ. ಯಾವ ಕಣಿವೆ? ಡೀಪ್ ಕಣಿವೆ. ನೀವು ಯಾವಾಗಾದರೂ ಈ ಡೀಪ್ ಕಣಿವೆಗೆ ಹೋಗ್ಬಿಟ್ರೆ, ನೀವು ಡೀಪ್ ಕಣಿವೆಯಿಂದ ಹಿಂಗೆ ವಾಕಿಂಗ್ ಹೋಗ್ರಿ, ವಾಕಿಂಗ್ ಹೋಗ್ಬಿಟ್ರೆ ನಿಮಗೆ ಏನು ಸಿಕ್ಬಿಡ್ತದೆ ಗೊತ್ತೇನು? ಮಯನ್ಮಾರ್ದಾಗ ಒಂದು ಮಾಂಡ್ಯಲ ಸೆರೆಮನೆ ಸಿಗುತ್ತೆ. ಹೋಗಿ ಬಂದ್ಬಿಡ್ರಿ ಒಂದ್ಸಲ ವಾಕಿಂಗ್ ಹೋಗ್ಬಿಡ್ರಿ. ಅಲ್ಲಿ ಹೋಗಿ ಒಂದು ಡೀಪ್ ಕಣಿವೆಯಿಂದ ನಡ್ಕಂತ ಹೋಗ್ಬಿಡ್ರಿ. ಡೀಪ್ ಕಣಿವೆಯಿಂದ ನಡ್ಕಂತ ನಾವು ಹಂಗೆ ಹೋಗ್ಬಿಟ್ರೆ ನೀವೇನು ಮಾಡ್ತೀರಿ? ಮಯನ್ಮಾರ್ದ ಮಾಂಡ್ಯಲ ಸೆರೆಮನೆಗೆ ಹೋಗ್ತೀರಿ. ಮಾಂಡ್ಯಲ ಸೆರೆಮನೆ ಆಧುನಿಕ ಭಾರತ ಇತಿಹಾಸದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಯಾಕಂದ್ರೆ ಮಾಂಡ್ಯಲ ಸೆರೆಮನೆಯಲ್ಲಿ ಪದೇ ಯಾಗಿ ಯಾರು ಕೂಡಿಡ್ತಂದ್ರೆ ಬಾಲಗಂಗಾಧರ ತಿಲಕನ. ಹಾಗಾಗಿ ಓಕೆ, ಮಾಂಡ್ಯಲ ಸೆರೆಮನೆ ಇರಲಿ, ಅದು ನೆಕ್ಸ್ಟ್ ನೋಡೋಣ. ಹಾಗಾದರೆ ನಮಗೆ ಪ್ರಶ್ನೆ ಈಗ ಚೀನಾ, ಮಯನ್ಮಾರ್, ಭಾರತ 3 ಟ್ರೈ ಜಂಕ್ಷನ್ ಸ್ಥಳ ಯಾವುದು ಅಂತ ಕೇಳಿದ್ರೆ ಟ್ರೈ ಜಂಕ್ಷನ್ ಸ್ಥಳ ಯಾವುದು? ಡೀಪ್. ಯಾವುದು? ಡೀಪ್. ಹಾಗಾದ್ರೆ ಡೀಪ್ ಕಣಿವೆ 3 ದೇಶಗಳ ಒಂದು ಸಂಧಿ ಸ್ಥಳವಾಗಿದೆ. ಹಾಗಾದ್ರೆ ಈ ಒಂದು ಭಾಗದಲ್ಲಿ ಭಾರತ ಮತ್ತು ಏನಪ್ಪ ಅಂದ್ರೆ ಚೀನಾ ನಮ್ಮ ಭಾರತದ ಮೇಲೆ ಪದೇ ಒಂದು ಅರುಣಾಚಲ ಪ್ರದೇಶ ನಮ್ದು, ಅರುಣಾಚಲ ಪ್ರದೇಶ ನಮಗೆ ಒಳಪಟ್ಟದ್ದು ಅಂತೇಳಿ ಪದೇ ಖ್ಯಾತೆ ತಗುತ್ತಿದೆ. ಹಾಗಾಗಿ ಈ ಚೀನಾ ಪದೇ ನಮಗೆ ಅರುಣಾಚಲ ಪ್ರದೇಶ ನಮ್ದು ಅಂತ ಹೇಳ್ತಾ ಹಾಗಾದ್ರೆ ಅರುಣಾಚಲ ಪ್ರದೇಶ ಮೇಲೆ ಪದೇ ಮುತ್ತಿಗೆ ಹಾಕುತ್ತಿದೆ. ಹಾಗಾದ್ರೆ ನಮ್ಮ ಭಾರತದ ಮಿಲಿಟರಿ ಪಡೆ ಇದೆಯಲ್ಲ, ಆ ಚೀನಾದವರನ್ನ ಓಡಿಸ್ತಿದ್ದಾರೆ ಹೊರಗಡೆ. ಹಾಗಾಗಿ ಈ ಅರುಣಾಚಲ
ಪ್ರದೇಶ ಮತ್ತು ಭಾರತ ಏನಾಗೈತಿ ಈ ಭಾಗದಲ್ಲಿ ವಿವಾದಿತ ಸ್ಥಳವಾಗಿದೆ. ಯಾವ ವಲಯದಲ್ಲಿ? ಪೂರ್ವ ವಲಯದಲ್ಲಿ. ಹಾಗಾದ್ರೆ ಇಲ್ಲಿ ಯಾವ ರೇಖೆ ಎಳೆಯಲಾಗೈತೆ ಅಂತ ಕೇಳಿದ್ರೆ ಯಾವ ರೇಖೆ ಎಳೆಯಲಾಗೈತಿ? ಮ್ಯಾಕ್ಮೋಹನ್ ರೇಖೆ ಯಾವ ರಾಜ್ಯದಲ್ಲಿ ಐತೆ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ ಭಾಗದಲ್ಲಿದೆ. ಓಕೆ, ಹಾಗಾದ್ರೆ ಇಲ್ಲಿ ಭಾರತ, ಹಾಗಾದ್ರೆ ಚೀನಾ, ಮಯನ್ಮಾರ್ 3 ದೇಶಗಳ ಸಂಧಿ ಸ್ಥಳ ಯಾವುದಂತ ಕೇಳಿದ್ರೆ ಡೀಪ್. ಓಕೆ, ಇದು ಪೂರ್ವ ವಲಯ. ಓಕೆ, ನೆಕ್ಸ್ಟ್ ಬಂದ್ಬಿಡಿ ಮಧ್ಯ ವಲಯಕ್ಕೆ ಹೋಗೋಣ. ಮಧ್ಯ ವಲಯ ಅಂದರೆ 2 ರಾಜ್ಯಗಳು ಹಿಡ್ಕೊಂತೀವಿ. ಒಂದು ಯಾವುದಿದು? ಯಾವುದು? ಹಿಮಾಚಲ ಪ್ರದೇಶ. ಯಾವ ಪ್ರದೇಶ? ಹಿಮಾಚಲ ಪ್ರದೇಶ. ಓಕೆ, ಮತ್ತೊಂದು ಯಾವುದಿದು? ಉತ್ತರಾಖಂಡ. ಯಾವ ಖಂಡ? ಉತ್ತರಾಖಂಡ. ಹಾಗಾದರೆ ಮಧ್ಯ ವಲಯದಲ್ಲಿ 2 ರಾಜ್ಯಗಳು ಬರುತ್ತಾ? ಆ ಮಧ್ಯ ವಲಯದಲ್ಲಿರುವ 2 ರಾಜ್ಯಗಳು ಯಾವಂತ ಕೇಳಿದ್ರೆ ಒಂದು ಸ್ನೇಹಿತರೆ ಹಿಮಾಚಲ ಪ್ರದೇಶ, ಮತ್ತೊಂದು ಯಾವುದಂತ ಕೇಳಿದ್ರೆ ಯಾವುದಾಗೈತಿ? ಯಾವುದು? ಉತ್ತರಾಖಂಡ. ಓಕೆ, ಹಾಗಾದರೆ ಇವು 2 ಮಧ್ಯದಲ್ಲಿ ಭಾರತ ಮತ್ತು ಚೀನಾ ಮಧ್ಯದಲ್ಲಿ ಯಾವುದೇ ಜಗಳಿಲ್ಲ. ಓಕೆ, ಆರಾಮಾಗಿ ಉತ್ತರಾಖಂಡ ಹಿಮಾಚಲ ಪ್ರದೇಶ ಶಾಂತ ಐತಿ. ಓಕೆ, ಹಾಗಾಗಿ ಅದು ಬಿಟ್ಟು ಬಿಡೋಣ, ಜಗಳ ಇಲ್ಲ. ಈಗ ಬರೋಣ, ಈಗ ಮೇನು ಬರುವಂಥ ಒಂದು ವಿವಾದಿತ ಸ್ಥಳಕ್ಕೆ ಬಂದ್ಬಿಡ್ತೀನಿ. ಈಗ ಯಾವ ಸ್ಥಳ ಅಂತ ಕೇಳಿದ್ರೆ ಇಲ್ಲಿ ಕಾಣಿಸುತ್ತೆ ನೋಡಿ, ವಿವಾದಿತ ಸ್ಥಳ ಈ ಭಾಗ ಅತಿ ಹೆಚ್ಚಾಗಿದೆ. ಯಾವ ವಲಯ ಇದು? ಪಶ್ಚಿಮ ವಲಯ. ಪಶ್ಚಿಮ ವಲಯ ಬಹಳ ವಿವಾದ ಐತಿ ಇದು ಪಶ್ಚಿಮ ವಲಯ. ಹಾಗಾದ್ರೆ ಈ ಪಶ್ಚಿಮ ವಲಯದಲ್ಲಿ ಏನು ವಿವಾದ ಅಂತ ಕೇಳಿದ್ರೆ, ಇಲ್ಲಿ ನಮ್ಮ ಬ್ರಿಟಿಷ್ ಒಂದು ಸರ್ಕಾರ ಇದ್ದಾಗ, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಮಾಡುವಾಗ ಕ್ರಿಸ್ತ 1865ರಲ್ಲಿ ಇಲ್ಲಿ ಒಂದು ರೇಖೆ ಎಳಿತಾರೆ. ಇಲ್ಲಿ ನೋಡಿ, ಎಳೆಯಕತ್ತಿ ನೋಡಿ, ಕಾಣಿಸ್ತೈತಿ ನಿಮಗೆ ಅನ್ಕೊಂಡಿದ್ದೆ ನಾನು. ಇದು ಯಾವ ರೇಖೆ ಗೊತ್ತಾ? ಇದ್ಯಾವುದು? ಜಾನ್ಸನ್ ರೇಖೆ. ಯಾವುದು? ಜಾನ್ಸನ್ ರೇಖೆ. ಜಾನ್ಸನ್ ರೇಖೆಯನ್ನ ಎಷ್ಟರಲ್ಲಿ ಎಳೆಯಲಾಯಿತು ಅಂದರೆ ಕ್ರಿಸ್ತ 1865ರಲ್ಲಿ ಯಾರು ಎಳಿತಾರೆ ಅಂದರೆ ಬ್ರಿಟಿಷ್ ಸರ್ಕಾರ ಎಳೆಯುತ್ತೆ. ಆದರೆ ಜಾನ್ಸನ್ ರೇಖೆ ಏನು ಮಾಡ್ತೈತೆ ಅಂದರೆ ಇಲ್ಲೊಂದು ಪ್ರದೇಶ ಐತಿ, ಇಲ್ಲೊಂದು ಕಾಣಿಸ್ತೈತೆ ಒಂದು ಪ್ರದೇಶ. ಈ ಪ್ರದೇಶ ಯಾವುದಂದ್ರೆ ಅಕ್ಸೈ ಚೀನ್. ಅಕ್ಸೈ ಚೀನ್ ಅಂದ್ರೆ ಈ ಜಾನ್ಸನ್ ರೇಖೆ ಏನು ಮಾಡತೈತೆ ಅಂದರೆ ಅಕ್ಸೈ ಚೀನ್ ಅನ್ನೋದು ಭಾರತಕ್ಕೆ ಒಳಪಟ್ಟಿದೆ ಅಂತೇಳಿ ಈ ಮೂಲಕ ತಿಳಿಸುತ್ತಾ. ಯಾವ ರೇಖೆ ಮೂಲಕ? ಜಾನ್ಸನ್ ರೇಖೆ ಮೂಲಕ. ಆದರೆ ಚೀನಾ ಈ ಜಾನ್ಸನ್ ರೇಖೆ ಸರಿಯಲ್ಲ, ನಾವು ಒಪ್ಕೊಳ್ಳಲ್ಲ ಅಂತ ತಿರಸ್ಕರಿಸಿಬಿಟ್ರು. ಆಗ ತಿರಸ್ಕರಿಸಿದಾಗ ಮತ್ತೆ ಕ್ರಿಸ್ತ 1899ರಲ್ಲಿ ಮತ್ತೆ ಬ್ರಿಟಿಷ್ ಸರ್ಕಾರ ಮತ್ತೊಂದು ರೇಖೆ ಎಳೀತಾ. ಯಾವ ರೇಖೆ ಅಂತ ಕೇಳಿದ್ರ ಮ್ಯಾಕ್ಡೊನಾಲ್ಡ್ ರೇಖೆ. ಯಾವ ಡೊನಾಲ್ಡ್ ರೇಖೆ? ಮ್ಯಾಕ್ಡೊನಾಲ್ಡ್ ರೇಖೆ. ಮ್ಯಾಕ್ಡೊನಾಲ್ಡ್ ರೇಖೆನ ಎಷ್ಟರಲ್ಲಿ ಎಳೆಯಲಾಯ್ತು ಅಂತ ಕೇಳಿದ್ರ 1899ರಲ್ಲಿ. ಆ ರೇಖೆ ಎಲ್ಲೈತೆ ಅಂದ್ರೆ ಇಲ್ಲಿ ನೋಡಿ, ತೋರಿಸ್ತಿದ್ದೀನಿ ನೋಡಿ. ಇದು ಮ್ಯಾಕ್ಡೊನಾಲ್ಡ್ ರೇಖೆ. ಈ ಮ್ಯಾಕ್ಡೊನಾಲ್ಡ್ ರೇಖೆ ಏನು ಮಾಡುತ್ತೆ ಅಂದರೆ ಅಕ್ಸೈ ಚೀನಾ ಭಾರತಕ್ಕೆ ಒಳಪಟ್ಟಿಲ್ಲ, ಇದು ಚೀನಾ ದೇಶ ಕಡೆಗಿದೆ ಅಂತ ಹೇಳಿಬಿಡ್ತಿದ್ದು. ಹಾಗಾದ್ರೆ ಭಾರತದವರು ಇದು ತಪ್ಪಾದ ರೇಖೆ, ಹಾಗಾಗಿ ನಾವು ಮ್ಯಾಕ್ಡೊನಾಲ್ಡ್ ರೇಖೆಯನ್ನು ಒಪ್ಪಿಕೊಳ್ಳಲ್ಲ. ಇಲ್ಲಿ ನೋಡಿ, ಹಾಗಾದ್ರೆ ಜಾನ್ಸನ್ ರೇಖೆಯನ್ನು ಯಾರು ಒಪ್ಪಿಕೊಂಡಿಲ್ಲ ಅಂತ ಕೇಳಿದ್ರೆ ಚೀನಾದವರು. ಮ್ಯಾಕ್ಡೊನಾಲ್ಡ್ ರೇಖೆಯನ್ನು ಯಾರು ಒಪ್ಪಿಕೊಂಡಿಲ್ಲ ಅಂತ ಕೇಳಿದ್ರೆ ಭಾರತದವರು. ಹಾಗಾದ್ರೆ ಜಾನ್ಸನ್ ರೇಖೆಯನ್ನು ಎಷ್ಟರಲ್ಲಿ ಎಳೆಯಲಾಯಿತು ಅಂತ ಕೇಳಿದ್ರೆ 1865ರ. ಮ್ಯಾಕ್ಡೊನಾಲ್ಡ್ ರೇಖೆಯನ್ನ ಎಷ್ಟರಲ್ಲಿ ಎಳೆಯಲಾಯಿತು ಅಂತ ಕೇಳಿದ್ರೆ 1899ರಲ್ಲಿ ಎಳೆಯಲಾಯಿತು. ಹಾಗಾದರೆ ಇವತ್ತು ಭಾರತ ಮತ್ತು ಚೀನಾ ಮಧ್ಯದಲ್ಲಿ ಒಂದು ವಿವಾದಿತ ಸ್ಥಳ ಯಾವುದಂತ ಕೇಳಿದ್ರೆ ಅಕ್ಸೈ ಚೀನಾ. ಯಾವ ಚೀನಾ? ಅಕ್ಸೈ ಚೀನಾ. ಇಲ್ಲಿ ಇನ್ನು ಸ್ವಲ್ಪ ಬರ್ತೀನಿ. ಒಂದು ಸ್ವಲ್ಪ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ನೋಡಿಕೊಳ್ಳಿ. ಬಹಳ ಒಂದು ಇಂಪಾರ್ಟೆಂಟ್ ಇದೆ ನಮಗೆ. ಓಕೆ, ಇಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನಮಗೆ ಕಾಣಿಸುತ್ತಾ? ಅದು ಏನಂತ ನೋಡಿದ್ರೆ ಈಗ ತೋರಿಸ್ತೀನಿ ನೋಡಿ. ಏನಂತ ಕೇಳಿದ್ರೆ ಇಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರದೇಶ ಬರುತ್ತಿದ್ದು ಕಾಣಿಸುತ್ತ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲೊಂದು ಪ್ರದೇಶ ಬರುತ್ತಾ? ಇದು ಯಾವ ಪ್ರದೇಶ ಅಂತ ಕೇಳಿದ್ರೆ ಸ್ವಲ್ಪ ನೋಡಿಕೊಳ್ಳಿ ಇದನ್ನ. ಸೆಕಗಾಮ. ಯಾವ ಗಾಮ? ಸೆಕಗಾಮ. ಈ ಸೆಕಗಾಮ ಎಂಬ ಪ್ರದೇಶವನ್ನು ಪಾಕಿಸ್ತಾನ ಏನು ಮಾಡುತ್ತಾ 1947ರಲ್ಲಿ ಆಕ್ಯುಪೈಡ್ ಮಾಡಿಕೊಳ್ಳುತ್ತಾ. 1947 ಒಳಗ ಈ ಸೆಕಗಾಮ ಎಂಬ ಪ್ರದೇಶವನ್ನು ಪಾಕಿಸ್ತಾನ 1947ರಲ್ಲಿ ಆಕ್ಯುಪೈಡ್ ಮಾಡಿಕೊಂಡು 1963ರಲ್ಲಿ ಹಾಗಾದರೆ ಇದನ್ನ ಈ ಸೆಕಗಾಮ ಎಂಬ ಪ್ರದೇಶವನ್ನ ಒಂದು ಪಾಕಿಸ್ತಾನ ಯಾರಿಗೆ ಬಿಟ್ಟುಕೊಡುತ್ತಾ? ಚೀನಾಕ್ಕ. ಯಾರಿಗೆ?
ಚೀನಾ ದೇಶ ಬಿಟ್ಕೊಡುತ್ತಾ. ಹಾಗಾದರೆ ಇದನ್ನು ಭಾರತ ಕಾನೂನು ಬಾಹಿರ ಅಂತೇಳಿ ವಿರೋಧಿಸುತ್ತೆ. ಯಾಕಂದ್ರೆ ಸೆಕಾಗಾಮ ಎಂಬುದು ಎಷ್ಟು ಕಿಲೋಮೀಟರ್ ಐತೆ ಅಂತ ಕೇಳಿದ್ರೆ ಇದು ಎಷ್ಟು ಕಿಲೋಮೀಟರ್ ಇದೆ? 5,000 ಚದರ ಕಿಲೋಮೀಟರ್ ಇದೆ. 5,000 ಚದರ ಕಿಲೋಮೀಟರ್ ವರೆಗೂ ಒಂದು ಸೆಕಾಗಾಮ ಇದೆ. ಹಾಗಾದ್ರೆ ಸೆಕಾಗಾಮ ಸಹಿತ ಒಂದು ವಿವಾದ ಇದೆ. ಹಾಗಾದ್ರೆ ಸೆಕಾಗಾಮ ಈ ಭಾಗದಲ್ಲಿದೆ. ಸೆಕಾಗಾಮ ಎಂಬ ಪ್ರದೇಶವನ್ನು 1947 ಒಳಗ ಒಂದು ಪಾಕಿಸ್ತಾನ ಅಕ್ಯುಪೈಡ್ ಮಾಡಿಕೊಂಡು 1963ರಲ್ಲಿ ಇದನ್ನು ಚೀನಾ ದೇಶ ಕೊಡುತ್ತಾ. ಹಾಗಾದ್ರೆ ಮತ್ತೊಂದು ಇಲ್ಲೊಂದು ಈ ಒಂದು ಕೆಳ ಭಾಗದಲ್ಲಿ ನೋಡಿ, ಇದು ಏನು? ಇದು ಜಮ್ಮು ಮತ್ತು ಕಾಶ್ಮೀರ್, ಇದು POK, ಇದು ಲಡಾಖ, ಇದು ಕಾಶ್ಮೀರ್ ಆದ್ರೆ ಇದು ಲಡಾಖ, ಇದು ಅಕ್ಸೈ ಚೀನ್ ಈ ಕಡೆ ಭಾಗದಲ್ಲಿದೆ. ಇದು ಲಡಾಖ್ ಇತ್ತಂದ್ರೆ ಇಲ್ಲಿ ಒಂದು ಹಿಮ ನದಿ ಕಾಣಿಸುತ್ತಿದೆ, ಹಿಮ ನದಿ. ಆ ಹಿಮ ನದಿ ಹೆಸರೇನು ನಿಮಗೆಲ್ಲ ಗೊತ್ತಿದೆ, ಸಿಯಾಚಿನ್. ಓಕೆ, ಸಿಯಾಚಿನ್ ಇಲ್ಲಿದೆ. ಸಿಯಾಚಿನ್ ಎಂಬ ಹಿಮ ನದಿ ಈ ಭಾಗದಲ್ಲಿದೆ. ಆದರೆ ಪಾಕಿಸ್ತಾನ ಏನಂತ ಮಾಡ್ತತ್ತು ಅಂದ್ರೆ ಸಿಯಾಚಿನ್ ಎಂಬ ಹಿಮ ನದಿ ನಮ್ಮ ದೇಶದ್ದು, ನಮಗೆ ಒಳಪಟ್ಟದ್ದು ಅಂತ ಹೇಳ್ತತ್ತು. ಆದರೆ ಭಾರತೀಯ ಮಿಲಿಟರಿ ಪಡೆ ಸುಮ್ಮನೆ ಇರುತ್ತಾ? ನಮ್ಮ ಭಾರತೀಯ ಮಿಲಿಟರಿ ಪಡೆ ಅದು ಸಿಯಾಚಿನ್ ನಮ್ದಂತ ವಾದ ಮಾಡಿದ ತಕ್ಷಣ ನಮ್ಮ ಭಾರತ ಮಿಲಿಟರಿ ಪಡೆ ಏನು ಮಾಡುತ್ತಾ? ಕ್ರಿಸ್ತ ಶಕ 1984 ಏಪ್ರಿಲ್ 13ನೇ ತಾರೀಕಿನಂದು ಸ್ನೇಹಿತರೆ, 1984 ಏಪ್ರಿಲ್ 13ನೇ ತಾರೀಕಿನಂದು ನಮ್ಮ ಭಾರತದ ಮಿಲಿಟರಿ ಪಡೆ ಏನು ಮಾಡುತ್ತಾ? ಒಂದು ಆಪರೇಷನ್ ಮಾಡುತ್ತಾ, ಆಪರೇಷನ್ ಮೇಘದೂತ. ಯಾವುದೋ ಒಂದು ಕಾರ್ಯಾಚರಣೆ ಯಾವ್ದು ಮಾಡುತ್ತತಿ? ಆಪರೇಷನ್ ಮೇಘದೂತ. ಹಾಗಾದರೆ ಭಾರತದ ಮಿಲಿಟರಿ ಪಡೆ ಆಪರೇಷನ್ ಮೇಘದೂತವನ್ನು ಕೈಗೊಂಡದ್ದು ಯಾವಾಗ ಅಂತ ಕೇಳಿದರೆ 1984 ಏಪ್ರಿಲ್ 13ನೇ ತಾರೀಕಿನಂದು ಆಪರೇಷನ್ ಮೇಘದೂತದ ಮೂಲಕ ಈ ಸಿಯಾಚಿನ್ ಪ್ರದೇಶವನ್ನು ಏನು ಮಾಡುತ್ತಾ? ಅಕ್ಯುಪೈಡ್ ಅಂದ್ರೆ ನಾವು ವಶಪಡಿಸಿಕೊಳ್ತೀವಿ, ಇಲ್ಲ ಇದು ಭಾರತದಂತ ಹೇಳಿ 1984 ಏಪ್ರಿಲ್ 13ನೇ ತಾರೀಕಿನಂದು ಆಪರೇಷನ್ ಮೇಘದೂತದ ಮೂಲಕ ಇದನ್ನು ಭಾರತದ ಮಿಲಿಟರಿ ಪಡೆ ವಶಪಡಿಸಿಕೊಂಡಿತು. ಆಗ ನಮಗೆ ಸಿಯಾಚಿನ್ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾರೆ, ಪ್ರಪಂಚದ ಅತಿ ಎತ್ತರವಾದ ಯುದ್ಧ ಭೂಮಿ ಯಾವುದಂತ ಕೇಳ್ತಾರೆ. ಪ್ರಪಂಚದ ಅತಿ ಎತ್ತರವಾದ ಯುದ್ಧ ಭೂಮಿ ಯಾವುದು? ಸಿಯಾಚಿನ್. ಮತ್ತೊಂದು ಪ್ರಶ್ನೆ ಮಾಡ್ತಾನ, ಸಿಯಾಚಿನ್ ಎಂಬ ಹಿಮ ನದಿ ಹಾಗಾದ್ರೆ ಭಾರತದ ಅತಿ ಉದ್ದವಾಗಿ ಹರಿಯುವಂಥ ಹಿಮ ನದಿ ಎಷ್ಟು ಕಿಲೋಮೀಟರ್ ಉದ್ದ ಹರಿಯುತ್ತೆ ಅಂತ ಕೇಳಿದ್ರೆ 72 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 72 ಕಿಲೋಮೀಟರ್. ಹಾಗಾದ್ರೆ ಸಿಯಾಚಿನ್ ಯಾವ ಪ್ರದೇಶದ ಭಾಗದಲ್ಲಿ ಐತೆ ಅಂತ ಕೇಳಿದ್ರೆ ಲಡಾಖ. ಓಕೆ, ಇದನ್ನು ತಿಳ್ಕೊಂಬಿಡಿ. ಹಾಗಾದ್ರೆ ಸಿಯಾಚಿನ್ ಅನ್ನ ಯಾವ ಒಂದು ಕಾರ್ಯಾಚರಣೆ ಮೂಲಕ ನಮ್ಮ ಭಾರತದ ಮಿಲಿಟರಿ ಪಡೆ ವಶಪಡಿಸಿಕೊಳ್ಳುತ್ತಾ? 1984 ಏಪ್ರಿಲ್ 13ನೇ ತಾರೀಕಿನಂದು ಯಾವ ಆಪರೇಷನ್ ಮಾಡುತ್ತೆ? ಆಪರೇಷನ್ ಮೇಘದೂತದ ಮೂಲಕ ವಶಪಡಿಸಿಕೊಳ್ಳುತ್ತಾ. ಹಾಗಾದ್ರೆ ಇವತ್ತು ಒಳಗಾದಂಥ ಒಂದು ವಿವಾದಿತ ಯಾವುದಂದ್ರೆ ಇನ್ನೊಂದು ಸೆಕಾಗಾಮ. ಹಾಗಾದ್ರೆ ಸೆಕಾಗಾಮವನ್ನು ಒಂದು ಪಾಕಿಸ್ತಾನ ಎಷ್ಟರಲ್ಲಿ ಆಕ್ಯುಪೈಡ್ ಮಾಡಿಕೊಳ್ಳುತ್ತಂದ್ರೆ 1947. ಹಾಗಾದ್ರೆ ಇದನ್ನು ಚೀನಕ್ಕೆ ಎಷ್ಟು ಯಾವ ಏರ್ನೇ ಬಿಟ್ಕೊಡುತ್ತಂದ್ರೆ 1963 ಒಳ ಬಿಟ್ಕೊಡುತ್ತಾ. ಹಾಗಾದ್ರೆ ಇವತ್ತು ಸಹಿತ ಅದು ಜಗಳಕ್ಕೊಳಗಾಗಿದೆ. ಹಾಗಾದ್ರೆ ಇರಲಿ, ಇವು ಏನಪ್ಪ ಅಂದರೆ ನಮ್ಮ ಭಾರತ ಮತ್ತು ಒಂದು ಪ್ರಮುಖವಾಗಿರುವಂಥ ಒಂದು ಚೀನಾ ಮಧ್ಯದಲ್ಲಿ ವಿವಾದಿತ ಪ್ರದೇಶ ನಿಮಗೆ ಗೊತ್ತಿರಲಿ. ಹಾಗಾದ್ರೆ ಚೀನಾ ಗಡಿಯಲ್ಲಿರುವ ಭಾರತದ ಒಂದು ಪ್ರದೇಶ ರಾಜ್ಯಗಳಂದರೆ ಲಡಾಖ, ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ್. ಹಾಗಾದ್ರೆ ಭಾರತ ಮತ್ತು ಚೀನಾ ಮಧ್ಯದಲ್ಲಿರೋ ರೇಖೆ ಯಾವುದಂತ ಕೇಳಿದ್ರೆ ಮ್ಯಾಕ್-ಮೊಹನ್ ರೇಖೆ. ಹಾಗಾದ್ರೆ ಎಷ್ಟರಲ್ಲಿ ಎಳೆಯಲಾಯ್ತು ಅಂದರೆ 1914 ಅಂದರೆ 1914ರಲ್ಲಿ. ಯಾವ ಒಪ್ಪಂದದ ಮೂಲಕ ಅಂತ ಕೇಳಿದ್ರೆ ಸಿಮ್ಲಾ ಒಪ್ಪಂದದ ಮೂಲಕ. ಹಾಗಾದರೆ ಮ್ಯಾಕ್-ಮೊಹನ್ ರೇಖೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ. ಓಕೆ, ನೆಕ್ಸ್ಟ್ ಬನ್ನಿ ಸ್ನೇಹಿತರು ಹೋಗೋಣ. ಮತ್ತೊಂದು ದೇಶ ಬರ್ತೀನಿ, ಯಾವುದಂತ ಕೇಳಿದ್ರೆ ನೇಪಾಳ್. ಸ್ವಲ್ಪ ವಿವರಣೆ ಹೆಚ್ಚಾಯ್ತು ಅಂದ್ಕೊಂಡಿದ್ದೀನಿ, ಇರಲಿ. ಹಾಗಾದ್ರೆ ನೇಪಾಳ್, ಈ ನೇಪಾಳ ಗಡಿಯಲ್ಲಿರೋ ಭಾರತದ ರಾಜ್ಯಗಳು ಯಾವಂತ ಕೇಳ್ತಾನೆ. ಒಂದು ಯಾವುದಂತ ಕೇಳಿದರೆ ಉತ್ತರಾಖಂಡ. ಯಾವ ಖಂಡ? ಉತ್ತರಾಖಂಡ. ಹಾಗಾದ್ರೆ ಎರಡನೇದು ಯಾವುದಂತ ಕೇಳಿದರೆ ಉತ್ತರ ಪ್ರದೇಶ. ಯಾವ ಪ್ರದೇಶ? ಉತ್ತರ ಪ್ರದೇಶ. ಹಾಗಾದ್ರೆ ಮೂರನೇ ರಾಜ್ಯ ಯಾವುದಂತ ಕೇಳಿದರೆ ಬಿಹಾರ. ನಾಲ್ಕನೇ ರಾಜ್ಯ ಯಾವುದು? ಇಲ್ಲಿ ಸ್ವಲ್ಪ ಬಂದು ಸಂಧಿಸ್ತೈತಿ. ಯಾವುದು ನಾಲ್ಕನೇದು? ಪಶ್ಚಿಮ ಬಂಗಾಳ. ಯಾವ ಬಂಗಾಳ? ಪಶ್ಚಿಮ ಬಂಗಾಳ. ಹಾಗಾದ್ರೆ ಐದನೇದು ಯಾವುದಂತ ಕೇಳಿದ್ರೆ ಸಿಕ್ಕಿಂ. ಯಾವುದು? ಸಿಕ್ಕಿಂ. ಓಕೆ, ಹಾಗಾದ್ರೆ ನೇಪಾಳ ಗಡಿಯಲ್ಲಿರುವ ಭಾರತದ ರಾಜ್ಯಗಳು ಯಾವಂತ ಕೇಳಿದ್ರೆ ಒಂದು ಉತ್ತರಾಖಂಡ ಇದೆ. ಹಾಗಾದ್ರೆ ನೆಕ್ಸ್ಟ್ ಉತ್ತರ ಪ್ರದೇಶ ಇದೆ, ಬಿಹಾರ್ ಇಲ್ಲಿದೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಪಶ್ಚಿಮ ಬಂಗಾಳ ಇದೆ, ಇಲ್ಲಿ ಸಿಕ್ಕಿಂ. ಹಾಗಾದ್ರೆ ನೇಪಾಳೊಂದಿಗೆ ಭಾರತ ಎಷ್ಟು ಕಿಲೋಮೀಟರ್ ಭೂಗಡಿ ಐತೆ ಅಂತ ಕೇಳಿದ್ರೆ 1752 ಕಿಲೋಮೀಟರ್. ಎಷ್ಟು ಕಿಲೋಮೀಟರು? 1752 ಕಿಲೋಮೀಟರ್ ನೇಪಾಳ ಗಡಿಯಲ್ಲಿ ಒಂದು ಭಾರತದ ವಿಸ್ತೀರ್ಣ ಆಗಿದೆ. ಹಾಗಾದರೆ ಎಷ್ಟು ರಾಜ್ಯಗಳು
ನೇಪಾಳ ಗಡಿಯಲ್ಲಿ ಐತೆ ಅಂತ ಕೇಳಿದರೆ ಇಲ್ಲಿ 5 ರಾಜ್ಯಗಳು: ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ್, ಪಶ್ಚಿಮ ಬಂಗಾಳ, ಸಿಕ್ಕಿಂ. ಹಂಗೆದ ಬಂದ್ಬಿಡಿ, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಬಿಹಾರ್, ಉತ್ತರ ಪ್ರದೇಶ, ಉತ್ತರಾಖಂಡ. ಹಿಂಗೆ ಹೋದ್ರೆ ಹೇಳಿ, ಹಿಂಗೆ ಬಂದ್ರೆ ಹೇಳಿ. ಓಕೆ ಸ್ನೇಹಿತರೆ, ಆದ್ರೆ ಈ ನೇಪಾಳ ಮತ್ತು ಭಾರತದ ಮಧ್ಯದಲ್ಲಿ ಒಂದು ನದಿ ವಿವಾದಿತವಾಗಿದೆ. ಅದು ಯಾವುದಂತ ಕೇಳಿದರೆ ಯಾವುದು? ನಾರಾಯಣಿ ನದಿ. ಯಾವ ನದಿ? ನಾರಾಯಣಿ ನದಿ. ಹಾಗಾದ್ರೆ ಈ ನಾರಾಯಣ ನದಿ ಯಾವ ಯಾವ 2 ದೇಶಗಳ ಒಂದೇನಪ್ಪ ಜಲಗಡಿ ವಿವಾದ ಅಂತ ಕೇಳಿದರೆ ಭಾರತ ಮತ್ತು ನೇಪಾಳ. ಈ ನಾರಾಯಣ ನದಿಗೆ ಭಾರತದಲ್ಲಿ ಏನಂತ ಕರೆಯುತ್ತಾರಂತ ಕೇಳಿದ್ರೆ ಗಂಡಕಿ ನದಿ. ಯಾವ ನದಿ? ಗಂಡಕಿ ನದಿ ಅಂತೇಳಿ ನಾವು ಭಾರತೀಯರ ಕಳೆದ್ರೆ ನೇಪಾಳ ಜನ ಇದನ್ನು ಎಂದ ಕರೀತಾರ? ನಾರಾಯಣ ನದಿ. ಹಾಗಾದ್ರೆ ಈ ನಾರಾಯಣ ನದಿ ಒಪ್ಪಂದ ಆಗುತ್ತಾ ಎಷ್ಟರಂತ ಕೇಳಿದ್ರೆ ಕ್ರಿಸ್ತಶಕ 1816ರಲ್ಲಿ. ಎಷ್ಟರಲ್ಲಿ? ಕ್ರಿಸ್ತಶಕ 1816ರಲ್ಲಿ ಯಾವ ಒಪ್ಪಂದ ಆಗುತ್ತಾ? ನಾರಾಯಣ ನದಿ. ಹಾಗಾದ್ರೆ ನಾರಾಯಣ ನದಿ ಒಪ್ಪಂದ ಕ್ರಿಸ್ತಶಕ 1816ರಲ್ಲಿ ಆಯ್ತಂದ್ರೆ ಆ ಒಪ್ಪಂದದ ಹೆಸರು ಅಂತ ಕೇಳಿದ್ರೆ ಸುಗೌಲಿ. ಯಾವ ಗೌಲಿ? ಸುಗೌಲಿ ಒಪ್ಪಂದ. ಸುಗೌಲಿ ಒಪ್ಪಂದ. ಹಾಗಾದರೆ ಸುಗೌಲಿ ಒಪ್ಪಂದ ಯಾವ ನದಿಗೆ ಸಂಬಂಧಿಸಿದಂತ ಕೇಳಿದ್ರೆ ನಾರಾಯಣ ನದಿ. ಆದ್ರೆ ಒಪ್ಪಂದ ಎಷ್ಟರಲ್ಲಿ ಆಯ್ತು ಅಂತ ಕೇಳಿದ್ರೆ ಕ್ರಿಸ್ತಶಕ 1816. ಹಾಗಾದ್ರೆ ಈ ಒಪ್ಪಂದದ ಮೂಲಕ ನಾರಾಯಣ ನದಿಯ ಒಂದೇನಪ್ಪರ ಬಲಭಾಗವನ್ನ ಅದರ ಬಲದಂಡೆಯನ್ನ ಯಾರು ಬಳಸ್ಕೊಳ್ಬೇಕು? ನೇಪಾಳ. ಹಾಗಾದ್ರೆ ಎಡದಂಡೆಯನ್ನ ಯಾರು ಬಳಸ್ಕೊಳ್ಬೇಕು? ಭಾರತ. ಓಕೆ, ನೆನಪಿಡ್ಕೊಂಬೇಡಿ. ಭಾರತ ಮತ್ತು ನೇಪಾಳ ಮಧ್ಯದಲ್ಲಿ ಕ್ರಿಸ್ತಶಕ 1816ರಲ್ಲಿ ಒಂದು ಒಪ್ಪಂದ ಆಗುತ್ತಾ? ಸುಗೌಲಿ ಒಪ್ಪಂದ. ಈ ಸುಗೌಲಿ ಒಪ್ಪಂದ ಯಾವ ನದಿಗೆ ಒಳಪಟ್ಟೈತೆ ಅಂತ ಕೇಳಿದ್ರೆ ನಾರಾಯಣ ನದಿ. ನಾರಾಯಣ ನದಿಯನ್ನ ಭಾರತದಲ್ಲಿ ಎಂದ ಕರೀತಾರೆ ಅಂದ್ರೆ ಗಂಡಕಿ ನದಿ. ಹಾಗಾದ್ರೆ ಈ ಒಪ್ಪಂದ ಕ್ರಿಸ್ತಶಕ 1816ರಲ್ಲಿ ಆಗುತ್ತಾ? ಹಾಗಾದ್ರೆ ಈ ಒಪ್ಪಂದದ ಪ್ರಕಾರವಾಗಿ ನಾರಾಯಣ ನದಿಯ ಬಲದಂಡೆಯನ್ನ ಯಾರು ಬಳಸಿಕೊಳ್ಳಬೇಕು? ನೇಪಾಳದವರು. ಎಡದಂಡೆಯನ್ನು ಯಾರು ಬಳಸಿಕೊಳ್ಳಬೇಕು? ಭಾರತದವರು. ಹಾಗಾದ್ರೆ ಇಲ್ಲಿ ಒಪ್ಪಂದದ ಮೂಲಕ ಮುಗಿಯಿತು. ಹಾಗಾದ್ರೆ ಇಲ್ಲಿ ಭಾರತ ಮತ್ತು ನೇಪಾಳ ಮಧ್ಯದಲ್ಲಿ ವಿವಾದಿತ ಸ್ಥಳಗಳಿವೆ. ಅವುಗಳಲ್ಲಿ ಒಂದು ಯಾವುದಂತ ಕೇಳಿದ್ರೆ ಮೇಚಿ. ಯಾವುದು? ಮೇಚಿ. ಇನ್ನೊಂದು ಯಾವುದಂತ ಕೇಳಿದ್ರೆ ಟನ್ನಕಪುರ. ನೋಡಿ ಹೆಸರು ಹೆಂಗಿದೆ, ಟನ್ನಕಪುರ. ಇನ್ನೊಂದು ಯಾವುದಂತ ಕೇಳಿದ್ರೆ ಸುಸ್ತ ನದಿ. ಯಾವ ನದಿ? ಸುಸ್ತ ನದಿ. ಯಾವ ನದಿ? ಸುಸ್ತ ನದಿ. ಹಾಗಾದ್ರೆ ಟನ್ನಕಪುರ. ಸುಸ್ತ ನದಿ ಎಲ್ಲಿ ಕಂಡು ಬರುತ್ತಂದ್ರೆ ಬಿಹಾರದಲ್ಲಿ. ನೋಡಿ, ಬಿಹಾರದ ಭಾಗದಲ್ಲಿ ಸುಸ್ತ ನದಿ ಇದೆ. ಹಾಗಾದ್ರೆ ಸುಸ್ತ ನದಿ, ಹಾಗಾದ್ರೆ ಟನ್ನಕಪುರ, ಹಾಗಾದ್ರೆ ಮೇಚಿ ಇವೇನಪ್ಪ ಅಂತ ಕೇಳಿದ್ರೆ ಭಾರತ ಮತ್ತು ನೇಪಾಳ ಮಧ್ಯದಲ್ಲಿ ವಿವಾದಿತ ಸ್ಥಳ ಆಗಿದೆ. ಹಾಗಾದ್ರೆ ಯಾವ ನದಿ ಒಪ್ಪಂದ ಆಗೈತೆ? ನಾರಾಯಣ ನದಿ. ಓಕೆ, ಎಲ್ಲ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ, ನೋಡಿಕೊಳ್ಳಿ. ನೆಕ್ಸ್ಟ್ ಬಂದ್ಬಿಡೋಣ. ನೆಕ್ಸ್ಟ್ ದೇಶ ತಗೊಂಡ್ಬಿಡ್ತೀನಿ. ನೆಕ್ಸ್ಟ್ ಯಾವ್ದು ತಗೊಳೋಣಪ್ಪ ಅಂತ ಕೇಳಿದ್ರೆ ಯಾವುದು? ಭೂತಾನ್. ಇಲ್ಲಿ ಭೂತಾನ್ ಇದೆ ನೋಡಿ. ಭೂತಾನ್ ಇದು ಯಾವ ದೇಶ? ಇದು ಭೂತಾನ್. ಭೂತಾನ್ ದೇಶ. ಹಾಗಾದ್ರೆ ಭೂತಾನ್ ದೇಶ. ಹಾಗಾದ್ರೆ ಭೂತಾನ್ ಭಾರತದ ಎಷ್ಟು ಕಿಲೋಮೀಟರ್ ಭೂಗಡಿವಿಂದ ಅಂತ ಕೇಳಿದ್ರೆ ಎಷ್ಟಪ್ಪ ಅಂದ್ರೆ 587 ಕಿಲೋಮೀಟರ್. 587 ಕಿಲೋಮೀಟರ್. ಹಾಗಾದ್ರೆ ಭೂತಾನ್ ಗಡಿಯಲ್ಲಿರೋ ಭಾರತ ರಾಜ್ಯಗಳು ಅಂತ ಕೇಳಿದ್ರೆ ಒಂದು ಇಲ್ಲಿ ಕಾಣಿಸ್ತೈತಿ ನೋಡಿ. ಒಂದು ಯಾವುದು? ಸಿಕ್ಕಿಂ. ಯಾವುದು? ಸಿಕ್ಕಿಂ. ಹಾಗಾದ್ರೆ ಇಲ್ಲಿ ಇನ್ನೊಂದು 2 ಯಾವುದು? ಪಶ್ಚಿಮ ಬಂಗಾಳ. ಯಾವ ಬಂಗಾಳ? ಪಶ್ಚಿಮ ಬಂಗಾಳ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಯಾವುದನ್ನು ಕೇಳಿದ್ರೆ ಇದೆಲ್ಲ ಅಸ್ಸಾಂ. ಇದು ಅಸ್ಸಾಂ. ಯಾವುದು? ಅಸ್ಸಾಂ. ಹಾಗಾದ್ರೆ ಇದು ಯಾವುದನ್ನು ಕೇಳಿದ್ರೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ. ಓಕೆ, ಭೂತಾನ್ ಭಾರತದ ಎಷ್ಟು ಕಿಲೋಮೀಟರ್ ಭೂಗಡಿ ಎಂದೈತಿ? 587 ಕಿಲೋಮೀಟರ್. ಹಾಗಾದ್ರೆ ಭೂತಾನ್ ಗಡಿಯಲ್ಲಿರೋ ಭಾರತದ ರಾಜ್ಯಗಳು ಯಾವಂತ ಕೇಳಿದ್ರೆ ಒಂದು ಸಿಕ್ಕಿಂ ಇದೆ. ಆದರೆ ಎರಡನೇದು ಯಾವುದಪ್ಪ ಅಂದ್ರೆ ಪಶ್ಚಿಮ ಬಂಗಾಳ ಇದೆ. ಮೂರನೇದು ಯಾವುದೈತಿ? ಅಸ್ಸಾಂ ಇದೆ. ನಾಲ್ಕನೇದು ಯಾವುದೈತಿ? ಅರುಣಾಚಲ ಪ್ರದೇಶ ಇದೆ. ಆದರೆ ಯಾವುದೇ ಜಗಳ ಅಥವಾ ವಿವಾದ ಯಾವುದೇ ಇಲ್ಲ. ಹಾಗಾದರೆ ಇಂಥ ಒಂದು ನೆರೆ ರಾಷ್ಟ್ರ ಭಾರತಕ್ಕೆ ಬಹಳ ಅವಶ್ಯಕ ಇದೆ. ಯಾವುದೇ ರೀತಿಯಲ್ಲಿ ಜಗಳಿಲ್ಲ. ಹಾಗಾಗಿ ಬಿಟ್ಟುಬಿಡಿ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಯಾವುದಂತ ಕೇಳಿದ್ರೆ ಇಲ್ಲಿ ಕಾಣಿಸುತ್ತಾ ಈ ಭಾಗದಲ್ಲಿ ಯಾವುದು ಕಾಣಿಸುತ್ತಾ ದೇಶ? ಮಯನ್ಮಾರ್. ಯಾವುದು? ಮಯನ್ಮಾರ್. ಇಲ್ಲಿ ಮಯನ್ಮಾರು ಭಾರತದಿಂದ ಎಷ್ಟು ಕಿಲೋಮೀಟರ್ ಭೂಗಡಿಯಿಂದ ಅಂತ ಕೇಳಿದ್ರೆ 1457 ಕಿಲೋಮೀಟರ್. 1457 ಕಿಲೋಮೀಟರು. ಆ ಗಡಿಯಲ್ಲಿರುವ ರಾಜ್ಯಗಳು ಒಂದು ಯಾವುದಿದು? ಅರುಣಾಚಲ ಪ್ರದೇಶ. ಅರುಣಾಚಲ
ಪ್ರದೇಶ. ಯಾವ ಪ್ರದೇಶ? ಅರುಣಾಚಲ ಪ್ರದೇಶ. ಹಾಗಾದ್ರೆ ನೆಕ್ಸ್ಟು ಇಲ್ಲೊಂದು ರಾಜ್ಯ ಕಾಣಿಸುತ್ತೆ. ಇದು ಯಾವ ರಾಜ್ಯ ಅಂತ ಕೇಳಿದ್ರೆ ಯಾವುದು? ನಾಗಾಲ್ಯಾಂಡ್. ಯಾವ ಲ್ಯಾಂಡು? ನಾಗಾಲ್ಯಾಂಡ್. ಹಾಗಾದ್ರೆ ಇಲ್ಲೊಂದು ಕಾಣಿಸುತ್ತಾ, ಇದು ಯಾವುದು? ಮಣಿಪುರ. ಯಾವ ಪುರ? ಮಣಿಪುರ. ಹಾಗಾದ್ರೆ ಇಲ್ಲೊಂದು ಕಾಣಿಸುತ್ತಾ, ಯಾವುದದು? ಮಿಜೋರಾಂ. ಯಾವುದು? ಮಿಜೋರಾಂ. ಹಾಗಾದ್ರೆ ಈ ಮಯನ್ಮಾರ್ ಐತಲ್ಲ, ಭಾರತದೊಂದಿಗೆ ಎಷ್ಟು ರಾಜ್ಯಗಳ ಗಡಿ ಹಂಚಿಕೊಂಡೈತೆ ಅಂತ ಕೇಳಿದ್ರೆ, ಒಂದು ಅರುಣಾಚಲ ಪ್ರದೇಶ, ಇನ್ನೊಂದು ನಾಗಾಲ್ಯಾಂಡು, ಇನ್ನೊಂದು ಮಣಿಪುರ, ಇನ್ನೊಂದು ಮಿಜೋರಾಂ. ಹಾಗಾದ್ರೆ ಈ ಮಯನ್ಮಾರ್ ಭಾರತನ ಎಷ್ಟು ಕಿಲೋಮೀಟರ್ ಭೂಗೋಡೆ ಅಂದ್ರೆ 1457. ಹಾಗಾದ್ರೆ ಈ ಭಾರತ ಮತ್ತು ಮಯನ್ಮಾರ್ ನಡುವೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಐತಿ. ಅದು ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತಾ. ಅದು ಯಾವುದಂತ ಕೇಳಿದ್ರೆ ಪಟಾಕಿ ಭೂಮ. ಯಾವ ಭೂಮ? ಪಟಾಕಿ ಭೂಮ್. ಓಕೆ. ಈ ಅರುಣಾಚಲ ಭಾರತದೊಂದಿಗೆ ಎಷ್ಟು ಕಿಲೋಮೀಟರ್ ಭೂಗೋಡೆ? 1457. ಆ ಗಡಿಯಲ್ಲಿರುವ ಭಾರತ ರಾಜ್ಯಗಳು ಯಾವಂತ ಕೇಳಿದ್ರೆ, ಒಂದು ಸ್ನೇಹಿತರೆ ಅರುಣಾಚಲ ಪ್ರದೇಶ, ಅದು 2 ಯಾವುದಂತ ಕೇಳಿದ್ರೆ ನಾಗಾಲ್ಯಾಂಡು, 3 ಯಾವುದಂತ ಕೇಳಿದ್ರೆ ಮಣಿಪುರ, 4 ಯಾವುದಂತ ಕೇಳಿದ್ರೆ ಮಿಜೋರಾಂ. ಹಾಗಾದ್ರೆ ಭಾರತ ಮತ್ತು ಮಯನ್ಮಾರ್ ನಡುವೆ ಇರುವಂಥ ಅಂತಾರಾಷ್ಟ್ರೀಯ ಗಡಿ ರೇಖೆ ಯಾವುದನ್ನು ಕೇಳ್ತಾರೆ? ಪಟಾಕಿ ಭೂಮ್. ಹಾಗಾದ್ರೆ ಒಂದ್ಸಲ IAS ಎಕ್ಸಾಮ್ ಕೇಳ್ಯಾರ. ಏನಪ್ಪ ಅಂದ್ರೆ, ಇಲ್ಲಿ ಮಿಜೋರಾಂ ಪಕ್ಕದಲ್ಲಿ ಒಂದು ಶ್ರೇಣಿ ಕಾಣಿಸುತ್ತಾ, ಆ ಶ್ರೇಣಿ ಯಾವುದನ್ನು ಕೇಳ್ಯಾರ? ಅರಕೋನ್ ಶ್ರೇಣಿ. ಅರಕೋನ್. ಯಾವ ಶ್ರೇಣಿ? ಅರಕೋನ್ ಶ್ರೇಣಿ. ಹಾಗಾದ್ರೆ ಅರಕೋನ್ ಶ್ರೇಣಿ ಯಾವ ದೇಶದಲ್ಲಿ ಕಂಡು ಬರುತ್ತಾ? ಮಯನ್ಮಾರ್. ಅರಕೋನ್ ಶ್ರೇಣಿ ಯಾವ ರಾಜ್ಯದ ಪಕ್ಕದಲ್ಲಿ ಐತಿ? ಯಾವ ರಾಜ್ಯದ ಪಕ್ಕದಲ್ಲಿ ಐತಿ? ಮಿಜೋರಾಂ. ಓಕೆ, ಇರಲಿ. ಮತ್ತೆ ಮುಂದಿನ ಕ್ಲಾಸ್ ನೋಡೋಣ, ಅದ್ರ ಬಗ್ಗೆ ಮಾಹಿತಿ ನೋಡೋಣ. ನೆಕ್ಸ್ಟ್ ಒಂದೇನಪ್ಪ ಅಂದ್ರೆ, ಭೂಗಡಿ ಹೊಂದಿರುವಂಥ ಕೊನೆಯ ರಾಜ್ಯ ಯಾವುದನ್ನು ಕೇಳಿದ್ರೆ ಬಾಂಗ್ಲಾದೇಶ. ಬಾಂಗ್ಲಾದೇಶ ಭಾರತದೊಂದಿಗೆ 4096 ಕಿಲೋಮೀಟರ್ ಭೂಗಡಿ ಹೊಂದೈತಿ. 4096 ಕಿಲೋಮೀಟರ್ ಭೂಗಡಿ ಹೊಂದೈತಿ. ಹಾಗಾದ್ರೆ ಬಾಂಗ್ಲಾದೇಶದ ಗಡಿಯಲ್ಲಿರುವ ರಾಜ್ಯಗಳು ಯಾವಂತ ಕೇಳಿದ್ರೆ, ಒಂದು ಸ್ನೇಹಿತರೆ ಮಿಜೋರಾಂ. ಯಾವುದು? ಮಿಜೋರಾಂ. ಹಾಗಾದ್ರೆ 2 ಯಾವುದಂತ ಕೇಳಿದ್ರೆ ತ್ರಿಪುರ. ಯಾವುದು? ತ್ರಿಪುರ. ಹಾಗಾದ್ರೆ ಇದು ಯಾವುದಂತ ಕೇಳಿದ್ರೆ ಮೇಘಾಲಯ. ಯಾವುದು? ಮೇಘಾಲಯ. ಹಾಗಾದ್ರೆ ನೆಕ್ಸ್ಟ್ ಬಂದಂದ್ರೆ ಇಲ್ಲಿ ಒಂದು ಕಾಣಿಸುತ್ತೆ, ಯಾವುದಂತ ಕೇಳಿದ್ರೆ ಅಸ್ಸಾಂ. ಸ್ವಲ್ಪ ಹಂಚ್ಕೊಂಡೈತೆ ಅಸ್ಸಾಮು. ಹಾಗಾದ್ರೆ ಅತಿ ಹೆಚ್ಚು ಹಂಚ್ಕೊಂಡಿರೋದು ಪಶ್ಚಿಮ ಬಂಗಾಳ. ಯಾವ ಬಂಗಾಳ? ಪಶ್ಚಿಮ ಬಂಗಾಳ. ಹಾಗಾದ್ರೆ ಈ ಬಾಂಗ್ಲಾದೇಶದೊಂದಿಗೆ ಭಾರತ ಎಷ್ಟು ಕಿಲೋಮೀಟರ್ ಭೂಗಡಿ ಹೊಂದೈತಿ? 4096 ಕಿಲೋಮೀಟರ್. ಹಾಗಾದ್ರೆ ಆ ಬಾಂಗ್ಲಾದೇಶ ಗಡಿಯಲ್ಲಿರುವ ಭಾರತ ರಾಜ್ಯಗಳು ಯಾವಂತ ಕೇಳಿದ್ರೆ ಮಿಜೋರಾಂ ಇದೆ, ಹಾಗಾದ್ರೆ ತ್ರಿಪುರ ಇದೆ, ಮೇಘಾಲಯ ಇದೆ, ಅಸ್ಸಾಂ ಇದೆ, ಹಾಗಾದ್ರೆ ಪಶ್ಚಿಮ ಬಂಗಾಳ ಇದೆ. ಅತಿ ಉದ್ದ ಒಂದೇನಪ್ಪ ಅಂದ್ರೆ ಬಾಂಗ್ಲಾದೇಶನ ಗಡಿ ಹೊಂದಿರೋ ರಾಜ್ಯ ಯಾವುದಂತ ಕೇಳಿದ್ರೆ ಯಾವುದು? ಹಾಗಾದ್ರೆ ಪಶ್ಚಿಮ ಬಂಗಾಳ. ಇಲ್ಲೇನೈತೆ ಅಂದರೆ, ಈ ಬಾಂಗ್ಲಾದೇಶ ಐತಲ್ಲ, ಈ ಬಾಂಗ್ಲಾದೇಶ ಇಲ್ಲಿ ಕಂಡು ಬಂತಂದರೆ, ಈ ಬಾಂಗ್ಲಾದೇಶದ ಒಂದೇನಪ್ಪ ಅಂದರೆ ಒಂದು ಬುಡಕಟ್ಟು ಒಂದು ಜನಾಂಗ ಕಂಡು ಬರುತ್ತಾ. ಯಾವುದಂತ ಕೇಳಿದ್ರೆ ಅಲ್ಲಿ ಒಂದು ಜನಾಂಗೆಲ್ಲ ಏನು ಮಾಡ್ತಿದ್ದಾರೆ ಅಂದ್ರೆ ಭಾರತಕ್ಕೆ ಬರಕತ್ತಿ ಬಿಟ್ಟಿದ್ದಾರೆ. ಹಾಗಾದ್ರೆ ಆ ಬುಡಕಟ್ಟು ಜನಾಂಗ ಚಕ್ಮಾ ನಿರಾಶ್ರಿತರು. ಚಕ್ಮಾ ನಿರಾಶ್ರಿತರು. ಯಾವ ನಿರಾಶ್ರಿತರು? ಚಕ್ಮಾ ನಿರಾಶ್ರಿತರು. ಏನು ಮಾಡಕತ್ತಾರೆ ಅಂದರೆ ಭಾರತಕ್ಕೆ ವಲಸೆ ಬಂದು ಅವರು ಭಾರತದಲ್ಲಿ ವಾಸ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತೆಲ್ಲ ಬಾಂಗ್ಲಾದೇಶದ ಅನೇಕ ವಲಸೆಗರು ಭಾರತಕ್ಕೆ ಬರ್ತಿದ್ದಾರೆ. ಭಾರತಕ್ಕೆ ಬಂದು ವಲಸೆ ಭಾರತಕ್ಕೆ ಬಂದು ಅದರ ನೆಲೆ ಕಂಡುಕೊಳ್ತಿದ್ದಾರೆ. ಆಗ ಇಂಥ ಚಕ್ಮಾ ನಿರಾಶ್ರಿತರಿಗೆ ಅತಿ ಹೆಚ್ಚಾಗಿ ನಮ್ಮ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಆದಂಥ ಮಮತಾ ಬ್ಯಾನರ್ಜಿ ಆಶ್ರಯ ಕೊಡುತ್ತಿದ್ದಾರೆ. ಹಾಗಾದ್ರೆ ಇವತ್ತೇನಪ್ಪ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚಾಗಿ ನಾವು ಏನು ಮಾಡ್ತೀವಿ ಅಂದರೆ ಈ ಚಕ್ಮಾ ನಿರಾಶ್ರಿತರು ಎಂಬ ಒಂದು ಜನಾಂಗ ಕಂಡು ಬರುತ್ತಾ ಸ್ನೇಹಿತರೆ. ಇರಲಿ. ಹಾಗಾದ್ರೆ ಈ ಬಾಂಗ್ಲಾದೇಶ ಮತ್ತು ಭಾರತದ ಮಧ್ಯದಲ್ಲಿ ಒಂದು ಎಷ್ಟು ಕಿಲೋಮೀಟರ್ ಐತೆ? 4096. ಇದು ಭಾರತದೊಂದಿಗೆ ಅತಿ ಉದ್ದ ಗಡಿ ಹೊಂದಿರುವಂಥ ದೇಶ. ಭಾರತದೊಂದಿಗೆ ಅತಿ ಉದ್ದ ಗಡಿ ಹೊಂದಿರುವ ದೇಶ ಯಾವುದು ಅಂತ ಕೇಳಿದ್ರೆ ಯಾವುದು? ಬಾಂಗ್ಲಾದೇಶವಾಗಿದೆ. ಓಕೆ, ರಾಜ್ಯಗಳ ಬಗ್ಗೆ ನೋಡಿದ್ವಿ. ಲಾಸ್ಟ್ ಒಂದು ಬಂದ್ಬಿಡ್ತೀನಿ. ಇಲ್ಲಿ ಒಂದು ದೇಶ ಕಾಣಿಸುತ್ತ. ಯಾವುದಿದು? ಶ್ರೀಲಂಕಾ. ಯಾವುದು? ಶ್ರೀಲಂಕಾ. ಈ ಶ್ರೀಲಂಕಾ ಮಧ್ಯದಲ್ಲಿ, ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ಪಾಕ್ ಜಲಸಂಧಿ ಇದೆ. ಹಾಗಾದ್ರೆ ಮನ್ನರ್ ಕಾರಿ ಇದೆ, ಮತ್ತೊಂದು ಎಡಮ್ ಸೇತುವೆ ಇದೆ. ಹಾಗಾದ್ರೆ ಎಡಮ್ ಸೇತುವೆ ಅಂದ್ರೆ ಒಂದೇ, ಮನ್ನರ್ ಕಾರಿ ಅಂದ್ರೆ ಒಂದೇ, ಪಾಕ್ ಜಲಸಂಧಿ ಇದೆ. ಹಾಗಾದ್ರೆ ಇಲ್ಲಿ ನಮ್ಮ ತಮಿಳುನಾಡು ಒಂದು ಪ್ರದೇಶ ಕಾಣಿಸುತ್ತಿದೆ. ಇದೇನೋ ತಮಿಳುನಾಡು ಒಂದು ಪ್ರದೇಶ. ಯಾವುದಿದು? ದವಸ್ಕೋಟ. ದವಸ್ಕೋಟ ಇದು ದವಸ್ಕೋಟದಿಂದ ನಮ್ಮ ಶ್ರೀಲಂಕಾ ಎಷ್ಟು ಕಿಲೋಮೀಟರ್ ದೂರ ಐತೆ ಅಂದರೆ ಕೇವಲ 28 ಕಿಲೋಮೀಟರ್ ದೂರ ಐತಿ.
ದವಸ್ ಅಂದರೆ ತಮಿಳುನಾಡಿನ ದವಸ್ಕೋಟೆ ಇಲ್ಲಿ ಬರುತ್ತಾ ರಾಮೇಶ್ವರ ಅಂತಿದೆ. ಆ ರಾಮೇಶ್ವರ ಅಲ್ಲಿ ಹೋದರೆ ಆ ರಾಮೇಶ್ವರದಿಂದ ಒಂದು 10 ಕಿಲೋಮೀಟರ್ ಮುಂದೆ ಹೋದರೆ ದವಸ್ಕೋಟ ಸಿಗುತ್ತಾ. ಆ ದವಸ್ಕೋಟದಿಂದ ಏನು ಸಿಗುತ್ತೆ ನಿಮಗೆ, ಯಾವುದು ಅಲ್ಲಿ ದವಸ್ಕೋಟ ಸಿಗುತ್ತೆ. ದವಸ್ಕೋಟ ನೋಡಿದ್ರೆ ನಿಮಗೆ ಶ್ರೀಲಂಕಾಕ್ಕೆ ಕಾಣಿಸ್ತಾ. ಎಷ್ಟು ಕಿಲೋಮೀಟರ್ ಅಲ್ಲಿಂದ ಅಂತ ಕೇಳಿದ್ರೆ 28 ಕಿಲೋಮೀಟರ್. ಇಲ್ಲಿ ಒಂದು ಪ್ರದೇಶ ಇದೆ. ಯಾವುದಪ್ಪ ಈ ಪ್ರದೇಶ ಅಂತ ಕೇಳಿದರೆ ಕಚ್ ತೀವ. ಯಾವುದದು? ಕಚ್ ತೀವ ಅಂತ ಪ್ರದೇಶ ಇದೆ. ಈ ಕಚ್ ತೀವ ಪ್ರದೇಶ ಮೂಲತಃವಾಗಿ ತಮಿಳುನಾಡು ರಾಜ್ಯಕ್ಕೆ ಒಳಪಟ್ಟಿದ್ದು. ತಮಿಳುನಾಡು ರಾಜ್ಯಕ್ಕೆ ಒಳಪಟ್ಟು ಕಚ್ ತೀವ ದ್ವೀಪವನ್ನು ಅಲ್ಲಿ ಏನು ಮಾಡ್ತಾರೆ, ಮೀನುಗಾರಿಕೆ ನಡೆಸ್ತಿದ್ರು. ಆದರೆ ಈ ಕಚ್ ತೀವ ಏನಕ್ಕತ್ತು ಭಾರತ ಮತ್ತು ಶ್ರೀಲಂಕಾ ನಡುವೆ ವಿವಾದಿತ ಸ್ಥಳವಾಗಿತ್ತು. ಹಾಗಾದರೆ ಈ ಕಚ್ ತೀವ ದ್ವೀಪವನ್ನು ಏನು ಮಾಡ್ತಾರೆ ಅಂದರೆ ಕೃಷಿ ಶಕ 1974ರಲ್ಲಿ ಆಗ ಭಾರತದ ಪ್ರಧಾನಿಯಾದಂಥ ಇಂದಿರಾ ಗಾಂಧಿ, ಇಂದಿರಾ ಗಾಂಧಿ ಏನು ಮಾಡ್ತಾರೆ ಅಂದರೆ ಈ ಕಚ್ ತೀವ ದ್ವೀಪವನ್ನು ಒಂದು ಶ್ರೀಲಂಕಾಕ್ಕೆ ಬಿಟ್ಟುಕೊಡ್ತಾರೆ. ಅದರ ಕಚ್ ತೀವ ದ್ವೀಪವನ್ನು ಒಂದು ಭಾರತದ ಪ್ರಧಾನಿಯಾದ ಇಂದಿರಾ ಗಾಂಧಿ ಶ್ರೀಲಂಕಾಕ್ಕೆ ಯಾವಾಗ ಬಿಟ್ಟುಕೊಡ್ತಾರೆ ಅಂದರೆ 1974. ಮೊನ್ನೆ ಒಂದು ತಮಿಳುನಾಡಿನ ಲೋಕಸಭೆ ಚುನಾವಣೆಯಲ್ಲಿ ಭಾಗವಹಿಸಿದಂಥ ಭಾರತದ ಪ್ರಧಾನಿಯಾದಂಥ ಯಾರೋ ನರೇಂದ್ರ ಮೋದಿ ಮಾತನಾಡುವಾಗ ಹೇಳ್ತಿದ್ರು ಏನಪ್ಪ ಅಂದರೆ ಕಚ್ ತೀವ ದ್ವೀಪ ಇದು ಮೂಲತಃ ಭಾರತದ ದ್ವೀಪ. ಅದು ನಾವು ಏನು ಮಾಡ್ತೀವಿ, ವಶಪಡಿಸಿಕೊಳ್ತೀವಿ ಅಂತೇಳಿ ಭಾಷಣದಲ್ಲಿ ಹೇಳ್ತಾರೆ. ಹಾಗಾದರೆ ಅದೇ ಕಚ್ ತೀವ ದ್ವೀಪ ಇದು. ಕಚ್ ತೀವ ದ್ವೀಪ ಏನಾಗುತ್ತಾ ಶ್ರೀಲಂಕಾದಲ್ಲಿ ಕಂಡು ಬರುತ್ತದೆ ಇವತ್ತು. ಅದನ್ನು ಶ್ರೀಲಂಕಾಕ್ಕೆ ಯಾರು ಬಿಟ್ಟುಕೊಡ್ತಾರೆ ಅಂದರೆ 1974ರಲ್ಲಿ ಯಾರು ಬಿಟ್ಟುಕೊಟ್ಟಾರ? ಇಂದಿರಾ ಗಾಂಧಿ. ಓಕೆ ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆಲ್ಲ ಸಂಪೂರ್ಣವಾಗಿ ಒಂದು ಗಡಿ ಬಗ್ಗೆ ತಿಳಿಸಿದ್ದೀನಿ. ಆ ಗಡಿಗಳ ಬಗ್ಗೆ ತಿಳಿಸಿದರೆ ಮತ್ತೊಂದು ಸಲ ನಿಮಗೆ ತೋರಿಸಿಬಿಡ್ತೀನಿ ಅದರ ಬಗ್ಗೆ ಏನೇನು ಬರುತ್ತೆ ಆ ಗಡಿಯಲ್ಲಿ, ಯಾವ್ಯಾವ ರಾಜ್ಯಗಳಿದ್ದು ಅಂತೇಳಿ ಇನ್ನೊಂದು ಸಲ ನೋಡ್ಕೊಂಡು ಹೋಗಿಬಿಡೋಣ. ಸ್ವಲ್ಪ ಬೇಗ ಬಂದ್ಬಿಡೋಣ. ಗಡಿ ದೇಶಗಳು ಮತ್ತು ಗಡಿಯಲ್ಲಿರೋ ಭಾರತದ ರಾಜ್ಯಗಳು ಸ್ವಲ್ಪ ನೋಟ್ಸ್ ಮಾಡ್ಕೊಂಬಿಡಿ. ಒಂದೇದು ಪಾಕಿಸ್ತಾನ ಗಡಿ ಇದೆ. ಪಾಕಿಸ್ತಾನ ಗಡಿಯಲ್ಲಿರುವ ಭಾರತ ರಾಜ್ಯಗಳು ಯಾವ ಅಂತ ಕೇಳಿದ್ರೆ ನಾನು ಹೇಳಿದ್ದೀನಿ ಯಾವ್ಯಾವು: ಗುಜರಾತ್, ರಾಜಸ್ಥಾನ, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್. ಓಕೆ, ನಾನು ಹೇಳಿದ್ದೀನಿ, ಮತ್ತೊಂದು ಸಲ ನೋಡಿ. ಇನ್ನೊಂದು ಅಫ್ಘಾನಿಸ್ತಾನ ಗಡಿಯಲ್ಲಿರೋ ಭಾರತದ ಒಂದು ಪ್ರದೇಶ ಯಾವುದಂದ್ರೆ ಲಡಾಖ್. ಓಕೆ, ಡ್ಯೂರೆಂಡ ರೇಖೆದ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ಮ್ಯಾಕ್ ಮೋಹನ ರೇಖೆದ ಬಗ್ಗೆ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಒಂದು ಬಂದ್ಬಿಡಿ. ಚೀನಾ ಗಡಿಯಲ್ಲಿರುವ ಭಾರತ ರಾಜ್ಯಗಳು ಹಾಗೂ ಒಂದು ಪ್ರದೇಶ ಅಂದರೆ ಲಡಾಖ್ ಇದೆ. ರಾಜ್ಯಗಳು ಯಾವ ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ. ರೇಖೆ ಯಾವುದನ್ನು ಕೇಳಿದರೆ ಮ್ಯಾಕ್ ಮೋಹನ್. ವಿವಾದಿತ 3 ಭಾಗ: ಪಶ್ಚಿಮ ವಲಯ, ಮಧ್ಯ ವಲಯ, ಪೂರ್ವ ವಲಯ. ಪಶ್ಚಿಮ ವಲಯದಲ್ಲಿ ಏನು ಕಾಣಿಸುತ್ತೆ? LAC ಲೈನ್ ಆ್ಯಕ್ಚುಲ್ ಕಂಟ್ರೋಲ್ ಕಾಣಿಸುತ್ತಾ. LAC ಲೈನ್ ಆ್ಯಕ್ಚುಲ್ ಕಂಟ್ರೋಲು ಭಾರತ ಮತ್ತು ಚೀನಾ ಮಧ್ಯದಲ್ಲಿದೆ. ಓಕೆ, ನೆಕ್ಸ್ಟ್ ಒನ್ ನೇಪಾಳ ಗಡಿಯಲ್ಲಿರೋ ಭಾರತ ರಾಜ್ಯಗಳು ಯಾವ ಅಂತ ಕೇಳ್ಯಾರ. ನೇಪಾಳ ಗಡಿಯಲ್ಲಿರೋ ಭಾರತ ರಾಜ್ಯಗಳು ಉತ್ತರಾಖಂಡ ಇದೆ. ನೆಕ್ಸ್ಟ್ ಉತ್ತರ ಪ್ರದೇಶ ಇದೆ, ಬಿಹಾರ್ ಇದೆ, ಪಶ್ಚಿಮ ಬಂಗಾಳ ಇದೆ. ಯಾವುದಪ್ಪ ಅಂದರೆ ಸಿಕ್ಕಿಂ ಇದೆ. ನೆಕ್ಸ್ಟು ನೇಪಾಳ ಗಡಿ ಒಂದು ಏನಪ್ಪ ಅಂದರೆ ಒಂದು ಜಲಗಡಿ ಕಂಡು ಬರುತ್ತಾ. ಅಂತಾರಾಷ್ಟ್ರೀಯ ಜಲಗಡಿ ಯಾವುದು? ನೇಪಾಳ ಮತ್ತು ಭಾರತ ಮಧ್ಯದಲ್ಲೂ ಅಂತಾರಾಷ್ಟ್ರೀಯ ಜಲಗಡಿ ಯಾವುದಂದರೆ ನಾರಾಯಣ ನದಿ. ನಾರಾಯಣ ನದಿ ಬಲದಂಡೆ ಯಾರು ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ನೇಪಾಳ ಜನ. ಎಡದಂಡ ದಂಡ ಯಾರು ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಭಾರತದ. ಹಾಗಾದರೆ ಇದು ಯಾವ ಒಪ್ಪಂದ ಆಗುತ್ತೆ ಅಂದ್ರೆ ಸುಗೌಲಿ ಒಪ್ಪಂದ. ಎಷ್ಟರಲ್ಲಿ ಆಗುತ್ತೆ ಅಂದರೆ 1816ರಲ್ಲಿ. ನೆಕ್ಸ್ಟ್ ಬಂದ್ಬಿಡಿ ಭೂತಾನ್ ಹಾಕಿದ್ದೀನಿ. ಭೂತಾನು ಯಾವುದೇ ಜಗಳಿಲ್ಲ. ಅಲ್ಲಿ ಗಡಿ ರಾಜ್ಯಗಳು ಯಾವ ಅಂದರೆ ಸಿಕ್ಕಿಂ ಇದೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಯಾವುದು? ಪಶ್ಚಿಮ ಬಂಗಾಳ ಇದೆ. ನೆಕ್ಸ್ಟ್ ಅಸ್ಸಾಂ ಇದೆ. ನೆಕ್ಸ್ಟ್ ಯಾವುದು? ಅರುಣಾಚಲ ಪ್ರದೇಶ ಇದೆ. ಮಯನ್ಮಾರು ಭಾರತದೊಂದಿಗೆ ಗಡಿಯಲ್ಲಿರುವ ರಾಜ್ಯಗಳು ಯಾವ ಅಂತ ಕೇಳಿದ್ರೆ ಮಯನ್ಮಾರ್ ಗಡಿಯಲ್ಲಿರುವ ಭಾರತ ರಾಜ್ಯಗಳು ಯಾವ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ ಇದೆ, ನಾಗಾಲ್ಯಾಂಡ್ ಇದೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಮಣಿಪುರ್ ಇದೆ. ಇನ್ನೊಂದು ಯಾವುದು? ಮಿಜೋರಾಂ ಇದೆ. ಓಕೆ, ನೆಕ್ಸ್ಟು ಬಾಂಗ್ಲಾದೇಶ ಗಡಿಯಲ್ಲಿರೋ ಭಾರತ ರಾಜ್ಯಗಳಂತ ಕೇಳ್ಯಾರ. ಹೇಳಿದೆ ನಾನು ಯಾವ ಅಂತ ಕೇಳಿದ್ರೆ ಮಿಜೋರಾಂ ಇದೆ, ತ್ರಿಪುರ ಇದೆ, ಅಸ್ಸಾಂ ಇದೆ, ಮೇಘಾಲಯ ಇದೆ, ಪಶ್ಚಿಮ ಬಂಗಾಳ ಇದೆ. ಎಸ್, ಅಂಡರ್ಸ್ಟ್ಯಾಂಡ್? ಒಂದು ಸಲ ಇದು ನೋಡ್ಕೊಂಬಿಡಿ. ನೋಡಿಕೊಂಡು ಇದನ್ನು ನೋಟ್ ಮಾಡ್ಕೊಳ್ಳಿ ಗಡಿಯಲ್ಲಿರುವ. ಓಕೆ, ಇಲ್ಲೊಂದು ಕೊನೆಗೆ ಒಂದು ಬರ್ತೀನಿ. ಈಗ ನಮಗೆ ಒಂದು ಸಲ ಏನಪ್ಪ ಅಂದರೆ ಇಲ್ಲಿ ತೋರಿಸಿದ್ದೆ ನಾನು, ಆದರೆ ಇನ್ನೊಂದು ಸಲ ನಿಮಗೆ ತೋರಿಸ್ಬಿಡ್ತೀನಿ. ನೋಡ್ಕೊಂಬಿಡಿ. ಇದನ್ನು ಎಂದು ಕರೀತಾರ? POK. ಏನಂತ ಕರೀತಾರ? POK. ಇಲ್ಲಿ ಒಂದು ಏನಪ್ಪ ಅಂದ್ರೆ ಹಿಂಗ ಒಂದು ಲೈನ್ ಹೇಳ್ದಾರ. ಇದು ಯಾವುದು ಅಂತ ಕೇಳಿದ್ರೆ LOC ಅಂದರೆ ಲೈನ್ ಆಫ್ ಕಂಟ್ರೋಲ್. ಓಕೆ, ಎಷ್ಟರಲ್ಲಿ ಇದು ಒಪ್ಪಂದ ಆಗಿತ್ತು? 1972ರಲ್ಲಿ. ಯಾವ ಒಪ್ಪಂದ ಆಗಿತ್ತು? ಯಾವುದು? ಸಿಮ್ಲಾ ಒಪ್ಪಂದ. ಎಷ್ಟು LOC ಎಷ್ಟು ಕಿಲೋಮೀಟರ್ ಉದ್ದ ಐತೆ ಅಂತ ಕೇಳಿದ್ರೆ ಎಷ್ಟೈತೆ ಅಂತ ಹೇಳಿದೆ ನಾನು. LOC ಎಷ್ಟು ಕಿಲೋಮೀಟರ್ ಉದ್ದ ಐತಿ? ಇದು 776 ಕಿಲೋಮೀಟರ್ ಆಗಿದೆ. 776 ಕಿಲೋಮೀಟರ್ ಆಗಿದೆ. LOC ಹೋಗುವಾಗ ಇಲ್ಲಿ ಬಲೂಚಿಸ್ತಾನ್ ಇದೆ. ಇಲ್ಲಿ ಮುಂದೆ ಏನಾಗುತ್ತಾ? ಈ ಭಾಗದಲ್ಲಿ ಗಿಲ್ಗಿಟ್ ಇದೆ. ಇಲ್ಲಿ ಗಿಲ್ಗಿಟ್ ಇದೆ, ಇಲ್ಲಿ ಬಲೂಚಿಸ್ತಾನ್. ಓಕೆ, ಇದು ಯಾವುದು? LOC. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಇಲ್ಲಿ ಈ ರೇಖೆ ಯಾವುದಂತ ಕೇಳಿದ್ರೆ LAC.
LAC ಇದು. ಓಕೆ, ಇಲ್ಲಿ ಕಾಣಿಸ್ತಾ ಉಂಟು. LAC ಅಂದರೆ ಲೈನ್ ಆ್ಯಕ್ಚುಯಲ್ ಕಂಟ್ರೋಲ್. ಇದು ಜಮ್ಮು ಮತ್ತು ಕಾಶ್ಮೀರ್, ಇದು ಲಡಾಖ್. ಓಕೆ, ಹಾಗಾದ್ರೆ ಇದು ಏನು ಗೊತ್ತಾ, ಈ ಭಾಗ ಏನು ಕರೀತಾರೆ ಇದನ್ನು ಸಿಯಾಚಿನ್. ಏನಿದು ಸಿಯಾಚಿನ್ ವಶಪಡಿಸಿಕೊಳ್ಬೇಕಂದ್ರೆ ಯಾವಾಗ ಕಾರ್ಯಾಚರಣೆ ಮಾಡಿದರು? ಆಪರೇಷನ್ ಮೇಘದೂತ. ಎಷ್ಟರಲ್ಲಿ ಆಯಿತು ಆಪರೇಷನ್ ಮೇಘದೂತ? 1984 ಏಪ್ರಿಲ್ 13ನೇ ತಾರೀಕು. ಸಿಯಾಚಿನ್ ಪ್ರಪಂಚದ ಅತಿ ಎತ್ತರದ ಯುದ್ಧಭೂಮಿ ಮತ್ತು ಭಾರತದಲ್ಲಿ ಅತಿ ಉದ್ದವಾಗಿ ಹರಿಯುವಂಥ ಹಿಮ ನದಿ ಸಿಯಾಚಿನ್. ಓಕೆ, ಹಾಗಾದ್ರೆ ಈ ಭಾಗದಲ್ಲಿ ಏನು ಕಾಣಿಸುತ್ತೆ? ಇಲ್ಲಿ ಸೆಕಾಗಾಮ್. ಯಾವ ಗಾಮ? ಈ ಭಾಗದಲ್ಲಿ ಸೆಕಾಗಾಮ್ ಇದೆ. ಓಕೆ, LAC ಈ ಭಾಗದಲ್ಲಿದೆ, LOC ಇಲ್ಲಿದೆ. LOC ಭಾರತ ಮತ್ತು ಪಾಕಿಸ್ತಾನ, LAC ಭಾರತ ಮತ್ತು ಇದು ಭಾರತ ಮತ್ತು ಚೀನಾ, ಭಾರತ ಮತ್ತು ಪಾಕಿಸ್ತಾನ, LOC. ಓಕೆ, ಇದ್ರ ಬಗ್ಗೆ ಇನ್ನೊಂದ್ಸಲ ನೋಡ್ಕೊಂಬಿಡಿ, ಇನ್ನೊಂದ್ಸಲ ಡೈಗ್ರಾಮ್ ಕೊಟ್ಬಿಡೋಣ. ಓಕೆ, ಬಂತು ನೋಡಿ. ಇಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ್ ಅಂತ ಇದೆ, ಕಾಣಿಸ್ತೈತಿ ನಿಮಗೆ? ಓಕೆ, ಪಾಕ್ ಆಕ್ರಮಿತವಾದ ಒಂದು ಕಾಶ್ಮೀರ್ ಈ ಭಾಗದಲ್ಲಿ, ಪಾಕ್ ಆಕ್ರಮಿತವಾದ ಕಾಶ್ಮೀರ್ ಈ ಭಾಗದಲ್ಲಿ ಕಂಡುಬರುತ್ತದೆ. ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ನಾನು ಹೇಳಿದ್ದೀನಿ, ಯಾವುದು ಅಂದ್ರೆ ಯಾವುದು ಕೊಟ್ಟಿದ್ದೀನಿ ನಾನು ಇಲ್ಲಿ? ಯಾವುದು? ಸೆಕಾಗಾಮ್ ಅಂತ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಕಾಣಿಸ್ತೈತಿ ನೋಡು, ಇದು ಯಾವುದಪ್ಪ ಅಂದ್ರೆ ಯಾವುದು? LOC. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದೀನಲ್ಲ, ಇದು ಯಾವುದು? LAC. LAC ಭಾರತ ಚೀನಾ, LOC ಭಾರತ ಪಾಕಿಸ್ತಾನ್. ಓಕೆ, ಹಾಗಾದ್ರೆ ಇದು ಪಾಕ್ ಚೀನಕ್ಕೆ ಬಿಟ್ಟು ಕೊಡ ಎನ್ನೋ ಪ್ರದೇಶವನ್ನೆಲ್ಲ ಬರೆದಿದ್ದೀನಿ. ಪಾಕ್ ಆಕ್ರಮಿತ ಕಾಶ್ಮೀರ, POK. ಓಕೆ ಸ್ನೇಹಿತರೆ, ಹಾಗಾದ್ರೆ ಇಲ್ಲಿಗೆ ನಾನು ಗಡಿ ರಾಷ್ಟ್ರಗಳಿಗೆ ಹೇಳಿದ್ದೀನಿ. ಹಾಗಾದ್ರೆ ಈ ಗಡಿ ರಾಷ್ಟ್ರ ಮೇಲೆ ಪ್ರಶ್ನೆಗಳು ಹೆಂಗಿರ್ತಾವು? ಪ್ರಶ್ನೆ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಒಂದನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ, ಆನ್ಸರ್ ಮಾಡೋಕ್ಕೆ ರೆಡಿಯಾಗಿ. ಡ್ಯೂರೆಂಡ್ ಲೈನ್ ಇದರ ನಡುವಿನ ಗಡಿಯಾಗಿದೆ. ಡ್ಯೂರೆಂಡ್ ಲೈನ್ ಇದರ ನಡುವಿನ ಗಡಿಯಾಗಿದೆ. ಓಕೆ, ಒಂದೇ ಆಪ್ಷನ್ಸ್ ಬಂದ್ಬಿಡಿ. ಏನು ಬಂದಿದೆ? ಒಂದೇ ಆಪ್ಷನ್ಸು ಭಾರತ ಮತ್ತು ಪಾಕಿಸ್ತಾನ ಇದೆ. ಭಾರತ ಮತ್ತು ಪಾಕಿಸ್ತಾನ ಕೊಟ್ಟಾನ. ಭಾರತ ಮತ್ತು ಪಾಕಿಸ್ತಾನ ಡ್ಯೂರೆಂಡ್ ಲೈನು ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿರೋದು ಯಾವುದು? ಮ್ಯಾಕ್ಮೋಹನ್. ಯಾವುದು? ಮ್ಯಾಕ್ಮೋಹನ್. ಇದು ತಪ್ಪು ಅಲ್ಲ, ಯಾವುದು? ಪಾಕಿಸ್ತಾನದಿಲ್ಲ. ಇರಾನ್ ಮತ್ತು ಪಾಕಿಸ್ತಾನ್ ಇಲ್ಲ, ಇರಾನ್ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಒಂದು ರೇಖೆ ಇದೆ. ಯಾವುದು? ಮನೆ ಕೇಳ್ಯಾರ ನೋಡಿ, ಗೋಲ್ಡನ್ ಸ್ಮಿತ್ ರೇಖೆ. ಗೋಲ್ಡನ್ ಸ್ಮಿತ್ ರೇಖೆ ಇರಾನ್ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಗೋಲ್ಡನ್ ಸ್ಮಿತ್ ರೇಖೆ ಎಷ್ಟು ಕಿಲೋಮೀಟರ್ ಐತೆ ಅಂತ ಕೇಳಿದರೆ 909 ಕಿಲೋಮೀಟರ್. ಹಾಗಾದ್ರೆ ಗೋಲ್ಡನ್ ಸ್ಮಿತ್ ರೇಖೆ ಯಾವ ದೇಶಗಳ ಮಧ್ಯದಲ್ಲಿ ಐತೆ ಅಂತ ಕೇಳಿದ್ರೆ ಇರಾನ್ ಮತ್ತು ಪಾಕಿಸ್ತಾನ. ಓಕೆ, ನೆಕ್ಸ್ಟ್ ಪಾಕಿಸ್ತಾನ ಆಫ್ಘಾನಿಸ್ತಾನ ಡ್ಯೂರೆಂಡ್ ಲೈನ್ ಐತಿಲ್ಲ? ಓಕೆ, ಎಸ್ ಸರಿ ಇದೆ. ಓಕೆ, ಇದು ಡ್ಯೂರೆಂಡ್ ಲೈನ್ ಭಾರತ ಮತ್ತು ಪಾಕಿಸ್ತಾನಕ್ಕೂ ಬರುತ್ತಾ, ಮತ್ತೊಂದು ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಮಧ್ಯದಲ್ಲಿದೆ ಡ್ಯೂರೆಂಡ್ ಲೈನ್. ಹಾಗಾದ್ರೆ ಡ್ಯೂರೆಂಡ್ ಲೈನ್ ಎಷ್ಟು ಕಿಲೋಮೀಟರ್ ಉದ್ದ ಐತೆ ಅಂತ ಹೇಳಿದೆ ನಾನು? 2640. ಹಾಗಾದ್ರೆ ಯಾವಾಗ ಹೇಳಿದ್ರು ಅಂತ ಕೇಳಿದ್ರೆ ಕ್ರಿಸ್ತ 1893. ಹಾಗಾದ್ರೆ ಯಾವಾಗ? ನವೆಂಬರ್ 12ನೇ ತಾರೀಕು. ಓಕೆ, ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಮತ್ತು ಚೀನಾ ಯಾವುದೇ ರೀತಿಯಲ್ಲಿ ರೇಖೆ ಇಲ್ಲ, ಬಿಟ್ಟು ಹಾಕ್ಬಿಡಿ, ಅದು ಇಲ್ಲ. ನೆಕ್ಸ್ಟ್ ಬನ್ನಿ. ಓಕೆ, ನೆಕ್ಸ್ಟ್ ಕ್ವಶನ್. ಸುಗೌಲಿ ಒಪ್ಪಂದ ಭಾರತ ನೇಪಾಳ ನಡುವೆ ನಡೆಯಿತು. ಇದು ಯಾವ ನದಿಗೆ ಸೇರಿದೆ ಮತ್ತು ಯಾವ ವರ್ಷದಲ್ಲಿ ಒಪ್ಪಂದವಾಗಿದೆ? ಓಕೆ, ಡೈರೆಕ್ಟ್ ಆನ್ಸರ್ ಮಾಡಿಬಿಡಿ. ಯಾವ ನದಿಗೆ? ನಾರಾಯಣ ನದಿಗೆ. ಎಷ್ಟರಲ್ಲಿ ಆಯಿತು? 1800 ಎಷ್ಟರಲ್ಲಿ? 1816ರಲ್ಲಿ ಒಂದು ಆಗುತ್ತೆ. ಯಾವುದು? ಸುಗೌಲಿ ಒಪ್ಪಂದ. 1810 ನಾರಾಯಣ ನದಿ ಬಲದಂಡೆ ನೇಪಾಳ, ಎಡದಂಡೆ ಭಾರತ. ಸುಗೌಲಿ ಒಪ್ಪಂದ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್. ಕಚ್ ತೀವು ಮೂಲತಃ ಭಾರತದ ದ್ವೀಪವಾಗಿದ್ದು ನಂತರ ಭಾರತದ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಯಾವ ವರ್ಷದಲ್ಲಿ ಅದನ್ನು ಯಾವ ದೇಶಕ್ಕೆ ಬಿಟ್ಟುಕೊಟ್ಟಾರ? ನಾನು ಹೇಳಿದ್ದೀನಿ. ಓಕೆ, ಇದು ಕಚ್ ತೀವು ಅನ್ನೋದು ಏನಾಗಿತ್ತು? ಒಂದು ಎಲ್ಲಿ ಕಂಡು ಬರುತ್ತಾ? ಒಂದು ತಮಿಳುನಾಡಿಗೆ ಒಳಪಟ್ಟು ಮೊದಲು. ಹಾಗಾದ್ರೆ 1974ರಲ್ಲಿ ಇಂದಿರಾ ಗಾಂಧಿ ಅದನ್ನು ಯಾರಿಗೆ ಬಿಟ್ಟುಕೊಟ್ರು? ಶ್ರೀಲಂಕಾ. ಒಂದೇದು ಸರಿ ಇದೆ ನೋಡಿ, ಒಂದೇದು ಸರಿ ಇದೆ. ಹಾಗಾದ್ರೆ ಕಚ್ ತೀವು ದ್ವೀಪವನ್ನು ಶ್ರೀಲಂಕಾಕ್ಕೆ ಯಾವ ಬಿಟ್ಟುಕೊಟ್ರು? 1974ರಲ್ಲಿ ಇಂದಿರಾ ಗಾಂಧಿ ಬಿಟ್ಟುಕೊಡ್ತಾರೆ. ಹಾಗಾದ್ರೆ ಇದು ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಓಕೆ, ಜಾನ್ಸನ್ ರೇಖೆ 1865 ಸರಿ ಇದೆ. 1865 ಹೇಳಿದಾರೆ. ಅಲ್ಲೇ ನೋಡಿ, LOC ಲೈನ್ ಆಫ್ ಕಂಟ್ರೋಲ್ ಎಷ್ಟಲ್ಲ? 1972 ಸರಿ ಇದೆ. ಹಾಗಾದ್ರೆ ಮ್ಯಾಕ್ ಡೊನಾಲ್ಡ್ ರೇಖೆ ತಪ್ಪಿದೆ. 1895 ಅಲ್ಲ, 1899. ಓಕೆ, 1899. ಓಕೆ, ಮ್ಯಾಕ್ ಮೋಹನ್ ರೇಖೆ 1914. ಓಕೆ, ಸರಿ ಇದೆ. ಹಾಗಾದ್ರೆ ತಪ್ಪಾಗಿರೋದು ಯಾವುದು? ಬಿ ತಪ್ಪಾಗೈತಿ ಇದು. ನೆಕ್ಸ್ಟ್ ಪ್ರಶ್ನೆ.
ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಶೆಕಾಗಾಮ್ ಪಾಕಿಸ್ತಾನ 1947 ವಶಪಡಿಸಿಕೊಂಡು 19 ಚೀನಾಕ್ಕೆ ಬಿಟ್ಟುಕೊಡಿತು. ಓಕೆ, ಸರಿ ಇದೆ. ಭಾರತ ಮತ್ತು ಚೀನಾ ನಡುವೆ LAC ಒಪ್ಪಂದಕ್ಕೆ ಕ್ರಿಸ್ಟಸ್ 1993 ಎರಡೂ ದೇಶಗಳು ಸಹಿ. ಎಸ್, ಓಕೆ. 1993 LAC ಅಂದರೆ ಭಾರತ ಮತ್ತು ಚೀನಾ ನಡುವೆ ಒಂದು ಏನು ಮಾಡ್ತಾರೆ, ಒಪ್ಪಂದ ಮಾಡಿಕೊಂಡು ಆ ದ್ವಿರಾಷ್ಟ್ರ ಒಂದು ಎರಡು ಎಂಪರ್ ಭಾರತ ಮತ್ತು ಚೀನಾ ದ್ವಿರಾಷ್ಟ್ರ ಒಪ್ಪಂದದ ಮೂಲಕ 1993 LACನ ಗುರುತಿಸ್ಕೊಂಡಿವಿ. ಪಶ್ಚಿಮ ವಲಯದಲ್ಲಿ ಭಾರತ ಚೀನಾ ಮಧ್ಯದಲ್ಲಿ ಮ್ಯಾಕ್ಮೋಹನ್ ತಪ್ಪು. ಯಾಕಂದ್ರೆ ಇದು ಪಶ್ಚಿಮ ವಲಯದಲ್ಲಿಲ್ಲ, ಮ್ಯಾಕ್ಮೋಹನ್ ರೇಖೆ ಪೂರ್ವ ವಲಯದಲ್ಲಿದೆ. ಹಾಗಾದ್ರೆ ಎಷ್ಟು ಹೇಳಿಕೆಗಳು ಸರಿವೆ? 1 ಮತ್ತು 2. ಮೇಲಿರುವ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? 2 ಮಾತ್ರ ಸರಿ ಇದೆ. ಆನ್ಸರ್ ಬಿ. ಕೆಳಗಿನ ಯಾವ ದೇಶಗಳು ಭಾರತದ ಜಲ ಹಾಗೂ ಭೂಗಡಿ ಹೊಂದಿದೆ? ನಾನು ಹೇಳಿದ್ದೇನೆ, ಭಾರತದ ಜಲ ಮತ್ತು ಭೂಗಡಿ ಹೊಂದಿರೋ ದೇಶಗಳು ಯಾವಂತ ಕೇಳಿದ್ರೆ ಪಾಕಿಸ್ತಾನ್, ನೆಕ್ಸ್ಟ್ ಬಂದಂದರೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್. ಹುಡುಕಿ ಬಿಡಿ. ಇದು ನೋಡಿ, ಒಂದೇ ಅದು ಸರಿ. ಪಾಕಿಸ್ತಾನ, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಭೂಗಡಿನಿದೆ, ಜಲಗಡಿ ಇದೆ. ನೆಕ್ಸ್ಟ್ ಕ್ವಶನ್, ಭಾರತ ಮತ್ತು ಮಯನ್ಮಾರ್ ಚೀನಾ ನಡುವೆ 3 ಜಂಕ್ಷನ್ ಆಗಿರೋ ಡೀಪ್ ಪಾಸ್ ಈ ಗಡಿ ರೇಖೆಯಲ್ಲಿದೆ. ಓಕೆ, ಈ ಗಡಿ ಅಂದರೆ ಡೀಪ್ ಅನ್ನೋದು ಭಾರತ, ಮಯನ್ಮಾರ್, ಚೀನಾ 3 ದೇಶಗಳ ಒಂದು ಅಲ್ಲಿ ಸಂಧಿಸ್ತವಾದನ್ನು ಟ್ರೈ ಜಂಕ್ಷನ್ ಅಂತಾರೆ. ಹಾಗಾದ್ರೆ ಅದು ಎಲ್ಲಿ ಅಂತ ಕೇಳಿದರೆ ಮ್ಯಾಕ್ಮೋಹನ್ ಲೈನಲ್ಲಿ. ಯಾವ ಲೈನಲ್ಲಿ? ಮ್ಯಾಕ್ಮೋಹನ್ ಲೈನಲ್ಲಿ ಸಂಧಿಸ್ತವೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಈಗಾಗಲೇ ನಾನು ನಿಮಗೆಲ್ಲ ಗಡಿ ರಾಷ್ಟ್ರಗಳ ಬಗ್ಗೆ ತಿಳಿಸಿದ್ದೀನಿ. ಹಾಗಾದ್ರೆ ನಿಮಗೆ ಒಂದು ಕಮೆಂಟ್ ಮಾಡಿದ್ದಕ್ಕೆ ಏನಪ್ಪ ಅಂದರೆ, ಸರ್ ನಮಗೆ ಎಕ್ಸ್ಪ್ಲೈನು ಇನ್ನೂ ಹೆಚ್ಚಬೇಕಂದ್ರೆ ಕೊಡ್ತೀನಿ, ಸರ್ ಎಕ್ಸ್ಪ್ಲೈನ್ ಹೆಚ್ಚಾಗೈತೆ ನಮಗೆ ಇನ್ನೂ ಕಡಿಮೆ ಮಾಡಿದ್ರೆ ಅದಕ್ಕೂ ನಾನು ಮಾಡ್ತೀನಿ. ನಿಮ್ಮ ಅಭಿಪ್ರಾಯದಂತೆ ನಾನು ಸ್ವೀಕರಿಸಿಕೊಂಡು ಹಾಗಾದ್ರೆ ನಾನು ಮುಂದಿನ ತರಗತಿಯಲ್ಲಿ ಇನ್ನೂ ಎಕ್ಸ್ಪ್ಲೈನ್ ನಮಗೆ KS ಅಂದರೆ ಈಗ ನಾವು KS ಇನ್ನು 2 ತಿಂಗಳದಾಗ ಇರುವುದರಿಂದ ನಮಗೆ ಇನ್ನೂ ಸಹಿತ ಅಪ್ಲೈಡ್ ಬೇಕು ಅಂತ ತಿಳಿಸಿದ್ರೆ ನಾನು ಇನ್ನೂ ಅಪ್ಲೈಡ್ ಆಗಿ ಹೇಳ್ತೀನಿ. ಸಾಕು ಸರ್ ನಮಗೆ ಇಷ್ಟೇ ಇರಲಿ ಅಂದರೆ ಇಷ್ಟೇ ನಾನು ತಿಳಿಸ್ತೀನಿ. ಸರ್ ಇನ್ನೂ ಸ್ವಲ್ಪ ಕಡಿಮೆ ಎಕ್ಸ್ಪ್ಲೈನ್ ಇಲ್ಲ ಅಂದ್ರೆ ಕಡಿಮೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವರ ಚಾಯ್ಸ್ ನಿಮಗೆ ಕೊಟ್ಟಿದ್ದೀನಿ. ನೀವು ಯಾವ ರೂಪದಲ್ಲಿ ಕೇಳ್ತೀರೋ ಆ ರೀತಿಯಲ್ಲಿ ನಾನು ನೆಕ್ಸ್ಟ್ ಕ್ಲಾಸ್ನೊಳಗೆ ತಿಳಿಸ್ತೀನಿ. ಓಕೆ, ಹಾಗಾದರೆ ಇಲ್ಲಿವರೆಗೂ ಭಾರತದ ಭೂಗಡಿ ಬಗ್ಗೆ ತಿಳ್ಕೊಂಡ್ರಿ. ನಾಳಿನ ತರಗತಿಯಲ್ಲಿ ಒಂದು ಭಾರತದ ಒಂದು ಜಲಗಡಿ ಹೇಗಿದೆ, ಹಾಗಾದ್ರೆ ನಾಟಿಕಲ್ ಅಂದರೆ ಏನು, ಹಾಗಾದ್ರೆ ಒಂದು ನಾಟಿಕಲ್ ಅಂದರೆ ಏನು, ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದರೆ ಭಾರತ ಉತ್ತರ ದಕ್ಷಿಣ ಹೆಂಗೈತಿ, ಪೂರ್ವ ಪಶ್ಚಿಮ ಆಗಿ ಹೆಂಗಿದೆ, ಹಾಗಾದ್ರೆ ಜಮ್ಮು ಅಂಡ್ ಕಾಶ್ಮೀರ ಲಡಖ ಒಂದು ಕೇಂದ್ರ ಆಡಳಿತ ಯಾವ ತಾರೀಕಿನಿಂದ ಆಯಿತು, ಯಾವಾಗ ಜಾರಿಗೆ ಬಂತು, ಮತ್ತು ಡ್ಯೂ ಮತ್ತು ದಾದರ್ ಮತ್ತು ನಗರಿ ಅವಲಿಯನ್ನು ಯಾವಾಗ ಕ್ರೋಢೀಕರಿಸಿದ್ವಿ ನಾವು ಕೇಂದ್ರ ಆಡಳಿತ. ಎಸ್, ಓಕೆ. ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ನೀವು ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು.